ಆಕಾಶವಾಣಿ ಮೈಸೂರು ಎಫ್ಎಂ 100.6. ಇಂದು ಸೇವಾ ನಿವೃತ್ತಿ ಹೊಂದುತ್ತಿರುವ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ವಿಭಾಗದ ಸಹಾಯಕ ನಿರ್ದೇಶಕರಾದ ಅಬ್ದುಲ್ ರಶೀದ್ ಅವರೊಂದಿಗಿನ ಸಂವಾದ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾ ಮೈಸೂರು ಉಮೇಶ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಉದ್ಯೋಗಕ್ಕೆ ಸೇರಿದಂತಹ ದಿನ ಹೇಗೆ ಮುಖ್ಯವೋ, ಉದ್ಯೋಗದಿಂದ ಅಂದರೆ ನಿವೃತ್ತಿಯನ್ನು ಹೊಂದುವ ದಿನವೂ ಕೂಡ ಆ ವ್ಯಕ್ತಿಯ ಬದುಕಿನಲ್ಲಿ ಅಮೂಲ್ಯವಾದಂತಹ ಒಂದು ದಿನ ಆಗಿರುತ್ತದೆ. ಈ ಆಕಾಶವಾಣಿ ಕೇಂದ್ರದಲ್ಲಿ ಕೆಲಸವನ್ನ ಮಾಡದಂತಹ ಹಲವಾರು ಜನ ತಮ್ಮ ವೈಯಕ್ತಿಕ ಪ್ರತಿಭೆಯ ಮೂಲಕ ಹಲವಾರು ಜನ ಶ್ರೋತೃಗಳನ್ನು ತನ್ನೆಡೆಗೆ ಸೆಳೆಕೊಂಡಿದ್ದಾರೆ. ಕಾರಣ ಏನು ಅಂತಂದ್ರೆ, ಇದೊಂದು ಶ್ರವ್ಯ ಮಾಧ್ಯಮ ಆಗಿರೋದ್ರಿಂದ ಅಲ್ಲಿ ಹಲವಾರು ಬಗೆಯ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ, ನಿರ್ಮಾಣ ಮಾಡೋದಕ್ಕೆ ಅವಕಾಶಗಳು ಇರುತ್ತೆ. ಒಂದು ಕಾರ್ಯಕ್ರಮ ಚೆನ್ನಾಗಿದೆ ಅಂತಂದಾಗ ಅದನ್ನ ಪ್ರೀತಿಸುವ, ಗೌರವಿಸುವ, ಹೆಮ್ಮೆಯಿಂದ ಹೇಳಿಕೊಳ್ಳುವಂತಹ ಶ್ರೋತೃವರ್ಗ ಇದ್ದೇ ಇರುತ್ತೆ. ಹೀಗೆ ಆಕಾಶವಾಣಿ ಕೇಂದ್ರದಲ್ಲಿ ಕೆಲಸವನ್ನ ಮಾಡ್ತಾ ಸುಮಾರು 3 ದಶಕಗಳನ್ನ ಪೂರೈಸಿ ಇಂದು ನಿವೃತ್ತಿ ಆಗ್ತಾ ಇದ್ದಾರೆ ಅಬ್ದುಲ್ ರಶೀದ್ ಅವರು. ಮೈಸೂರಿನ ಕೇಳುಗರಿಗೆ ಅಬ್ದುಲ್ ರಶೀದ್ ಅವರ ಪರಿಚಯವನ್ನ ಮಾಡಿಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಯಾಕೆ ಅಂತಂದ್ರೆ, ಅವರು ಮಾಡ್ತಾ ಇದ್ದಂತಹ ಕಾರ್ಯಕ್ರಮಗಳು ಹಲವಾರು. ಮತ್ತೆ ಅವರು ರಾಜ್ಯದ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆ ಸೇವೆಯನ್ನ ಸಲ್ಲಿಸಿದಂತಹ ಕೇಂದ್ರಗಳಲ್ಲಿ ತಮ್ಮದೇ ಆದಂತಹ ವಿಶಿಷ್ಟ ಕಾರ್ಯಕ್ರಮಗಳ ಮೂಲಕ ವಿಶೇಷವಾದಂತಹ ಆದ್ಯತೆಯನ್ನ ಶ್ರೋತೃಗಳ ಮನಸ್ಸಿನಲ್ಲಿ ಪಡ್ಕೊಂಡಿದ್ದಾರೆ. ಇಂಥ ಒಂದು ಸೃಜನಶೀಲ ವ್ಯಕ್ತಿತ್ವದ ಅಂತಃಕರಣವುಳ್ಳ ಒಬ್ಬ ಕಾರ್ಯಕ್ರಮ ನಿರ್ವಾಹಕರಾಗಿ ಮತ್ತೆ ಈಗ ಸಹಾಯಕ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿ ರಶೀದ್ ಅವರು ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಅವರನ್ನ ಮಾತಾಡಿಸಬೇಕು ಅಂತಂದಾಗ ಒಂದು ರೀತಿಯ ಖುಷಿ ನಮಗೆ ಆಗುತ್ತೆ. ರಶೀದ್ ಅವರು 3 ದಶಕಗಳು ಅಂತಂದಾಗ 36 ವರ್ಷಗಳು ಅವರು ತಮ್ಮ ಸೇವೆಯನ್ನ ಸಲ್ಲಿಸಿರುವಂಥದ್ದು. ರಾಜ್ಯದ ವಿವಿಧ ಆಕಾಶವಾಣಿ ಕೇಂದ್ರಗಳ ಅಲ್ಲದೇನೆ ಪೋರ್ಟ್ ಬ್ಲೇರ್, ಶಿಲಾಂಗ್ ಈ ತರ ಹಲವಾರು ಪ್ರದೇಶಗಳಲ್ಲಿ ಆಕಾಶವಾಣಿ ಕೇಂದ್ರಗಳಲ್ಲಿ ತಮ್ಮ ಕೆಲಸವನ್ನ ನಿರ್ವಹಿಸಿದ್ದಾರೆ. ಅಬ್ದುಲ್ ರಶೀದ್ ಅವರನ್ನ ನಾವು ಮಾತಾಡಿಸ್ತಾ ಹೋದಾಗೆ ಅವರ ಸಾಹಿತ್ಯ ಕೃತಿಗಳ ಬಗ್ಗೆ ಕೂಡ ಮಾತಾಡಬೇಕಾಗತ್ತೆ. ಇವರೊಂದು ಕರ್ನಾಟಕದಾದ್ಯಂತ ಒಂದು ವಿಫುಲವಾದಂತಹ ಒಂದು ಸಾಹಿತಿಗಳ ವರ್ಗಕ್ಕೆ ಇವರು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಅಂತ ರಶೀದ್ ಅವರು ಇಂದು ನಿವೃತ್ತಿ ಆಗ್ತಾ ಇದ್ದಾರೆ. ಬನ್ನಿ ಅವರ ಅನುಭವದ ಕೆಲವಷ್ಟು ಮಹತ್ವದ ವಿಚಾರಗಳನ್ನ ನಾವು ಕೇಳೋಣ. ರಶೀದ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಉಮೇಶ್, ಧನ್ಯವಾದ. ರಶೀದ್ ಅಂತಂದಾಗ ನಮಗೆ ಒಂದು ರೀತಿ ಆಪ್ತ ಭಾವ. ಅಲ್ಲಿ ಒಬ್ಬ ಸಾಹಿತಿ ಇದ್ದಾನೆ, ಒಬ್ಬ ಒಂದು ರೀತಿಯ ಅಂತಃಕರಣ ಉಳ್ಳಂತಹ ವ್ಯಕ್ತಿ ಇದ್ದಾರೆ, ಹಾಗೇನೆ ಒಂದು ತುಂಟತನ ಇದೆ. ಇವೆಲ್ಲವೂ ಹೇಗೆ ನಿಮ್ಗೆ ಸಾಧ್ಯ ಆಯ್ತು ಅಂತ? ತುಂಟತನ ಸ್ವಲ್ಪ ಜಾಸ್ತಿನೇ ಇನ್ನು ಜಾಸ್ತಿ ಆಗುತ್ತೆ ಆಗೋದ್ರಿಂದ ತುಂಟತನ ಇನ್ನು ಜಾಸ್ತಿ ಆಗುವ ಎಲ್ಲ ಅವಕಾಶಗಳು ಇದೆ. ಒಂದು ಸಣ್ಣ ತಿದ್ದುಪಡಿ, ಅದು ಲಕ್ಷದ್ವೀಪ ಕವರತ್ತಿ ಅಂತ, ಲಕ್ಷದ್ವೀಪದ ರಾಜಧಾನಿ ಕವರತ್ತಿ, ಅಲ್ಲಿ ಕೆಲಸ ಮಾಡಿದ್ದೀನಿ. ಮೇಘಾಲಯದ ಶಿಲಾಂಗ್ನಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಇದೆಲ್ಲ ನಾನೇ ಬೇಕು ಅಂತ ಹೇಳಿ ಕೇಳ್ಕೊಂಡು ಟ್ರಾನ್ಸ್ಫರ್ ತಗೊಂಡು ಹೋದ ಜಾಗಗಳು. ಅಂದ್ರೆ ಒಂದೇ ಕಡೆ ಇದ್ದು ಒಂಥರ ಏಕತಾನತೆ ಅಂತ ಅನಿಸಿದಾಗ ನಾನು ಸ್ವಲ್ಪ ಯಾರು ಹೋಗೋದ ಕಡೆ, ಹೋಗ್ಲಿಕ್ಕೆ ಭಯ ಪಡುವ ಕಡೆ ನಾನೇ ವರ್ಗಾವಣೆ ಕೇಳ್ಕೊಂಡು ಹೋದಂತಹ ಜಾಗಗಳು. ನಾ ಸೇರಿದ್ದು ಮಂಗಳೂರಲ್ಲಿ 1989ನೇ ಇಸ್ವಿ. 89ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ಸೇರಿದ್ದೆ ಆಕಾಶವಾಣಿಗೆ. ಅಲ್ಲಿ ಸುಮಾರು 12 ವರ್ಷ ಕೆಲಸ ಮಾಡಿದ್ದೆ. ಆಮೇಲೆ ಈಗ ಮೈಸೂರಲ್ಲಿ ಒಂದು 3 ಅವಧಿಗೆ ಕೆಲಸ ಮಾಡಿದೆ. ನಿವೃತ್ತಿ ಆಗ್ತಾ ಇದ್ದೀನಿ. ನನಗೆ ನಿವೃತ್ತಿ ಆಗ್ತಾ ಇದ್ದೀನಿ ಅಂತ ಬೇಜಾರಿಲ್ಲ, ಆದ್ರೆ ವಯಸ್ಸಾಯ್ತಲ್ಲ ಅಂತ ಆಶ್ಚರ್ಯ ಆಗ್ತಾ ಇದೆ. ಆದ್ರೆ ರಶೀದ್ ಅವ್ರನ್ನ ನೋಡಿದಾಗ ವಯಸ್ಸಾಗಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ತುಂಟತನ ಇನ್ನೂ ಜಾಸ್ತಿ ಆಗುತ್ತೆ ಅಂತಂದಾಗ, ವಯಸ್ಸಾಗಿದೆ ಅಂತಂದಾಗ ತುಂಟತನ ಕಡಿಮೆ ಆಗ್ಬಿಡುತ್ತಲ್ವಾ?
ತಾವು 36 ವರ್ಷಗಳನ್ನ ಪೂರೈಸಿದಿರಿ. ಕಾಡು ಕಡಲು ಅಂತಂದ್ರೆ ರಶೀದ್ ಅವ್ರಿಗೆ ಬಹಳ ಪ್ರೀತಿ. ಆ ಕಡಲಿಂದ ತುಂಬಿರುವಂತಹ ಮಂಗಳೂರಿಗೆ ಪ್ರಥಮವಾಗಿ ತಾವು ಪ್ರವೇಶವನ್ನ ಮಾಡಿದ್ರಿ. ಆ ಮಂಗಳೂರಿಗೆ ಸೇರಿದಾಗ ಏನನ್ನಿಸ್ತು, ಈಗ ಆಕಾಶವಾಣಿಯನ್ನ ಸೇರ್ಲೇಬೇಕು, ಕಾರ್ಯಕ್ರಮಗಳನ್ನ ಮಾಡಲೇಬೇಕು ಅನ್ನುವಂತಹ ಉತ್ಸಾಹದಿಂದ ಅಥವಾ ಒಂದು ಕನಸಿನಿಂದ ಅಲ್ಲಿಗೆ ಸೇರ್ಕೊಂಡ್ರೋ, ಅಥವಾ ಏನೋ ಒಂದು ಉದ್ಯೋಗ ಸಿಕ್ಕರೆ ಸಾಕಪ್ಪ ನನ್ನ ಬದುಕಿಗೆ ಅಂತ ಏನಾದ್ರು ಆಕಾಶವಾಣಿಗೆ ಸೇರ್ಕೊಂಡ್ರು ತಾವು? ಇಲ್ಲ, ನಾನು ಮೈಸೂರಲ್ಲಿ ಮಾನಸ ಗಂಗೋತ್ರಿಯಲ್ಲಿ ಇಂಗ್ಲಿಷ್ MA ಮಾಡ್ತಾ ಇದ್ದೆ. ಮಹಾರಾಜ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ ಪತ್ರಿಕೋದ್ಯಮದಲ್ಲಿ. ಅದಾದ್ಮೇಲೆ ಕೆಲಸ ಅಷ್ಟೊತ್ತಿಗೆಲ್ಲೋ ನಾವು ಲೈಬ್ರರಿಗೆ ಹೋಗ್ತಾ ಇದ್ವು, ಗಂಗೋತ್ರಿ ಲೈಬ್ರರಿಗೆ. ಅಲ್ಲಿ ಎಂಪ್ಲಾಯ್ಮೆಂಟ್ ನ್ಯೂಸ್ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಅದರಲ್ಲಿ ಆಕಾಶವಾಣಿಯಲ್ಲಿ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅಂತ ಇತ್ತು. ಅದ್ ನಂಗೆ ಆಗ ಆಕಾಶವಾಣಿ ಅಷ್ಟೆಲ್ಲ ಪರಿಚಯ ಇರಲಿಲ್ಲ. ರೇಡಿಯೋ ಕೇಳ್ತಾ ಇದ್ವು, ಶಾರ್ಟ್ ವೇವ್ ಅಲ್ಲಿ ನಾವು BBC ಅಥವಾ ರೇಡಿಯೋ ಶ್ರೀಲಂಕಾ, ರಷ್ಯಾ, ರೇಡಿಯೋ ರಷ್ಯಾ, ಮಾಸ್ಕೋ, ರೇಡಿಯೋ ಮಾಸ್ಕೋ ಎಲ್ಲ ಕೇಳ್ತಾ ಇದ್ವು. ಅದನ್ನ ಕೊಡಗಲ್ಲಿ ಇದ್ದಿದ್ರಿಂದ ರೇಡಿಯೋ ಮೀಡಿಯಂ ವೇವ್ ಯಾವುದು ಕೇಳ್ತಾ ಇರಲಿಲ್ಲ. ಹಂಗಾಗಿ ಆಕಾಶವಾಣಿ ಆತರ ಪರಿಚಯ ಇರಲಿಲ್ಲ. ಆದ್ರೆ ಆಕಾಶವಾಣಿಯಲ್ಲಿ ಕೆಲಸ ಖಾಲಿ ಇದೆ ಅಂತ ಹೇಳಿದಾಗ ಟ್ರಾನ್ಸ್ಮಿಷನ್ ಎಕ್ಸಿಕ್ಯೂಟಿವ್ ಅಂತ ನಮ್ಗೆ ಅದೇನು ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ತಮಾಷೆ ಮಾಡ್ತಾ ಇದ್ದಾರೆ, ಟೆಕ್ನಿಷಿಯನ್ ರಿಪೇರಿ ಮಾಡೋ ಕೆಲಸ, ಟೆಕ್ನಿಷಿಯನ್ ಕೆಲಸನ ಅಂತ ಆ ತರದೆಲ್ಲ ಇತ್ತು. ಅದೇ ಹಿಂಗೆ ಡಿಗ್ರಿ ಆದವರಿಗೆ ಅಂದ್ರೆ ಡಿಗ್ರಿ ಆದವರಿಗೆ ಅಥವಾ ಇಂಗ್ಲಿಷ್ MA ಮಾಡೋರಿಗೆ ಈ ಕೆಲಸ ಕೊಡ್ತಾರೆ ಅಂತ ಕೆಲವರು ನನ್ನ ಫ್ರೆಂಡ್ಸ್ ಎಲ್ಲ ಆಶ್ಚರ್ಯನೇ ಪಟ್ಟರು. ನನಗೂ ಕೂಡ ಗೊತ್ತಿರಲಿಲ್ಲ ಆಕ್ಚುಲಿ ಅದೇನದು ಟ್ರಾನ್ಸ್ಮಿಷನ್. ಪ್ರಸಾರ ನಿರ್ವಾಹಕ, ಡ್ಯೂಟಿ ಆಫೀಸರ್ ಅಂತೆಲ್ಲ ಕರಿತೀವಲ್ಲ ಅದು. ಅದೇ ಟೈಮಲ್ಲಿ ಸ್ವಲ್ಪ ಟೈಮಲ್ಲಿ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಕರೆದಿದ್ರು, ಕಾರ್ಯಕ್ರಮ ನಿರ್ವಾಹಕ ಆಕಾಶವಾಣಿಯಲ್ಲಿ ಅಂತ. ಸೊ ನಾವೆಲ್ಲ ಆಕಾಶವಾಣಿ ನಮ್ಗೇನು ಗೊತ್ತಿಲ್ಲ, ಕಾರ್ಯಕ್ರಮ ನಿರ್ವಾಹಕ ಅಂದ್ರೆ ಏನು, ಪ್ರಸಾರ ನಿರ್ವಾಹಕ ಅಂದ್ರೆ ಏನೇನು ಗೊತ್ತಿರಲಿಲ್ಲ. ಒಂದು ಅಪ್ಲೈ ಮಾಡಿದೀವಲ್ಲ, ಇನ್ನು ಯಾಕೆ ಇನ್ನೊಂದು ಅಪ್ಲೈ ಮಾಡೋದು ಅಂತ ಹೇಳಿ ಅಲ್ಲೇ ಅದಕ್ಕೆ ಆದಾಗ ಕೆಲಸ ಸಿಕ್ತು, ಹೋದೆ. ಈಗ ನೋಡಿದ್ರೆ 36 ವರ್ಷ ಕೂಡ ಕಳೆದಿದೆ. ನನಗೂ ಕೂಡ 60 ವರ್ಷ ಆಗಿದೆ. ಒಂದಿನಾನು ನಾನು ಆತರ ಒಂದು ಸರ್ಕಾರಿ ಕಚೇರಿಯಲ್ಲಿ ಕಡತಗಳ ನಡುವೆ ಕಳೆದು ಹೋಗಿದ್ದೀನಿ ಅಂತ ಒಂದಿನೂ ಅನ್ಸಿಲ್ಲ. ಪ್ರತಿದಿನವೂ ಹೊಸ ದಿನ, ಪ್ರತಿ ಕ್ಷಣವೂ ಹೊಸ ದಿನ, ಹೊಸ ಕ್ಷಣ, ಹೊಸ ಜನ, ಅವರ ಬದುಕು. ಹಂಗಾಗಿ ಒಂದಿನಾನು ಒಂಚೂರು ಬೋರ್ ಆಗದ ಹಾಗೆ 36 ವರ್ಷ ಕಳೆದಿದ್ದೀನಿ. ಅದಕ್ಕಾಗಿ ನಾನು ಆಕಾಶವಾಣಿಗೆ ಬಹಳ ಕೃತಜ್ಞನಾಗಿದ್ದೀನಿ, ನಮ್ಮ ಕೇಳುಗರಿಗೆ ಮತ್ತೆ ನಮ್ಮ ಕಲಾವಿದರಿಗೆ ಮತ್ತೆ ಸಹೋದ್ಯೋಗಿಗಳಿಗೆ. ಈ ಸುಂಟಿಕೊಪ್ಪದ ಒಬ್ಬ ಬಾಲಕ ಆ ಕೊಡಗಿನ ಪ್ರಕೃತಿ ಅಥವಾ ಪರಿಸರದಲ್ಲಿ ಓಡಾಡಿಕೊಂಡು ಬೆಳೆದು ಮೈಸೂರಿನತ್ತ ಬರ್ತೀರಿ, ಇಲ್ಲಿ ಓದ್ತೀರಿ, ಬದುಕನ್ನ ಕಟ್ಕೊಳ್ಳುವಂತಹ ಕನಸನ್ನ ಕಾಣ್ತೀರಿ. ಆ ಸುಂಟಿಕೊಪ್ಪದ ಅನುಭವಗಳನ್ನ ಹೇಳ್ತೀರಾ, ತಮ್ಮ ಬಾಲ್ಯತನದ ಅನುಭವಗಳು, ಅಲ್ಲಿ ಸಿಕ್ಕಂತ ಗೆಳೆಯರು, ಗೆಳತಿಯರು, ಆಟ ಪಾಠ, ಶಾಲೆ, ಇದ್ರ ಬಗ್ಗೆ. ಅದೇ ಕೊಡಗಲ್ಲಿ, ಅದೇ ಕೊಡಗು ಮತ್ತೆ ರೇಡಿಯೋ. ನಮ್ಮನೆ ಕಾಫಿ ತೋಟದೊಳಗಡೆ ಇತ್ತು. ನಮ್ಮ ತಂದೆ ಕಾಫಿ ತೋಟದಲ್ಲಿ ರೈಟರ್ ಆಗಿದ್ರು. ಕಾಫಿ ತೋಟದಾಗ ಪೊಲೀಸ್ ರೈಟರ್ ಅಂತ ಇರ್ತಾರಲ್ಲ, ಆ ತರ ರೈಟರ್. ಎಸ್ಟೇಟ್ ಅಲ್ಲಿ ಒಬ್ರು ರೈಟರ್ ಇರ್ತಾರೆ, ಲೆಕ್ಕಾಚಾರ ಎಲ್ಲ ಬರೆಯೋರು. ಆಮೇಲೆ ಅವ್ರ ಮ್ಯಾನೇಜರ್ ಆದ್ರು. ಆಗ ನಮ್ಮ ಅಪ್ಪ ದೊಡ್ಡ ಒಂದು ಬಾಕ್ಸ್ ಇಟ್ಕೊಂಡಿದ್ರು. ಆ ಬಾಕ್ಸ್ ಅದು ಏನು ಅಂತ ನಮ್ಗೆ ಗೊತ್ತಿರ್ಲಿಲ್ಲ, ಒಂದು ಮರದ ಪೆಟ್ಟಿಗೆ. ನಾ ಕೇಳ್ತಾ ಇದ್ದೆ ಅದೇನು, ಅದು ರೇಡಿಯೋ ಪೆಟ್ಟಿಗೆ, ರೇಡಿಯೋ ಇಡೋದು, ವಾಲ್ವ್ ರೇಡಿಯೋ ಇಡೋ ಪೆಟ್ಟಿಗೆ. ನಮ್ಮ ಅಪ್ಪ ಒಂದು ದೊಡ್ಡ ಪೆಟ್ಟಿಗೆ, ಮರದ ಪೆಟ್ಟಿಗೆ ತಂದಿಟ್ಟಿದ್ರು. ಅದ್ರೊಳಗಿದ್ದ ರೇಡಿಯೋ ಒಂದು ಅಲ್ಲಿ ಕೊಡಗಲಿಗೆ ರೇಡಿಯೋ ಕೇಳಲ್ಲ ಅಂತ, ಎರಡನೇದು ಅದು ರಿಪೇರಿಗೆ ಹೋಗಿ ವಾಪಸ್ ಬಂದಿರ್ಲಿಲ್ಲ. ಹಾಗಾಗಿ ಆ ಪೆಟ್ಟಿಗೆ ಮಾತ್ರ ಹಂಗೆ ಉಳಿದಿತ್ತು. ಅದ್ ನಮ್ಮಪ್ಪ ಅದ್ರಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅವ್ರದ್ದೆಲ್ಲ ಔಷಧಿ, ಆಮೇಲೆ ಇದು ಶೇವಿಂಗ್ ಸೆಟ್, ಈ ತರದ ದಿನಬಳಕೆ ವಸ್ತುಗಳನ್ನ ಇಡೋ ತರ ಒಂದು ಪೆಟ್ಟಿಗೆ ತರ ಇತ್ತು. ನನಗೆ ಇದು ಈ ರೇಡಿಯೋ ಅಂದ್ರೆ ಹೆಂಗಿರುತ್ತೆ, ಏನ್ ಕತೆ ಅಂತ ಬಹಳ ಆಶ್ಚರ್ಯ ಇತ್ತು. ಆಮೇಲೆ ಅಷ್ಟೊತ್ತಿಗೆ ಆಗ ಇನ್ನೊಂದು ಯಾವ್ದೊಂದು ರೇಡಿಯೋ ಬಂತು, ನಾವು ರೇಡಿಯೋ ಶ್ರೀಲಂಕಾ ಶಾರ್ಟ್ ವೇವ್ ಅಲ್ಲಿ ಕೇಳಿಸ್ಕೊತಾ ಇತ್ತು, BBC ಅಥವಾ ರೇಡಿಯೋ ಮಾಸ್ಕೋ ಎಲ್ಲ ಕೇಳಿಸ್ತಾ. ಹಂಗೆ ರೇಡಿಯೋದ ಬಗ್ಗೆ ಆ ತರದ ಒಂಥರ ಭಯಂಕರವಾದ ಒಂದು ರೋಚಕತೆ, ಕಲ್ಪನೆಗಳು ಎಲ್ಲ ಇತ್ತು. ಆದ್ರೆ ಈ ತರ ಆಕಾಶವಾಣಿ ಈ ತರ ಅಂತ ಗೊತ್ತಿರಲಿಲ್ಲ. ಅದು ರೇಡಿಯೋ ಸೇರಿದ ಮೇಲೆ ಅದೊಂದೊಂದೇ ಪರಿಚಯ ಆಗಿತ್ತು. ಇನ್ನೊಂದು ವಿಶೇಷ ಅಂದ್ರೆ ಮಹಾರಾಜ ಕಾಲೇಜಲ್ಲಿ ಓದುವಾಗ ಒಂದು ಯುಗಾದಿ ಕವಿಗೋಷ್ಠಿ ಅಂತ ನನಗೆ ಅನ್ಸುತ್ತೆ 1984-85 ಇಸ್ವಿ ಇರಬೇಕು. ಇಲ್ಲಿ ಮೈಸೂರಲ್ಲಿ ಕವಿಗೋಷ್ಠಿ ಮಾಡಿದ್ರೆ, ಕವಿಗೋಷ್ಠಿಗೆ ನಮ್ಮನ್ನೆಲ್ಲ ಮಹಾರಾಜ ಕಾಲೇಜಿಂದ ಆಹ್ವಾನ ಮಾಡಿದ್ರು. ನಾನು, ಮೊಗಳಿ ಗಣೇಶು, ನಿರಂಜನ್, ಆಮೇಲೆ ಶಿವರಾಮ್ ಪೈಲೂರು, ಇವರೆಲ್ಲ. KN ಶಿವತೀರ್ಥನ್ ಅವರು ಅಧ್ಯಕ್ಷತೆ ಮರುಮಯ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ರು. ಅವರು ಅಧ್ಯಕ್ಷತೆ ವಹಿಸಿದ್ರು. ಆಗ ನನಗೂ ಕೂಡ ಆತರ ಕವಿಗೋಷ್ಠಿಯಲ್ಲಿ ಓದು ಅಭ್ಯಾಸ ಇಲ್ಲ, ಸುಮ್ಮನೆ ಓದೆ. ಇಲ್ಲಿ ಆಕಾಶವಾಣಿಯಲ್ಲಿ ಎಲ್ಲೊಂದು ಇನ್ವಿಟೆಡ್ ಆಡಿಯನ್ಸ್ ಕಾರ್ಯಕ್ರಮ ಕಾಣುತ್ತೆ, ಜಗನ್ಮೋಹನ ಪ್ಯಾಲೇಸ್ ಇರಬೇಕು, ಅದರದ್ದು ಫೋಟೋ ಕೂಡ ಎಲ್ಲೋ ಇತ್ತು, ಎಲ್ಲೋ ನೋಡಿದ್ದೀನಿ ನಾನು. ಅಲ್ಲಿ ಅವ್ರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು, ಬಹಳ ಚೆನ್ನಾಗಿ ಓದಿದ್ರು ಹಾಗೆ ಈಗ ಅಂತ ಅಧ್ಯಕ್ಷ ಭಾಷಣದಲ್ಲಿ. ಆಗ ಒಂದ್ಸಲ ಆಕಾಶವಾಣಿ ಅನ್ನೋದು ನಂಗೆ ಹೀಗಿದೆ ಕವಿತೆ ಗೀತೆ ಎಲ್ಲ ಇರುತ್ತೆ ಆಕಾಶವಾಣಿಯಲ್ಲಿ ಗೊತ್ತಾಗಿತ್ತು. ಆಕಾಶವಾಣಿಗೆ ಸೇರಿದ ಮೇಲೆ ಮತ್ತೆ ಅದೇ ಒಂದು ಬದುಕಾಯ್ತು. ಅದೇ ತಾವು
ಕೊಡಗಿನ ನಿಸರ್ಗದ ನಡುವೆ ಬೆಳೆದಂಥವರು. ಅಲ್ಲಿ ಓದಿನ ದಿನಗಳಲ್ಲಿ ನಿಮ್ಮ ತುಂಟತನ ಮತ್ತೆ ನಿಮ್ಮ ಒಂದು ಆ ಪ್ರತಿಭೆ ಹೇಗಿತ್ತು ಅದೊಂದು ಸ್ವಲ್ಪ ನೆನಪಿಸ್ಕೊಳ್ತೀರಾ? ಆ ಮಸ್ಕು ಇರುತ್ತೆ, ಆ ಮಸ್ಕುನ ನಮ್ಮ ಕೇಳುಗರಿಗೆ ತಿಳಿಸ್ಬೋದಲ್ಲ? ಅಂದ್ರೆ ಕೊಡಗು ಅಂತಂದ್ರೆ ಬಹಳ ವಿಶೇಷವಾದ ಜಾಗ ಅದು. ನೀವು ಈ ಭೂಗರ್ಭ ಶಾಸ್ತ್ರಜ್ಞರಲ್ಲೂ ಹೊಸ ಸಂಶೋಧನೆ ಮಾಡಿದ್ದಾರೆ. ಅಂದ್ರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಈ ಖಂಡಾಂತರ ಅಂತ ನಡೀತು. ಅಂದ್ರೆ ದೊಡ್ಡ ಒಂದು ಸುನಾಮಿಗಿಂತಲೂ ಬಹಳ ದೊಡ್ಡದಾದ ಒಂದು ಘಟನೆ ನಡೆದಾಗ ಈ ಮಡಗಾಸ್ಕರ್, ಆಫ್ರಿಕಾ ಮಡಗಾಸ್ಕರ್ ಕಡೆಯ ಭೂಪ್ರದೇಶ ತೇಲಿ ಈ ಕಡೆ ಅರಬ್ಬಿ ಸಮುದ್ರದ ಮುಖಾಂತರ ಬಂದು ಭಾರತದ ಈ ತರ ಕಾಸರಗೋಡು, ಕೊಡಗು ಈ ಭಾಗ ಇದೆಯಲ್ಲ ಅದಕ್ಕೆ ಬಂದು ಅಂಟ್ಕೊಳ್ತು ಅಂತ ಒಂದು ಪ್ಲೇಟ್ ಅಂತಾರೆ. ಆ ತರದ ಒಂದು ಭೂಭಾಗ ಅದು ಈ ಕೊಡಗು, ಕಾಸರಗೋಡು ಈ ತರ ಒಂದು ಭೂಭಾಗ. ಹಂಗಾಗಿ ಅಲ್ಲಿನ ಜನ, ಅಲ್ಲಿನ ಸಸ್ಯಗಳು ಎಲ್ಲ ಬೇರೆ ತರನೇ ಸ್ವಲ್ಪ ಇದಾವೆ. ಒಂದು ಸ್ಥಳಾಂತರ, ಅದು ಮಹಾ ಸ್ಥಳಾಂತರ ಅಂತ ಅನ್ನಬಹುದು. ಕೇಳುಗರೆ, ಇಂದು ಮೈಸೂರು ಆಕಾಶವಾಣಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸಹಾಯಕ ನಿರ್ದೇಶಕರಾಗಿರುವಂತಹ ಅಬ್ದುಲ್ ರಶೀದ್ ಅವರು ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಆದರೆ ಅವರು ನಿವೃತ್ತಿಯನ್ನ ಹೊಂದಿದ್ರು ಕೂಡ ಮತ್ತಷ್ಟು ಕ್ರಿಯಾಶೀಲರಾಗ್ತೇನೆ ಅನ್ನುವಂತಹ ಆ ಒಂದು ಅಭಿಲಾಷೆಯನ್ನ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದ್ರೆ ನಿವೃತ್ತಿ ಅನ್ನುವಂಥದ್ದೊಂದು ಯಾಂತ್ರಿಕವಾದಂತಹ ಒಂದು ಪ್ರಕ್ರಿಯೆ, ಸರ್ಕಾರಿ ಉದ್ಯೋಗ ಅಂತ ಅವರ ಸುಂಟಿಕೊಪ್ಪದ ಅನುಭವಗಳನ್ನ ಹಂಚಿಕೊಳ್ಳುತ್ತಾ ಇದ್ದಾರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆಯನ್ನ ಕೇಳೋಣ, ಅನಂತರ ಅವರ ಮಾತುಗಳನ್ನ ನಾವು ಕೇಳೋಣ. ರಶೀದ್ ಅವರೇ, ತಾವು ಒಂದು ವಿಶೇಷವಾದಂತಹ ದಿನದಲ್ಲಿ ನಿವೃತ್ತಿಯನ್ನ ಹೊಂದುತ್ತಾ ಇದ್ದೀರಿ. ಎಲ್ಲರಿಗೂ ಸಿಗಲ್ಲ ಈ ತರದ ಒಂದು ಅವಕಾಶಗಳು. ಏನು ಅಂತಂದ್ರೆ ತಾವು ಸೇರಿದಂತಹ ದಿನದಲ್ಲೇನೆ, ಅಂದ್ರೆ ಉದ್ಯೋಗಕ್ಕೆ ಸೇರಿದಂತ ದಿನದಲ್ಲೇ ಅಥವಾ ತಮ್ಮ ಒಂದು ಜನ್ಮದಿನದಲ್ಲೇ ನಿವೃತ್ತಿಯನ್ನ ಹೊಂದುತ್ತಾ ಇದ್ರಿ. ಫೆಬ್ರವರಿ 28 ಇದು ಕಡೆ. ಅಕಸ್ಮಾತ್ 29 ಏನಾದ್ರೂ ಇದ್ರೆ ನನಗೆ ನಿವೃತ್ತಿ ಆಗ್ಲಿಕ್ಕೆ ಇನ್ನು ಬಹಳಷ್ಟು ವರ್ಷಗಳು ಇರ್ತಿತ್ತು. ಆದ್ರೆ ಅಂತ ಅವಕಾಶ ಇರ್ಲಿಲ್ಲ. ನಮ್ಮಮ್ಮ ಬೇಜಾರು ಮಾಡ್ಕೋತಾರೆ, 29 ಇದ್ದಿದ್ರೆ ನಿನ್ನನ್ನು 29ಕ್ಕೆ ಹೇರ್ತಿದ್ದೆ, ಆದ್ರೆ ಏನ್ ಮಾಡಿದ್ರೆ 28, ಆ ವರ್ಷ 28 ಇದ್ದಿದ್ದು ಅಂತ. ಆದ್ರೆ ಇನ್ನೊಂದು ವಿಶೇಷ ಇದೆ, ಆಮೇಲೆ ಅದ್ರ ಬಗ್ಗೆ ಇನ್ನೊಂದು ವಿಶೇಷ ಅಂದ್ರೆ ಇನ್ನು 2 ತಿಂಗಳು ಆದ್ಮೇಲೆ ನಿವೃತ್ತಿ ಆಗ್ಬೇಕಿತ್ತು ನಾನು. ಯಾಕೆಂದ್ರೆ ನಾನು 7ನೇ ತಿಂಗಳಲ್ಲಿ ಹುಟ್ಟಿದ್ದು. ಸೊ 9ನೇ ತಿಂಗಳು ಅಂತಂದ್ರೆ ಇನ್ನು 2 ತಿಂಗಳು ಇನ್ನು ಎಕ್ಸ್ಟ್ರಾ ನಂಗೆ ಎಕ್ಸ್ಟೆನ್ಷನ್ ಸಿಕ್ತಿತ್ತು. ಅದಕ್ಕೂ ನಮ್ಮ ಬೇಜಾರು ಮಾಡ್ಕೋತಾರೆ, ಅಯ್ಯೋ ನಿನ್ನ 7ನೇ ತಿಂಗಳಿಗೆ ಎತ್ಬಿಟ್ಟೆ, 9ನೇ ತಿಂಗಳಿಗೆ ಎತ್ತಿದ್ರೆ ಇನ್ನು ಯಾವಾಗ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಲ್ಲಿ ನಿವೃತ್ತಿ ಆಗ್ಬೋದಿತ್ತು ಅಂತೆಲ್ಲ ಅವರು ತಮಾಷೆ ಮಾಡ್ತಾ ಇರ್ತಾರೆ. ತಾಯಿಯ ಗರ್ಭದಿಂದ 7 ತಿಂಗಳಲ್ಲಿ ಅರ್ಜೆಂಟ್ ಅವಸರದಲ್ಲಿ ಬಂದ್ಬಿಟ್ರೆ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಅರ್ಜೆಂಟ್ ಇತ್ತ ಏನೋ ತಾವು ಬಂದೆ. ಒಂದು ಈ ತರದ ಒಂದು ಸಂಶೋಧನಾತ್ಮಕವಾದಂತಹ ದೃಷ್ಟಿಯಲ್ಲಿ ತಾವು ಸಾಕ್ತಾ ಇದ್ದೀರಿ. ಏನಾದ್ರು 7 ತಿಂಗಳಿಗೆ ತಾವು ಇಲ್ಲಿ ಹೊರ ಜಗತ್ತನ್ನ ನೋಡಿದಾಗ ಈ ತರದ ಕೆಲವರು ಬಹಳ ಪ್ರತಿಭಾನ್ವಿತರಾಗ್ಬಿಡ್ತಾರೆ ಅನ್ನುವಂಥದ್ದು ಏನಾದ್ರು ತಮಗೆ ಅನ್ನಿಸ್ತಾ? ಅದ್ರ ಬಗ್ಗೆ ಏನಾದ್ರು ಒಂಚೂರು? ಅಲ್ಲ, 2 ತರ ಆಗುತ್ತೆ. 7ನೇ ತಿಂಗಳಲ್ಲಿ ಹುಟ್ಟಿದವರು ಕೆಲವು ಅವ್ರದ್ದು ಕೆಲವು ವಿಷಯಗಳು ತುಂಬಾ ಚುರುಕಾಗಿರುತ್ತೆ. ಅಂದ್ರೆ ಇನ್ನು ಕೆಲವುಗಳಲ್ಲಿ ಭಯಂಕರ ದಡ್ಡರಾಗಿರ್ತಾರೆ. ನನ್ನಲ್ಲಿ 2 ತನಾನು ಇದೆ. ಅಂದ್ರೆ ನನಗೆ ಒಂಥರ ಯಾರ ಜೊತೆ ಹೇಗ್ ಮಾತಾಡ್ಬೇಕು, ಹೇಗೆ ಮ್ಯಾನೇಜ್ ಮಾಡ್ಬೇಕು, ಹೆಂಗಿರ್ಬೇಕು ಆ ತರದೆಲ್ಲ ಬರಲ್ಲ. ಕೆಲವು ವಿಷಯಗಳಲ್ಲೆಲ್ಲ ಅಂದ್ರೆ ಬರೆಯೋದು ಈ ತರದ ವಿಷಯಗಳೆಲ್ಲ ಇದೆಯಲ್ಲ, ಕಲ್ಪಿಸ್ಕೊಳ್ಳೋದು, ಕನಸು ಕಾಣೋದು, ಅದೆಲ್ಲ ತುಂಬಾ ಫಾಸ್ಟ್ ಇದೀನಿ. ಆದ್ರೆ ಕೆಲವು ಯಾರ ಜೊತೆ ಹೆಂಗ್ ಮಾತಾಡ್ಬೇಕು, ಹಿರಿಯರ ಜೊತೆ ಹೆಂಗಿರ್ಬೇಕು, ಕಿರಿಯರ ಜೊತೆ ಹೆಂಗಿರ್ಬೇಕು, ವಯಸ್ಸಾದವ್ರ ಜೊತೆ ಹೆಂಗಿರ್ಬೇಕು, ಸಣ್ಣವ್ರ ಜೊತೆ ಹೆಂಗಿರ್ಬೇಕು, ಆ ತರದೆಲ್ಲ ಕೆಲವೆಲ್ಲ ಬರಲ್ಲ. ಅದರಿಂದ ಏನಾಗಿದೆ, ನನಗೆ ನಂದೇ ಆದ ಕೆಲವು ಏನು ಒಳ್ಳೆಯ ವಿಷಯಗಳು ಇದೆ, ಕೆಲವೊಂದು ದುರಾದೃಷ್ಟಗಳು ಇದೆ. ಇಲ್ಲ, ರಶೀದ್ ಅವರ ಒಂದು ಸಂಪರ್ಕಕ್ಕೆ ಬಂದವರು ಬಹಳ ಬೇಗ ದೂರ ಆಗೋದಿಲ್ಲ. ಆ ಒಂದು ಸಂಬಂಧ ಇರಬೇಕು, ಅವರ ಒಂದು ಮಾತು, ಅವರ ಒಂದು ಪ್ರೀತಿ, ಅವರ ಒಂದು ಅಂತಃಕರಣದ ಒಂದು ನಿಲುವು, ಇವೆಲ್ಲವೂ ಕೂಡ ಬಹಳ ಪ್ರಿಯ ಆಗತ್ತೆ. ಆ ತರದಲ್ಲಿ ತಾವು ಇದ್ದೀರಿ. ಮಹಾರಾಜ ಕಾಲೇಜ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ. ಮಹಾರಾಜ ಕಾಲೇಜು ಅಂತಂದಾಗ ಸಾಹಿತ್ಯ ಓದ್ದವ್ರಿಗಾಗಿರ್ಬೋದು ಅಥವಾ ಒಂದು 35-40 ವರ್ಷಗಳ ಹಿಂದೆ ಓದ್ತಾ ಇದ್ದಂಥವ್ರಿಗಾಗಿರ್ಬೋದು, ಅದೊಂದು ಚಳವಳಿಗಳ ನೆಲ. ಹಲವಾರು ಪ್ರತಿಭಾನ್ವಿತರನ್ನು ಅಲ್ಲಿ ಬಂದಿದ್ದಾರೆ ಆ ನೆಲದಿಂದ. ಆ ಸಂದರ್ಭದಲ್ಲಿ ನೀವು ಓದ್ತಾ ಇದ್ದಂಥ ದಿನಗಳಲ್ಲಿ ಈತ ಒಬ್ಬ ಪ್ರತಿಭಾವಂತ ಇದ್ದಾನೆ, ಏನೋ ಬರೀತಾ ಇದ್ದಾನೆ, ಏನೋ ಇವನಿಂದ ನಿರೀಕ್ಷೆ ಮಾಡಬಹುದು ಅಂತಂದಾಗ ನಿಮ್ಗೆ ಯಾರ್ಯಾರೆಲ್ಲ ಅಲ್ಲಿ ಪ್ರೇರಣೆಯನ್ನ ನೀಡಿದ್ರು? ಅಂದ್ರೆ ನಾವು ತುಂಬಾ ಸಣ್ಣ ಅಂದ್ರೆ ಹೈಸ್ಕೂಲ್ ಓದ್ತಾ ಇರುವ ಸಮಯದಲ್ಲಿ ಕೊಡಗಲ್ಲಿ ಏನಾಗಿದೆ ಅಂತಂದ್ರೆ ಒಂಥರದ ಬೇರೆ ತರದ ಒಂಥರ ಪರಿಸರ ಇದೆ. ಅಂದ್ರೆ ಸಾಹಿತ್ಯದ ಬಗ್ಗೆ
ಓದೋದ್ರ ಬಗ್ಗೆ ಬರೆಯೋದ್ರ ಬಗ್ಗೆ ಎಲ್ಲ ಬೇರೆ ತರಹದ ಒಂದು ಸಂಸ್ಕೃತಿ ಒಂದು ಇದಿದೆ ಅಲ್ಲಿ. ಪಂಜೆ ಮಂಗೇಶ್ರಾಯರಾಗ್ಲಿ ಅಥವಾ ಮಂಜೇಶ್ವರ ಗೋವಿಂದ ಪೈಗಳಾಗ್ಲಿ, ಅವರದೆಲ್ಲ ಒಂಥರ ಶಾಲಾ ವ್ಯವಸ್ಥೆಯ ಭಾಗವಾಗಿದ್ದವರು. ಅವರೆಲ್ಲ ಶಾಲಾ ಶಿಕ್ಷಣ ವ್ಯವಸ್ಥೆಯ ಭಾಗವಾಗಿದೆ. ಶಿವರಾಮ ಕಾರಂತರಾಗ್ಲಿ. ಸೊ ನಾವೆಲ್ಲ ಬಹಳ 7ನೇ ಕ್ಲಾಸ್ 8ನೇ ಕ್ಲಾಸ್ ಅಲ್ಲಿ ಬರುವಾಗಲೇ ನಮಗೆ ಬಹಳ ಒಳ್ಳೆಯ ಪುಸ್ತಕಗಳೆಲ್ಲ ಓದ್ಲಿಕ್ಕೆ ಸಿಗ್ತಾ ಇತ್ತು. ಕುವೆಂಪು ಅವರು ಆಗ್ಲಿ ಅಥವಾ ಅನಂತಮೂರ್ತಿ ಅವರಾಗ್ಲಿ, ತೇಜಸ್ವಿ ಆಗ್ಲಿ, ಲಂಕೇಶ್ ಅವರಾಗ್ಲಿ ನಮ್ಗೆ ಬಹಳ ಸಣ್ಣ ವಯಸ್ಸಲ್ಲೇ ಓದ್ಲಿಕ್ಕೆ ಸಿಕ್ಕಿದ್ರು. ಅದು ಬಂದಿದ್ರಿಂದ, ನಾವು ಮೈಸೂರಿಗೆ ಬಂದಿದ್ರಿಂದ, ಮೈಸೂರಲ್ಲಿ ಇರೋ ಹುಡುಗರಿಗಿಂತ ಮೊದಲೇ ನಾವು ಬಹಳ ಆ ತರದನ್ನೆಲ್ಲ ಅಂದ್ರೆ ಕ್ಲಾಸಿಕ್ ಲಿಟರೇಚರ್ ಇದೆಯಲ್ಲ ಅದನ್ನೆಲ್ಲ ಬಹಳ ಓದ್ಕೊಂಡ್ ಬಂದಿದ್ವಿ. ಹಾಗಾಗಿ ಅವ್ರ ಮುಂದೆ ನಾವೇ ಸ್ವಲ್ಪ ಜಂಬ ತೋರಿಸುವ ಒಂದು ವ್ಯವಸ್ಥೆ ಎಲ್ಲ ಇತ್ತು. ನಮ್ಮ ಮಂಗಳೂರು ಕೊಡಗಿನ ಕಡೆ ಜಾಸ್ತಿ ತುಂಬಾ ಜಾಸ್ತಿ ಓದ್ಕೊಂಡಿದೀವಿ ಅಂತ ಒಂಥರ ಅಹಂಕಾರವೂ ಇತ್ತು, ಜಂಬನೂ ಇತ್ತು. ಹಾಗಾಗಿ ಉಳಿದವರಿಗೆ ನಮ್ಮ ಬಗ್ಗೆ ಒಂಚೂರು ಸ್ವಲ್ಪ ಭಯನೂ ಇತ್ತು. ಆ ಕಡೆ ಬುದ್ಧಿವಂತರ ಕಡೆಯಿಂದ, ಜಿಲ್ಲೆ ಕಡೆಯಿಂದ ಬಂದಿದ್ದಾರೆ ಇವ್ರ ಜೊತೆ ಹೆಂಗೆ ಅಂತ ಸ್ವಲ್ಪ ಅದು ನಮ್ಗೆ ಇದೆಲ್ಲ ಗೊತ್ತಿಲ್ಲ. ಇಲ್ಲಿದ್ದು ಮಹದೇಶ್ವರ ಕಾವ್ಯ ಆಗ್ಲಿ ಅಥವಾ ಜನಪದ ಕಾವ್ಯವಾಗ್ಲಿ ಅದಕ್ಕಿಂತಲೂ ಶ್ರೇಷ್ಠವಾದ, ನಾವು ಓದಿದ್ದಕ್ಕಿಂತಲೂ ಶ್ರೇಷ್ಠವಾದ ಜನಪದ ಕಾವ್ಯಗಳು, ಜನಪದ ಆಚರಣೆಗಳು, ಈ ತರದ ಹಾಡುಗಳು ಇದೆಲ್ಲ ನಮ್ಗೆ ಗೊತ್ತಿರ್ಲಿಲ್ಲ. ಬಂದಾಗ ಇದು ನಮ್ಗೆ ಗೊತ್ತಾಯ್ತು, ನಾವು ಓದಿದ್ದಕ್ಕಿಂತ ಬಹಳ ಶ್ರೇಷ್ಠವಾದ ಗಹನವಾದ ವಿಷಯಗಳು ಇಲ್ಲಿನ ಜಾನಪದ ಕಾವ್ಯಗಳಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಯ್ತು. ಹಾಗಾಗಿ ನನಗೆ ಜನಪದರ ಮೇಲೆ, ಜನಪದ ಗೀತೆಗಳನ್ನು ಹಾಡುವವರ ಮೇಲೆ ಬಹಳ ಪ್ರೀತಿ ಬರಕ್ಕೆ ಕಾರಣ ಏನು ಅಂತಂದ್ರೆ ಅದರಲ್ಲಿ ಇರುವ ಜೀವನ ಪ್ರೀತಿ. ಮತ್ತೆ ನಾವು ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕಲಿಯುವ ಇದಕ್ಕಿಂತ ಹೆಚ್ಚಿನ ಜೀವನ ಸತ್ವ ಮತ್ತೆ ಜೀವನ ಪ್ರೀತಿ ಇರುವಂತಹ ಮನುಷ್ಯರು ನಾವೆಲ್ಲ ಒಂಥರ ದೂರ ಮಾಡಿದ ಅಂತ ಒಂದು ಬದುಕಿನಲ್ಲಿ ಬದುಕ್ತಾ ಇದ್ದಾರೆ. ಅವರು ಎಲ್ರಿಗಿಂತ ದೊಡ್ಡವರು ಅಂತ ಅವ್ರ ಬಗ್ಗೆ ಒಂದರ ದರೆಗೆ ದೊಡ್ಡವರು ಅಂತ ಹೇಳ್ತೀವಲ್ಲ, ಹಂಗಾಗಿ ಇಲ್ಲಿ ಜನ ದರೆಗೆ ದೊಡ್ಡವರು ಅಂತ ನಂಗೆ ಗೌರವ ಬರಕ್ ಶುರುವಾಯ್ತು ಅವ್ರ ಮೇಲೆ. ಒಟ್ಟಿನಲ್ಲಿ ನಾವು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದೀವಿ, ನಮ್ಮ ಕೇಳುಗರೆ ಧರೆಗೆ ದೊಡ್ಡವರು, ಅವರಿಲ್ಲ ಅಂತಂದ್ರೆ ಕೇಳುಗದೊರೆಗಳು ಅಂತ ಅನ್ಬಹುದು. ಈಗ ರಶೀದ್ ಅವರೇ, ನಿಮ್ ಬಗ್ಗೆ ಕನ್ನಡದ ಒಬ್ಬ ಶ್ರೇಷ್ಠ ಸಾಹಿತಿಯೊಬ್ರು, ಕವಿಯೊಬ್ರು ಮಾತಾಡಿದ್ದಾರೆ. ಈಗ ಕೇಳೋಣ ಅವರ ಮಾತುಗಳನ್ನು, ನಿಮ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿ. ಹಲೋ, ನಮಸ್ಕಾರ ರಶೀದ್. ಏನೋ ಒಂದು ಸುದ್ದಿ ಕೇಳಿದೆ. ಇದು ಸುದ್ದಿಗಳ ಕಾಲ, ವದಂತಿಗಳ ಕಾಲ. ಅದು ನಂಬೇಕೋ ಬಿಡ್ಬೇಕೋ ಗೊತ್ತಿಲ್ಲ. ನೀವು ನಿಮ್ಮ ನಿವೃತ್ತಿ ಆಗ್ತಾ ಇದೆ ಅಂತ ಕೇಳಿದ್ನಪ್ಪ. ಅದು ಯಾಕೋ ನಿಮ್ಗೆ ಜೀವನದಲ್ಲಿ ಯಾವುದರಿಂದಲೂ ನಿವೃತ್ತಿ ಇಲ್ಲ ಅಂತ ನಂಬಿದವನು ನಾನು. ಯಾಕಂದ್ರೆ ಎಲ್ಲವನ್ನೂ ಪ್ರವೃತ್ತಿಯಿಂದೇ ಒಂದು ರೀತಿಯ ತಲ್ಲೀನತೆಯಿಂದ, ಜೊತೆಗೆ ಒಂದು ರೀತಿಯ ಆ ಕುರಿತು ಒಂದು ರೀತಿಯ ಒಂದು ನಿರ್ಲಿಪ್ತತೆಯಿಂದ ಮಾಡ್ಕೊಂಡು ಬಂದವರು ನೀವು. ಹೀಗಾಗಿ ಏನೋ ಒಂಥರ ವಿಚಿತ್ರ ಭಾವನೆ ಉಂಟಾಗ್ತಾ ಇದೆ ನನಗೆ. ಇರ್ಲಿ, ಇದು ಒಂದು ರೀತಿಯ ಹೊಸ ಅನುಭವ. ಇದನ್ನು ಕೂಡ ಅದೇ ರೀತಿಯ ತಲ್ಲೀನತೆಯಿಂದ, ಅದೇ ರೀತಿಯ ನಿರ್ಲಿಪ್ತತೆಯಿಂದ ನೀವು ಮಾಡ್ತೀರಿ ಅಂತ ಗೊತ್ತು ನನಗೆ. ನೋಡು, ಎಷ್ಟು ಗಂಭೀರವಾಗಿ ಮಾತಾಡಕ್ ಶುರು ಮಾಡ್ಬಿಟ್ಟೆ ನಿನ್ ಬಗ್ಗೆ ನನಗೆ. ನಿನ್ನ ಬಗ್ಗೆ ಬಹಿರಂಗವಾಗಿ ಗಂಭೀರವಾಗಿ ಹೀಗೆ ಬಹುವಚನದಲ್ಲಿ ಮಾತಾಡ್ತೀನಿ ಅನ್ನೋ ಕಲ್ಪನೆನೇ ಇಲ್ಲ. ನಿನ್ನೊಳಗೆ ಒಂದು ಅಂತಃಕರಣದ ಕಣ್ಣುಗಳಿವೆ, ಅದರಿಂದ ಏನೆಲ್ಲ ನೋಡಿ ಅದನ್ನ ಕಥೆಯಲ್ಲಿ ಬರೀತಿದ್ದೆ. ಆಮೇಲೆ ಅಂತಃಕರಣದ ಕಿವಿ ಇದೆ, ಅದರಲ್ಲಿ ಏನೆಲ್ಲ ಕೇಳಿ ಅದನ್ನ ಬೇರೆ ರೀತಿಯಲ್ಲಿ ಕೇಳಿಸ್ತಿದ್ದೆ ನಮಗೆ ರೇಡಿಯೋದಲ್ಲಿ. ಆಮೇಲೆ ಫೋಟೋಗ್ರಾಫಿನೂ ಶುರು ಮಾಡಿದೆ, ಅದನ್ನ ಇನ್ನೊಂದು ರೀತಿಯಲ್ಲಿ ಚಿತ್ರಗಳ ಮೂಲಕ ತೋರಿಸ್ತಾ ಇದ್ದೆ. ಗೊತ್ತಿಲ್ಲ ಈಗ ಇನ್ನೇನು ಕಾದಿದೆಯೋ ಕಷ್ಟ ನನ್ನಂಥ ನಿನ್ನ ಹಳೆಯ ಅಭಿಮಾನಿಗಳಿಗೆ. ಸೊ ತುಂಬಾ ಸಮಯ ಅನ್ನೋದು ಬೇರೆ ರೀತಿಯಲ್ಲಿ ನಿನಗೆ ಸಿಗ್ತಾ ಇದೆ ಈಗ. ಸೊ ನಾನು ಮತ್ತೇನೋ ಹೇಳೋದಿಲ್ಲ. ಬಿ ಇನ್ಸ್ಪೈರ್ಡ್, ಬಿ ರೆಸ್ಟ್ಲೆಸ್ ಆಸ್ ಆಲ್ವೇಸ್, ಅಷ್ಟೇ. ರಶೀದ್ ಅವರೇ, ಇದು ಯಾರ ಮಾತುಗಳು ಅಂತ ತಮಗೆ ಗೊತ್ತಾಗಿರೋ? ಮೊದಲಿಗೆ ಗೊತ್ತಾಗ್ಲಿಲ್ಲ, ಯಾಕಂದ್ರೆ ನಾನು ಮತ್ತೆ ಜಯಂತ್ ಆ ತರದ ಭಾಷೆಯಲ್ಲಿ ಮಾತಾಡಲ್ಲ. ನಮ್ ಭಾಷೆನೇ ಬೇರೆ ಇರುತ್ತೆ, ಆರಾಮಾಗಿ ತಮಾಷೆ ಮಾಡ್ಕೊಂಡು. ಆ ಭಾಷೆಯಲ್ಲಿ ಹೇಳಕ್ ಆಗಲ್ವಾ? ಈಗ ಗೊತ್ತಾಯ್ತು, ಆಮೇಲೆ ಗೊತ್ತಾಯ್ತು, ನಿಧಾನಕ್ಕೆ ಬಂದಾಗ ಜಯಂತ್ ಕಾಯ್ಕಿಣಿ ಅಂತಾನೆ ಗೊತ್ತಾಯ್ತು. ಜಯಂತ್ ಮತ್ತೆ ನಾನು, ಜಯಂತ್ ಒಂಥರ ಒಂದ್ ಕಾಲದಲ್ಲಿ ನಾನು ಹಂಬಲಿಸಿ ಅವ್ರನ್ನ ನೋಡ್ಬೇಕು, ಜಯಂತ್ 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 ಅಂತ
ಹುಚ್ಚಿಡಿದು ಜಯಂತ್ ಯಾರು ಅಂತ ಹೇಳಿ ಅವ್ರನ್ನ ಬೊಂಬೈ ತನಕ ಹುಡ್ಕೊಂಡು ಹೋಗಿದ್ದೀನಿ ನಾನು, ಆ ತರದ ಲೇಖಕ. ಆಮೇಲೆ ನಾವು ಬರ್ತಾ ಬರ್ತಾ ಈಗ ನಾವು ಫ್ರೆಂಡ್ಸ್ ಆಗಿದ್ದೀವಿ. ಫ್ರೆಂಡ್ಸ್ ತುಂಬಾ ವಿಷಯಗಳಲ್ಲಿ ನಮಗೂ ಅವರಿಗೂ ಒಂದೇ ರೀತಿಯ ಯೋಚನೆಗಳು, ಒಂದೇ ರೀತಿಯ ತಮಾಷೆಗಳು, ಒಂದೇ ರೀತಿಯ ಜೋಕ್ಗಳೆಲ್ಲ ಇರೋದು ಅಂತ ಗೊತ್ತಾದ್ಮೇಲೆ ನಾವು ಭಯಂಕರ ಫ್ರೆಂಡ್ಸ್ ಆಗಿದ್ದೀವಿ ನಾನು ಮತ್ತೆ ಜಯಂತ್. ಆದ್ರೆ ಸಾಹಿತ್ಯದ ದೃಷ್ಟಿಯಿಂದ, ಓದಿನ ದೃಷ್ಟಿಯಿಂದ ಅವ್ರು ನನಗೆ ಒಂದು ರೀತಿಯ ಮಾನಸ ಗುರುಗಳು ಅಂತಾನೆ ಹೇಳ್ಬೋದು. ಮಾನಸ ಗುರುಗಳು, ಅದರ ಜೊತೆಗೆ ಫ್ರೆಂಡ್ಸ್. ಬಹಳ ಚೆನ್ನಾಗಿ ಮಾತಾಡಿದ್ರು ತಮ್ಮ ಬಗ್ಗೆ. ಅವ್ರು ಹೇಳಿದಂತ ವಿಚಾರ ಕಾದಿದೆಯೋ ಗೊತ್ತಿಲ್ಲ ಅಂತಂದ್ರು. ಇಲ್ಲ, ಅವ್ರ ಭವಿಷ್ಯ ಏನ್ ಹೇಳ್ತಾ ಇಲ್ಲ, ಯಾವ್ದು ನನಗೂ ಗೊತ್ತಿಲ್ಲ ಏನ್ ನನಗೆ ಕಾದಿದೆ ಅಂತ. ಈಗ ಮತ್ತೊಬ್ರು ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ರಶೀದ್ ಅವರೇ. ಬನ್ನಿ ಯಾರು ಅಂತ ಮಾತುಗಳಲ್ಲೇ ತಿಳ್ಕೊಂಡ್ಬಿಡೋಣ. ಸರ್ ನಮಸ್ಕಾರ. ಹಲೋ ಸರ್ ನಮಸ್ಕಾರ. ನಮಸ್ಕಾರ ಸರ್. ಹಲೋ ಹಲೋ ಸರ್ ನಮಸ್ಕಾರ. ಉಮೇಶ್ ಅವರು ಧ್ವನಿ ಯಾಕೋ ಕೇಳಿಸ್ತಾ ಇಲ್ಲ, ಅವ್ರನ್ನ ಪುನಃ ಸಂಪರ್ಕ ಮಾಡೋಣ ನಾವು. ಹಲೋ. ಖಂಡಿತ. ಹಲೋ. ಅವ್ರ ಊರ್ ಕಡೆ ಗಾಳಿ ಮಳೆ ಜೋರಿದ್ದಂಗಿದೆ, ಗಾಳಿ ಶಬ್ದ ಬರ್ತಾ ಇದೆ. ಈ ಬಿಸಿಲಿನ ತಾಪದಲ್ಲೂ ಕೂಡ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ ತಾವು. ಇರಲಿ, ಒಂದು ತಂಗಾಳಿಯುಕ್ತವಾದಂತಹ ಬದುಕು ತಮ್ದಾಗ್ಲಿ ನಿವೃತ್ತಿಯ ನಂತರ ಅನ್ನುವಂಥದ್ದು. ಜಯಂತ್ ಅವರು ಹೇಳಿದ ಹಾಗೆ ಏನು ಕಾದಿದೆಯೋ ಅನ್ನುವಂತಹ ಉದ್ಗಾರ ಬಂದಿದೆ. ಅಪಾಯವೋ ಅಥವಾ ಏನು ಒಳ್ಳೆಯದೋ ಗೊತ್ತಿಲ್ಲ. ಏನು ಇದರ ನಡುವಲ್ಲಿ ನಮ್ಮ ಅಮ್ಮಂದು ಒಂದು ವಿಷಯ ಹೇಳ್ಬೇಕಂದ್ರೆ, ನಾನು ಮಡಿಕೇರಿ ಆಕಾಶವಾಣಿಯಲ್ಲಿರುವಾಗ ಒಂದು ಲೈವ್ ಕಾರ್ಯಕ್ರಮ ಮಾಡ್ತಾ ಇದ್ದೆ, ಕಾವೇರಿ ಎಕ್ಸ್ಪ್ರೆಸ್ ಮತ್ತೆ ಹಳ್ಳಿ ರೇಡಿಯೋ ಅಂತ ಕೂಡ ಹೇಳ್ತಾ ಇದ್ರಿ. ಅಲ್ಲಿ ಕೊಡಗಿನ ವಿಶೇಷ ಖಾದ್ಯಗಳ ಬಗ್ಗೆ ಒಂದು ಕಾರ್ಯಕ್ರಮ ಇರ್ತಿತ್ತು. ಅಂದ್ರೆ ಕೊಡಗಿನ ವಿಶೇಷ ತಿಂಡಿಗಳು, ನಾವೆಲ್ಲ ಸಣ್ಣದಿರುವಾಗ. ಸೊ ನಾ ಏನ್ ಮಾಡ್ತಾ ಇದ್ದೆ, ಕೆಲವರ ಕೈಯಿಂದ ಆ ತಿಂಡಿ ಹೆಂಗ್ ಮಾಡೋದು ಹೆಂಗ್ ಮಾಡೋದು ಅಂತ ಹೇಳಿ ಎಕ್ಸ್ಪರ್ಟ್ಸ್ ಕೈಯಿಂದ ಆ ತಿಂಡಿ, ನನಗೂ ಗೊತ್ತಿರೋ ತಿಂಡಿಗಳೇ, ಆದ್ರೆ ಅವ್ರ ಕೈಯಿಂದ ಹೇಳಿಸ್ತಿದ್ದೆ ಹೇಗ್ ಮಾಡೋದು ಅಂತ. ನಮ್ಮಮ್ಮ ರೇಡಿಯೋ ಕೇಳ್ತಾ ಇದ್ರು. ನಮ್ಮಮ್ಮ ರೇಡಿಯೋ ಕೇಳ್ಬಿಟ್ಟು ಅವರು, ಓ ನನ್ನ ಮಗನಿಗೆ ಈ ತಿಂಡಿ ನೆನಪಾಗ್ಬಿಟ್ಟಿದೆ ನನ್ನ ಮಗನಿಗೆ ಅಂತ ಹೇಳ್ಬಿಟ್ಟು ರೇಡಿಯೋ ಕೇಳಿದವರು ಅವತ್ತು ಮಧ್ಯಾಹ್ನ ನಂಗೆ ಫೋನ್ ಬರೋದು, ಬಾಬ್ ಮನೆಗೆ ಬಾ ಅಂತ. ಏನಂತ ಕಾಲ ನೀವು ಹೇಳಿದ್ಯಲ್ಲ, ಮಾಡಿ ಇಟ್ಟಿದ್ದೀನಿ, ರೆಡಿ ಇಟ್ಟಿದ್ದೀನಿ ಅಮ್ಮ ಹೇಳ್ತಾ ಇದ್ರು. ಹಂಗಾಗಿ ನಾ ಒಂದೊಂದ್ಸಲ ನಾ ಏನ್ ಮಾಡ್ತೀನಿ, ನನಗೆ ಯಾವ ತಿಂಡಿ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ, ಆ ಕಾರ್ಯಕ್ರಮವನ್ನೇ ಮಾಡ್ತಾ ಇದೆ. ನಮ್ಮ ತಾಯಿ ಅದನ್ನೇ ಮಾಡಿ ಕೊಡ್ತಾ ಇದ್ರು. ಈಗ ನಿವೃತ್ತಿ ಆದ, ಈಗ ಅವರಿಗೆ ಸುಮಾರು ನನ್ಕಿಂತ ಒಂದು 20 ವರ್ಷ ದೊಡ್ಡವರು. ಅವ್ರು ಹೇಳ್ತಾ ಇದ್ರು, ನೀನೇನ್ ಬೇಜಾರ್ ಮಾಡ್ಬೇಡ, ಏನೆಲ್ಲ ತಿಂಡಿ ಬೇಕು ಅದೆಲ್ಲ ನಾನೇ ಮಾಡ್ಕೊಡ್ತೀನಿ, ಮನೇಲಿ ನಿನಗಾಗಿ ಒಂದು ಕೋಣೆ ರೆಡಿ ಮಾಡಿ ಇಟ್ಟಿದ್ದೀನಿ, ಬಂದ್ ನನ್ನ ಜೊತೆಗಿರು, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತ ನಮ್ಮ ತಾಯಿ ಅಂದ್ರು. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ. ಈಗಲೂ ಕೂಡ ಒಂಥರ ಅದೊಂದು ಅದೃಷ್ಟ. ಅಂದ್ರೆ ಖಂಡಿತ ಈಗಲೂ ಕೂಡ ಅಷ್ಟು ಪ್ರೀತಿಯಲ್ಲಿ ನೋಡ್ಕೊಳ್ಳುವಂತ ತಾಯಿ. ಏನ್ ಬೇಕು ಮಾಡ್ಕೊಡ್ತೀನಿ, ಬಾ ಮನೆಗೆ, ಮನೇಲಿ ನನ್ನ ಜೊತೆಗೆ ಇರು, ಇಷ್ಟು ದಿನ ನೀ ಇರ್ಲೇ ಇಲ್ಲ, ಈಗ್ಲಾದ್ರೂ ಇರು ಅಂತ ಒಬ್ರು ತಾಯಿ ಇದ್ದಾರೆ ನನಗೆ. ಬಹಳ ಸಂತೋಷ ರಶೀದ್ ಅವರೇ. ಏನು ಅಂದ್ರೆ, ರಶೀದ್ ಅಂತಂದಾಗ ಒಬ್ಬ ಸಂಚಾರಿ, ಒಬ್ಬ ಜಂಗಮ ಅನ್ನುವಂತಹ ವಿಚಾರಗಳನ್ನ ಎಲ್ಲ ನಿಮ್ಮ ಸ್ನೇಹಿತರು ಹೇಳ್ತಾ ಇರ್ತಾರೆ. ಈ ಸಂಚಾರಿ ಆಗಿರುವಂತಹ ರಶೀದ್ ಅವರು, ಜಂಗಮನಾಗಿರುವಂತಹ ರಶೀದ್ ಅವರು, ಫಕೀರನ ಹಾಗೆ ಎಲ್ಲೆಂದರಲ್ಲಿ ಸುತ್ತುವಂತಹ ರಶೀದ್ ಈಗ ತಾಯಿಯ ಆ ಒಂದು ನೆಲಕ್ಕೆ ಹೋಗ್ತಿರೋ ಅಥವಾ ಏನಾದರೂ ಸಾಹಿತ್ಯ ಕೃಷಿಯಲ್ಲಿ ಮೈಸೂರಿನಲ್ಲೇ ಇದ್ದುಕೊಂಡು ಓಡಾಡ್ತಾ ಏನಾದರೂ ಕೆಲಸವನ್ನ ಮಾಡಲಿಕ್ಕೆ ತಾವು ಪ್ರಯತ್ನ ಪಡ್ತೀರೋ? ಇಲ್ಲ, ನಾನು ಆ ಥರದ್ದು ಏನು ಡಿಸೈಡ್ ಮಾಡಲ್ಲ, ಯಾವುದನ್ನು ಕೂಡ ಪ್ಲಾನ್ ಮಾಡಲ್ಲ. ಆ ನಿಮಿಷದಲ್ಲಿ ಹೇಗಾಗುತ್ತೋ ಹಾಗೆ. ಈಗ ಗಾಳಿಯಲ್ಲಿ ಹಾರುವ ಒಂದು ಮರದ ಎಲೆ ಇರುತ್ತಲ್ಲ, ನೆಕ್ಸ್ಟ್ ಯಾವ ಕಡೆ ಹಾರುತ್ತೆ ಅಂತ ಎಲೆಗೆ ಗೊತ್ತಾಗಲ್ಲ. ಗಾಳಿ ಯಾವ ತರ ಬೀಸುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ತಮ್ಮ ಓದಿನ ದಿನಗಳಲ್ಲಿ, ಮಹಾರಾಜ ಕಾಲೇಜಿನಲ್ಲಿ ಓದ್ತಾ ಇದ್ದಂತ ದಿನಗಳಲ್ಲಿ ನಿಮ್ಗೆ ಬಹಳ ಆಪ್ತರಾಗಿರುವಂತವ್ರು ಒಬ್ರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಅರೇ ರಶೀದ್, ನಿನಗೆ 60 ವರ್ಷ ಆಗೋಯ್ತಾ? ನನಗೆ ನಂಬಕ್ಕೆ ಆಗ್ತಾ ಇಲ್ವಲ್ಲ ಮಾರಾಯ. ನನ್ನ ಮುಂದೆ ನೀನ್ ಇನ್ನೂ ಚಿಕ್ಕ ಹುಡುಗ ಅಂತಾನೆ ಅನ್ನಿಸ್ತದೆ. ಚಿಕ್ಕ ಹುಡುಗ ಅಲ್ದಿದ್ರು ಕೂಡ ಆ ಬಾಲಕನ ಪ್ರವೃತ್ತಿನ ಬಿಟ್ಕೊಡದೆ ಇರುವಂತ ವ್ಯಕ್ತಿ ನೀನು. ನಿಂದು ವಿಚಿತ್ರವಾದ ಸ್ವಭಾವ ಮಾರಾಯ ನಿಂದು. ಈ ಬಿಟ್ಟುಕೊಂಡ ಬದುಕಿನೊಳಗೆ ಏನೋ ಒಂದು ಗೂಢವಾದದ್ದು ಅಡಗಿದೆ ಅಂತಾನೆ ಅದನ್ನ ಹುಡುಕುವ, ಅರಸುವ ಪ್ರವೃತ್ತಿಯವನು ನೀನು. ಎಲ್ಲದಕ್ಕಿಂತ ತುಂಬಾ ನನಗೆ ಇಷ್ಟ ಆಗಿದ್ ನಿನ್ನಲ್ಲಿ ಏನ್ ಗೊತ್ತಾ? ನಿರ್ಲಕ್ಷಿತವಾದ ವ್ಯಕ್ತಿ ಅಥವಾ ನಿರ್ಲಕ್ಷಿತವಾದ ವಸ್ತು ಅಥವಾ ನಿರ್ಲಕ್ಷಿತವಾದಂತ ಒಂದು ಜೀವನ ಯಾವುದಿದೆಯೋ ಅದ್ರ ಒಳಹೊಕ್ಕು ಅದನ್ನ ಶೋಧಿಸ್ತಾ ಇದ್ದಂತಹ ಮಾನವೀಯ ಕಾಳಜಿ ನಿನ್ನಲ್ಲಿತ್ತು. ಮೈಸೂರಿನಲ್ಲಿ ಒಂದು ಏಕಲವ್ಯ ಅನ್ನುವಂತಹ ಒಂದು ಕೊಳಗೇರಿಯನ್ನ ಒಂದು ಮಾಯಾನಗರಿಯನ್ನ ಮಾಡುವಂತಹ ಶಕ್ತಿ ನಿನ್ನಲ್ಲಿತ್ತು ಅಂದ್ರೆ ಯಾರಾದ್ರೂ ನಂಬೋದಕ್ಕೆ ಸಾಧ್ಯನಾ ಹೇಳು? ಕನಸಲ್ಲೂ ಊಹಿಸೋದಕ್ಕೆ ಕಷ್ಟ ಆಗ್ತಾ ಇದ್ದಂತಹ ಆ ಅನಕ್ಷರಸ್ಥ ಕಲೆಗಾರರಿದ್ದಾರಲ್ಲ,
ಅವರೆಲ್ಲರನ್ನೂ ಕೂಡ ಒಂದು ಅಂತಾರಾಷ್ಟ್ರೀಯ ವೇದಿಕೆ ಮೇಲೆ ತಂದು ಅವರಿಂದ ಒಂದು ಹೊಸ ಪ್ರಪಂಚವನ್ನೇ ಬಿಚ್ಚಿಕೊಳ್ಳುವ ಹಾಗೆ ಮಾಡಿದ ಶಕ್ತಿ ನನ್ನಲ್ಲಿದೆ ನಿನ್ಗೆ. ಆಡಂಬರದ ಜಗತ್ತು ಮೂಕವಾಗುವಂತೆ ಮಾಡಿದಂತ ವ್ಯಕ್ತಿ ನೀನು. ಅವತ್ತು ಅಲ್ಲಿ ಬಂದ ಎಲ್ಲಾರು ಕೂಡ ಮೂಗ್ ಮೇಲೆ ಬೆರಳಿಟ್ಕೊಂಡು ಕುತ್ಕೊಂಡ್ರು ಅಂತಾರಲ್ಲ, ಆ ತರ ಅದು. ವೇದಿಕೆ ಮೇಲೆ ತಮ್ಮ ಕಲಾ ಪ್ರಾವೀಣ್ಯವನ್ನು ಮರೀತಾ ಇದ್ದಂತಹ ಆ ಅನಕ್ಷರಸ್ಥರಿಗೆ ಎಷ್ಟು ಆಶ್ಚರ್ಯ ಆಗಿತ್ತು, ವಿಸ್ಮಿತವಾಗಿತ್ತು. ಅಷ್ಟೇ ವಿಸ್ಮಿತ ಅದನ್ನ ನೋಡ್ತಾ ಕೂತಿದ್ದಂತಹ ಆ ಅತಿ ವಿದ್ಯಾವಂತ ಮತ್ತು ಶ್ರೀಮಂತ ಪ್ರೇಕ್ಷಕ ವರ್ಗಕ್ಕೂ ಕೂಡ ಆಗಿತ್ತು. ಆ ಅನುಭವನ ನನ್ನ ಪಾಲಿಗೆ ಇವತ್ತಿಗೂ ಕೂಡ ಮರೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ನನ್ಗೆ. ನೀನ್ ನನ್ನ ವಿದ್ಯಾರ್ಥಿ ಆಗಿದ್ದು ನಿಜ, ಆದ್ರೆ ನನ್ನ ವಿದ್ಯಾರ್ಥಿ ಆಗಿದ್ಕಿಂತ ನೀನ್ ನನ್ನಿಂದ ಏನ್ ಕಲ್ತಿಯೋ ಅದಕ್ಕಿಂತ ಹೆಚ್ಚಿನದನ್ನ ನಾನ್ ನಿನ್ನಿಂದ ಕಲ್ತೆ ಅಂತ ನನ್ಗನ್ಸುತ್ತೆ. ಯಾಕೆಂತಂದ್ರೆ ನಿನ್ನಲ್ಲಿ ಏನಿದೆ ಗೊತ್ತಾ, ಒಂದು ಇವತ್ತಿಗೂ ನೀನು ಒಂದು ಮಗುವಿನ ಮುಗ್ಧತೆಯನ್ನು ಕಳ್ಕೊಂಡಿಲ್ಲ. ಕುತೂಹಲದ ನೆಲೆ ಮತ್ತು ಸೆಲೆ ಇದೆಯಲ್ಲ, ಅದನ್ನ ನೀನು ಬಿಟ್ಕೊಟ್ಟಿಲ್ಲ. ನೀನು ಕೊಳಗೇರಿಯಲ್ಲೂ ಹೋಗಿ ಮಾಣಿಕ್ಯ ಹುಡುಕುವಂತ ವ್ಯಕ್ತಿ ನೀನು. ಅಲ್ಲಿ ಮಾಣಿಕ್ಯ ಇದೆ ಅಂತ ನಂಬಿದವನು ಬೇರೆ, ನೀನು ಹುಡುಕೋದಲ್ಲ, ಇದೆ ಅಂತಾನೆ ನಂಬಿದವನು. ಹಾಗಾಗಿ ನಿನ್ನದು ಈ ಬಸವಣ್ಣ ಹೇಳ್ತಾನಲ್ಲ, ತನ್ನ ಬಣ್ಣಿಸಬೇಡ ಅನ್ನುವ ಒಂದು ವಚನ ಇದೆಯಲ್ಲ, ಆ ತರ ನೀನು ನಿನ್ನನ್ನು ನೀನು ಬಣ್ಣಿಸೋದು ಇಲ್ಲ, ನಿನ್ನನ್ನು ನೀನು ಮುಂದಕ್ಕೆ ಬರೋದು ಇಲ್ಲ. ಹಿನ್ನೆಲೆಯಲ್ಲೇ ಇದ್ದುಕೊಂಡು ಯಾರು ಮುನ್ನೆಲೆಗೆ ಬರ್ಬೇಕೋ ಅಂತ ಮುಂದಕ್ಕೆ ತಳ್ತಾ ಹೋಗ್ತೀಯ. ಒಳ್ಳೆಯ ಕತೆಗಾರ ನೀನು, ಒಳ್ಳೆಯ ಮಾತುಗಾರ. ಅದಕ್ಕಿಂತ ಹೆಚ್ಚಾಗಿ ಮೌನದ ಬೆಲೆ ಕೂಡ ನಿನಗೆ ಗೊತ್ತು. ನೀರವವಾದ ನಿಶಬ್ದ ವಾತಾವರಣದಲ್ಲಿ ಮಿಂಚು ಹುಳುಗಳ ಸೌಂದರ್ಯವನ್ನೂ ಕೂಡ ನೀನು ಅನುಭವಿಸ್ತೀಯ, ಆಸ್ವಾದಿಸುತ್ತೀಯ. ಮತ್ತೆ ಎಲ್ಲರ ಗಮನಕ್ಕೂ ಅದನ್ನ ತರೋದಕ್ಕೆ ನೀನು ಪ್ರಯತ್ನ ಪಡ್ತೀಯಲ್ಲ, ಅದು ನನಗೆ ಬಹಳ ಇಷ್ಟ ಆಗಿತ್ತು. ನನ್ನ ಪಾಲಿಗೆ ರಶೀದ್, ನೀನ್ ಯಾವತ್ತೂ ಒಬ್ಬ ಹುಡುಗಾಟದ ಬೆರಗುಗಣ್ಣಿನ ಬಾಲಕ ಅಂತಾನೆ ಅನ್ಸೋದು. ಕೊರಡನ್ನ ಕೊನರಿಸುವ ಒಂದು ಬಯಕೆನ ಹೊತ್ತಂತ ಒಂದು ಕಲೆಗಾರ ನೀನು. 60 ಆದ್ರೂ ಕೂಡ ನಿನ್ನೊಳಗೆ ಒಂದು ಬತ್ತಲಾರದ, ಯಾವತ್ತೂ ಬತ್ತುವುದಕ್ಕೆ ಸಾಧ್ಯವಿಲ್ಲದ ಒಂದು ಸ್ನೇಹ, ಪ್ರೀತಿಯ ಸೆಲೆ ಇದೆ. ಇನ್ನು ಏನು ಹೇಳಿ ರಶೀದ್, ಇನ್ನು ನಿನ್ನ ಸಂಪೂರ್ಣ ಸಮಯವನ್ನ ನೀನು ಇದಕ್ಕೆ ಜೊತೆ ನೀನೀಗ ಫೋಟೋಗ್ರಾಫರ್ ಬೇರೆ, ಲೇಖನಿಯಲ್ಲಿ ಪ್ರಪಂಚವನ್ನ ಬಿಚ್ಚುವ ಹಾಗೆ ಈಗ ಕ್ಯಾಮ್ರಾದಲ್ಲೂ ಕೂಡ ನೀನು ಪ್ರಪಂಚವನ್ನ ಬಿಚ್ಚೋದಕ್ಕೆ ನೋಡ್ತೀಯ. ಎಷ್ಟು ಹೇಳಿದ್ರು ನಿಂದು ಕಡಿಮೆನೆ ಅಪ್ಪ ಅಂತರಲ್ಲಿ. ಐ ಜಸ್ಟ್ ಲವ್ ಯು ರಶೀದ್, ಐ ವಿಶ್ ಯು ಗುಡ್ ಲಕ್. ಬಹಳ ಅಭಿಮಾನದ ಮಾತುಗಳನ್ನ ರಶೀದ್ ಅವರೇ ನಿಮ್ಮ ಬಗ್ಗೆ. ಮಹಾರಾಜ ಕಾಲೇಜಿನಲ್ಲಿ ನಮಗೂ ನಿಮಗೂ ಅಧ್ಯಾಪಕಿಯಾಗಿದ್ದಂತಹ ಪ್ರೊಫೆಸರ್ ಚಾ ಸರ್ವಮಂಗಳ ಮೇಡಮ್ ಅವರು ಅಮ್ಮನಗುಡ್ಡ ಅನ್ನುವಂತಹ ಒಂದು ಗಣ್ಣುಗಳಿಂದ ನೋಡ್ತಾ ಇದ್ದಂತಹ ನಮ್ಮ ಪ್ರೀತಿಯ ಕನ್ನಡ ಮೇಡಮ್. ಬಹಳ ಪ್ರೀತಿ. ಮತ್ತೆ ಒಂದು ರೀತಿ ಆ ಕಾಲಕ್ಕಾಗ್ಲೇನೆ ಮಹಾರಾಜ ಕಾಲೇಜಿನಲ್ಲಿ ಬಹಳ ಒಳ್ಳೆಯ ಹೆಸರನ್ನ ಮಾಡಿದಂಥ ಅಧ್ಯಾಪಕಿ ಆಗಿದ್ರು. ಮತ್ತೆ ಆ ಒಂದು ನವ್ಯ ಸಾಹಿತ್ಯದ ಉಚ್ಛ್ರಾಯ ಸ್ಥಿತಿನಲ್ಲಿ ಅವರು ಅವರ ಅಮ್ಮನಗುಡ್ಡ ಕವನಗಳ ಮೂಲಕ ಎಲ್ಲ ಸಾಹಿತಿಗಳನ್ನ ಸೆಳೆದಂಥವ್ರು. ಅವ್ರ ಬಗ್ಗೆ ಅನಂತರ ಒಂದಷ್ಟು ಮಾತಾಡೋಣ. ನಿಮ್ಮ ಮೆಚ್ಚಿನ ಮೇಡಮ್ ಬಗ್ಗೆ ಈಗ ಮತ್ತೊಬ್ರು ನಮ್ಮ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಈಗ ಸರ್ವಮಂಗಳ ಅವರ ಬಗ್ಗೆ ಮಾತಾಡೋಣ. ಬಹಳ ನಮ್ಮ ಇಷ್ಟದ ಪ್ರಾಧ್ಯಾಪಕಿ ಸರ್ವಮಂಗಳ ಅವ್ರ ಜೊತೆನೆ ನಮಗೆ ಮಹಾರಾಜ ಕಾಲೇಜಿನಲ್ಲಿ ಬಹಳ ಒಳ್ಳೆಯ ಮೇಷ್ಟ್ರುಗಳು ಸಿಕ್ಕಿದ್ರು. ಪ್ರೊಫೆಸರ್ ರಾಮದಾಸ್, ಎಸ್ ಅನಂತನಾರಾಯಣ ಇಂಗ್ಲಿಷ್, ಲತಾ ಬಿದ್ದಪ್ಪ, ಆತರ ಆರ್ ಕೆ ಪದ್ಮನಾಭ ಜರ್ನಲಿಸಂ ಪದ್ಮನಾಭ, ಆತರ ಬಹಳ ಒಳ್ಳೆಯ ಮೇಷ್ಟ್ರುಗಳು ಇದ್ದ ಜಾಗ ಅದು. ಮೇಷ್ಟ್ರುಗಳಿಗಿಂತ ಅಷ್ಟೇ, ಆಮೇಲೆ ತರಗತಿಗಳಷ್ಟೇ ಚೆನ್ನಾಗಿದ್ದಿದ್ದು ಅಲ್ಲಿನ ಗ್ರಂಥಾಲಯ, ಮಹಾರಾಜ ಕಾಲೇಜಿನ ಗ್ರಂಥಾಲಯ. ಅದು ಇತ್ತೀಚೆಗೆ ನಾನು ಹೋಗಿದ್ದೆ ಅಲ್ಲಿ ನೋಡ್ಲಿಕ್ಕೆ ಅಂತೇಳಿ ಹೋಗಿದ್ದೆ. ಆ ಗ್ರಂಥಾಲಯ ಪುಸ್ತಕಗಳೆಲ್ಲ ಅದಕ್ಕಿಂತಲೂ ಇನ್ನೂ ಚೆನ್ನಾಗಿ ವ್ಯವಸ್ಥಿತವಾಗಿ ಜೋಡಿಸಲ್ಪಟ್ಟಿದೆ. ಆದರೆ ಓದುವ ಮಕ್ಕಳು ಅಲ್ಲಿ ಜಾಸ್ತಿ ಕಾಣಲಿಲ್ಲ. ಆದರೆ ನಾವು ಯಾವಾಗಲೂ ಕ್ಲಾಸಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ಲೈಬ್ರರಿಯಲ್ಲಿ ಪುಸ್ತಕಗಳನ್ನು ಮುಗಿಸ್ತಾ ಕೂರ್ತಾ ಇದ್ದಂತ ಮಹಾರಾಜ ಕಾಲೇಜು. ಕಾಲೇಜಿಗೆ ಬಹಳ ಚಕ್ಕರು ಕೂಡ ಹೊಡಿತಾ ಇದ್ವಿ. ಯಾಕೆಂದ್ರೆ ಈಗಿದ್ದ ಹಾಗೆ ಆಗ ಕಂಪಲ್ಸರಿ ಇರಲಿಲ್ಲ ಅಟೆಂಡೆನ್ಸ್. ಹಾಗಾಗಿ ನಾವು ಹೊರಗಡೆ ಓಡಾಡ್ತಾ ಇದ್ವಿ, ಚಳವಳಿಗಳಲ್ಲಿದ್ವಿ, ವಿದ್ಯಾರ್ಥಿ ಚಳವಳಿಗಳಲ್ಲಿ
ಬಹಳ ಸಕ್ರಿಯ. ನಾವೊಂದು ಗೋಡೆ ಪತ್ರಿಕೆ ಅದೆಷ್ಟು ಜೋರಾಗಿತ್ತು ಅಂತಂದ್ರೆ, ಈ ಗೋಡೆ ಪತ್ರಿಕೆಯನ್ನ ಕಾಲೇಜ್ ಒಳಗಿಂದ ಒಳಗಡೆ ಇಟ್ಕೊಳ್ಳಂಗಿಲ್ಲ, ಇದನ್ನ ಹೊರಗಡೆ ಹಾಕ್ಬೇಕು ಅಂತ ಹೇಳಿ ಏನು ಬೇರೆ ಬೇರೆ ಇಲಾಖೆಗಳವರೇ ಒತ್ತಡ ತಂದು ನಮ್ಮ ಪತ್ರಿಕೆಯನ್ನ ಕಾಲೇಜಿಂದ ಹೊರಗೆ ಹಾಕಿದ್ರು. ಅಷ್ಟೊಂದು ತೀವ್ರವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ವಿ, ನಮ್ಮ ವಿಚಾರಗಳನ್ನ ಹೇಳ್ತಾ ಇದ್ವಿ. ಅರಿವು ಅಂತ ಹೇಳಿ ಒಂದು ಪತ್ರಿಕೆ ನಾವು ಮತ್ತೆ ಗೆಳೆಯರು ತರ್ತಾ ಇದ್ದಂತ ಗೋಡೆ ಬರಹದ ಪತ್ರಿಕೆ. ಹಾಗಾಗಿ ಬಹಳ ಏನು ತೀವ್ರವಾಗಿ ಬದುಕಿದ್ದಂತಹ ಕಾಲೇಜು ದಿನಗಳು ಅದು. ರಶೀದ್ ಅವರು ಮಹಾರಾಜ ಕಾಲೇಜಿನಲ್ಲಿ ಓದ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಬಗೆಯಲ್ಲಿ ಕವನಗಳನ್ನು ರಚಿಸೋದ್ರ ಮೂಲಕ, ಕಥೆಗಳನ್ನು ಬರೆಯೋದ್ರ ಮೂಲಕ ಆಗಾಗ್ಲೇ ಒಳ್ಳೆ ಹೆಸರನ್ನ ಮಾಡಿದ್ರಿ. ತಮ್ಮ ಹಾಲು ಕುಡಿದ ಹುಡುಗ ಆ ಕೃತಿ ಬಂದ ನಂತರದಲ್ಲಿ ಆ ಒಂದೇ ಒಂದು ಕೃತಿ ಇಡೀ ಕರ್ನಾಟಕದಾದ್ಯಂತ ರಶೀದ್ ಅವರ ಹೆಸರನ್ನ ಪಸರಿಸ್ಬಿಡ್ತು. ಆ ಸಂದರ್ಭ ತಮ್ಗೆ ಏನ್ ಅನಿಸ್ತು? ಅದು ಬಹಳ ಮಜಾ ಇದೆ. ಏನಂತಂದ್ರೆ, ನಾನು MA ಫಸ್ಟ್ ಇಯರ್ ಅಲ್ಲಿ ಬರೆದ ಕಥೆಗಳು, ಫಸ್ಟ್ ಇಯರ್ ಸೆಕೆಂಡ್ ಇಯರ್ MA ಮಾಡ್ತಾ ಇರುವಾಗ ವಿದ್ಯಾರ್ಥಿ ವಿಭಾಗಕ್ಕೆ ಅಂತ ಹೇಳಿ ಆ ಕಥೆಯನ್ನ ಕಳಿಸಿದ್ದೆ. ವಿದ್ಯಾರ್ಥಿ ವಿಭಾಗಕ್ಕೆ ಅಂತ ಕಳಿಸಿದ್ದೆ. ಅದು ಏನೋ ಕತೆ ಯಾಕೋ ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಿ ಆ ಕಥೆಯನ್ನು ಓದಿದ ಉಪಸಂಪಾದಕಿ ಅದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ರು ಅವರಿಗೆ. ಆದ್ರೆ ಸಂಪಾದಕರು ಪುಣ್ಯಕ್ಕೆ ಓದ್ಬಿಟ್ಟಿದ್ರು. ಎಲ್ಲಮ್ಮ ಆ ಕಥೆಯಲ್ಲಿ ಅದು ಸರ್ ಅದು ಕಸದ ಬುಟ್ಟಿಗೆ ಹಾಕಿದೀನಿ ಅಂತಂದ್ರಂತ. ಅದೇಂಗ್ ಕಸದ ಬುಟ್ಟಿಗೆ ಹಾಕಿದ್ಯಾ, ಚೆನ್ನಾಗೇ ಇದೆಯಲ್ಲ, ಅದು ಕೊಡು ಅಂತ ಹೇಳಿ ಅವ್ರು ತರಿಸ್ಕೊಂಡು ಅದನ್ನ ವಿದ್ಯಾರ್ಥಿ ವಿಭಾಗಕ್ಕೆ ಸ್ಪರ್ಧೆಗೆ ಕಳಿಸಿದ್ರು. ಅದನ್ನ ಎಡಿಟರ್ ರಂಗನಾಥರಾವ್, GN ರಂಗನಾಥರಾವ್ ಅವರು. ಅದೇನಾಯ್ತು, ಸಾರ್ವಜನಿಕ ವಿಭಾಗದಲ್ಲೇ, ಅಂದ್ರೆ ಸಾರ್ವಜನಿಕ ವಿಭಾಗದಲ್ಲೇ ವಿದ್ಯಾರ್ಥಿ ವಿಭಾಗಕ್ಕೆ ಕಳಿಸಿದ ಕತೆ ಮೊದಲ ಬಹುಮಾನ ಬಂತು. ನನಗೆ ಮೊದಲ ಬಹುಮಾನ ನನಗೆ ಬಂತು. ನಮ್ಮ ಪ್ರೊಫೆಸರ್ ಇದ್ರು, ಅವರು ನನ್ನ ಫ್ರೆಂಡ್ ಪ್ರೊಫೆಸರ್, ಅವರು ಅವರಿಗೆ ಸಮಾಧಾನಕರ ಬಹುಮಾನ ಬಂದಿತ್ತು. ಅವರಿಗೆ ಸಮಾಧಾನಕರ ಬಹುಮಾನ, ನನಗೆ ಮೊದಲ ಬಹುಮಾನ ಬಂದಿತ್ತು. ಹಂಗಾಗಿ ಆಗ್ಲೇ ಒಂಥರ ಏನು ಆಗ ಬಹಳ ಜಂಬ ಪಡುವಂತ ಸಮಯ ಅಲ್ಲ. ಹಾಗಾಗಿ ನಮ್ಮ ಮೇಸ್ಟ್ರಿಗೆ ಸಮಾಧಾನಕರ ಬಹುಮಾನ, ನನಗೆ ಫಸ್ಟ್ ಪ್ರೈಸ್ ಅಂತ ಹೇಳಿ ನಾವು ಜಂಬ ಕೊಚ್ಕೊಂಡೆಲ್ಲ ಓಡಾಡ್ತಾ ಇದ್ದು. ಆಗ ಯೌವನ ಅಲ್ವಾ, ಯೌವನದಲ್ಲಿ ನಮಗೆ ಮದನೂ ಕೂಡ ಜಾಸ್ತಿ. ಸೊ ಒಂಥರ ಆತರ ಮದದಲ್ಲಿ ಓಡಾಡ್ತಾ ಇದ್ದ ದಿನಗಳು ಬಹಳ ಹೆಸರು ತಂದು ಕೊಟ್ಟ ದಿನಗಳು. ಯೌವನದ ಉಚ್ಛ್ರಾಯ ದಿನದ ಬಹಳ ಉಚ್ಛ್ರಾಯತೆ ಇನ್ನೂ ಶುರು ಆಗಿಲ್ಲ. ಉಲ್ಲಸಿತ ದಿನಗಳನ್ನ ಮತ್ತಷ್ಟು ಮೆಲುಕು ಹಾಕೋಣ. ಈಗ ನಮ್ಮ ದೂರವಾಣಿ ಸಂಪರ್ಕಕ್ಕೆ ಮತ್ತೊಬ್ರು ನಿಮ್ಮ ಆತ್ಮೀಯ ಸ್ನೇಹಿತರು ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಲೋ, ವಂದನೆಗಳು ಸರ್. ಹೇಳಿ, ನಿಮ್ಮ ಸ್ನೇಹಿತರು ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇಂದು ನಿವೃತ್ತಿಯನ್ನ ಹೊಂದುತ್ತಾ ಇದ್ದಾರೆ. ಇವತ್ತೇ ಅವರ ಹುಟ್ಟು ಹಬ್ಬ. ನಿಮ್ಮ ಸ್ನೇಹಿತನ ಬಗೆಗೆ ನೀವು ಏನ್ ಹೇಳ್ತೀರಿ, ಹೇಳಿ ಸರ್. ಕನ್ನಡದ ಸಮಕಾಲೀನ ಸಾಹಿತ್ಯ ಲೋಕದಲ್ಲಿ ರಶೀದ್ ಒಂದು ಅನನ್ಯವಾದ, ವಿಶಿಷ್ಟವಾದ ಹೆಸರು. ರಶೀದ್ ಸಂವೇದನೆ ನಾನು ತುಂಬಾ ಹತ್ತಿರದಿಂದ 40 ವರ್ಷಗಳಿಂದ ನಾನು ಗಮನಿಸ್ತಾ ಬಂದಿದ್ದೇನೆ. ನನ್ನ ಪರಮಾಪ್ತ ಮಿತ್ರರಲ್ಲೇ ರಶೀದ್ಗೆ ಮೊದಲನೇ ಸ್ಥಾನ ಇದೆ. ರಶೀದ್ ನನ್ನಲ್ಲಿ ಒಂದು ಹೊಸ ಕನಸನ್ನ, ಬರಹದ ಒಂದು ಹೊಸ ಕನಸುಗಳನ್ನ ಬಿತ್ತುವಷ್ಟು ದೊಡ್ಡ ಲೇಖಕ. ನಾನು ರಶೀದಿಂದಲೂ ನಾನು ಪ್ರಭಾವಿತನಾಗಿದ್ದೇನೆ. ಅಂದ್ರೆ ನಾನು ಲೇಖಕನಾಗಿ ರಶೀದ್ ಜೊತೆಗೆ ಬಂದರೂ ಕೂಡ ರಶೀದ್ ಸೃಷ್ಟಿಸಿದ ಮಾಯಾಲೋಕ ಅದು ಮತ್ತೊಬ್ಬ ಸಮಕಾಲೀನ ಇನ್ಯಾವ ಲೇಖಕನಲ್ಲೂ ಕಾಣೋದಕ್ಕೆ ಸಾಧ್ಯವಿಲ್ಲ. ವೈಯಕ್ತಿಕವಾಗಿ ಹೇಳೋದಾದ್ರೆ, ಕನ್ನಡ ಕಥಾ ಪರಂಪರೆಯಲ್ಲಿ ತೇಜಸ್ವಿನ ನಂತರಕ್ಕೆ ನನಗೆ ದೊಡ್ಡ ವಿಶ್ವಾಸ ರಶೀದ್. ಅದರಿಂದ ರಶೀದ್ ಇನ್ನು ತುಂಬಾ ಉನ್ನತ ಮಟ್ಟಕ್ಕೆ ಹೋಗೋ ಎಲ್ಲ ಸಾಧ್ಯತೆಗಳಿವೆ. ಕನ್ನಡದಲ್ಲಿ ಅಷ್ಟೇ ಅಲ್ಲ, ಭಾರತೀಯ ಭಾಷೆಗಳಲ್ಲಿ ಅಷ್ಟೇ ಅಲ್ಲ, ಜಗತ್ತಿನ ಮಟ್ಟದ ಅತ್ಯುನ್ನತ ಎತ್ತರದ ಸೃಜನಶೀಲ ಸಾಮರ್ಥ್ಯ ರಶೀದ್. ಮಾರ್ಕ್ವೆಸ್ ಹೇಗೆ ಒಂದು ಸ್ವಪ್ನ ಮಾಂತ್ರಿಕ ಒಂದು ನಿರೂಪಣಾ ಶೈಲಿ ಇತ್ತೋ, ಅದು ರಶೀದ್ಗಿದೆ. ಮೊಗಳಿ ಇದು ಈಗ ಏನು ನಾವು ಒಂದೇ ಜೊತೆಯಲ್ಲಿ ಓದ್ದವರು, ಒಂದೇ ಕಾಲೇಜಲ್ಲಿ ಮಹಾರಾಜ ಕಾಲೇಜಲ್ಲಿ ಓದೋರು, ಮಹಾರಾಜ ಹಾಸ್ಟೆಲಲ್ಲಿ ಓಡಾಡ್ಕೊಂಡಿದ್ದವರು, ಗಂಗೋತ್ರಿ ಕ್ಯಾಂಟೀನ್ ಅಲ್ಲಿ ಇದ್ದವರು,
ಗಂಗೋತ್ರಿ ಡಿಪಾರ್ಟ್ಮೆಂಟ್ಗಳಲ್ಲಿ ಜೊತೆ ಒಂದೇ ರೀತಿಯ ಕನಸುಗಳನ್ನ ಕಂಡುಕೊಂಡು ಒಂದೇ ರೀತಿಯ ಬೇಸರ ವಿರಹ ಎಲ್ಲವನ್ನೂ ಅನುಭವಿಸಿ ಬೆಳೆದವರು. ಹಾಗಾಗಿ ಸಾಹಿತ್ಯ ಲೋಕದಲ್ಲಿ ನಾವು ಏನಾಗ್ತೀವೋ ಏನಾಗಲ್ವೋ ಅದು ದೊಡ್ಡ ವಿಷಯ ಅಲ್ಲ. ಆದ್ರೆ ನಮ್ಮ ಗೆಳೆತನ ಇತ್ತಲ್ಲ ಆ ಕಾಲದಲ್ಲಿ, ಎಲ್ಲೂ ಚನ್ನಪಟ್ಟಣದ ಆ ಕಡೆಯಿಂದ ಮಂಡ್ಯ ಜಿಲ್ಲೆ, ಚನ್ನಪಟ್ಟಣ ಮಂಡ್ಯ ಜಿಲ್ಲೆಯಿಂದ ಬಹಳ ಹತಾಶೆಯಲ್ಲಿ, ಬಹಳ ನೋವಲ್ಲಿ, ಬಹಳ ದುಃಖದಲ್ಲಿ ಒಂಥರ ವಿರಹಿಯಾಗಿ ಬಂದಿದ್ದಂತ ಮೊಗಳಿ ಗಣೇಶ್, ಮತ್ತೆ ಕೊಡಗಿನ ಕಡೆಯಿಂದ ಒಂಥರ ಧಾಮ್ ಧೂಮ್ ಅಂತ ಯಾರಿಗೂ ಕೇರ್ ಮಾಡದೆ ಏನು ಓಡಾಡ್ತಾ ಇದ್ದ ಒಂದು ನನ್ನಂತ ಒಬ್ಬ ಹುಡುಗ. ನಾವಿಬ್ರು ನಮ್ಮಂತ ಬಹಳಷ್ಟು ಜನ ಅಲ್ಲಿ ಮಹಾರಾಜ ಕಾಲೇಜಲ್ಲಿ ನಾವು ಜೊತೆಗಿತ್ತು. ನಮ್ಗೆ ಒಂಥರ ಸ್ಫೂರ್ತಿ ಕೊಡೋ ತರ ಬಹಳ ಮಂದಿ, ಆಲ್ನಹಳ್ಳಿ ಕೃಷ್ಣ, ದೇವನೂರು ಮಹದೇವ, ಆಮೇಲೆ ನಮ್ಮ ಡಾಕ್ಟರ್ ಮಂಡ್ಯದ ಬೆಸಗರಳ್ಳಿ ರಾಮಣ್ಣ, ಶಿವತೀರ್ಥನ್ನು, ಆ ಕಡೆ ತೇಜಸ್ವಿ, ಬೆಂಗಳೂರಲ್ಲಿ ಲಂಕೇಶು, ಇಲ್ಲಿ ಅನಂತಮೂರ್ತಿ, ಎಲ್ಲರೂ ಒಂಥರ ನಮಗೊಂಥರ ಮಾರ್ಗದರ್ಶಕರ ತರ ಅಪರೋಕ್ಷವಾಗಿ ಇದ್ದಂತ ಸಮಯದಲ್ಲಿ ನಾನು ಮೊಗಳ್ಳಿ, ಗಂಗಾಧರಯ್ಯ, ಬಂಜಗೆರೆ, ಜಯಪ್ರಕಾಶ್ ನಾವೆಲ್ಲ ಸೇರಿ ಅಲ್ಲೊಂಥರ ಹುಡುಗರ ತರ, ಒಂಥರ ಸಣ್ಣ ಮಕ್ಕಳ ತರ ಅವರನ್ನು ಹಿಂಬಾಲಿಸ್ಕೊಂಡು ಓಡಾಡ್ತಾ ಇದ್ದ ಆ ದಿನಗಳೆಲ್ಲ ನನಗೆ ನೆನಪಾಗ್ತಾ ಇದೆ. ನಮ್ಮ ಕಷ್ಟದ ದಿನಗಳು, ಸುಖದ ದಿನಗಳು. ಮಗಳಿಗೆ ಮಾತಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಇಲ್ಲ, ನಿಮ್ ಬಗ್ಗೆ ನನ್ನ ಕರ್ತವ್ಯ, ನಿನ್ನ ಸಾಮರ್ಥ್ಯವನ್ನ ಹೊಗಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಬಹಳ ಸಂತೋಷ ಸರ್. ತಮ್ಮ ಗೆಳೆಯನ ಬಗ್ಗೆ ಒಂದಷ್ಟು ತಮ್ಮ ಓದಿನ ದಿನಗಳ ಅನುಭವಗಳನ್ನ ಹೇಳ್ಕೊಳ್ತಾ, ಹಾಗೇನೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ರಶೀದ್ ಅವರ ಪಾತ್ರ ಏನು ಮತ್ತೆ ಅವರ ಸಾಧನೆ ಏನು ಅನ್ನೋದ್ರ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ಲೈನ್ ಕ್ಲಿಯರ್ ಇದ್ರೆ ಇನ್ನೂ ಮಾತಾಡ್ಬೋದಿತ್ತು ಗಣೇಶ್. ಆದ್ರೆ ಗಣೇಶ್ ಕೂಡ ನಾನು ಅತ್ಯಂತ ಇಷ್ಟಪಡುವಂತಹ ಕತೆಗಾರ. ಮತ್ತೆ ನಾವು ಒಬ್ರನ್ನೊಬ್ರು ಬೆನ್ನು ಯಾವತ್ತೂ ಕೆರ್ಕೊಂಡಿಲ್ಲ, ಬೆನ್ನು ತಟ್ಟಿಲ್ಲ. ಆದ್ರೆ ಒಬ್ಬರನ್ನೊಬ್ರು ದೂರದಿಂದಲೇ ನೋಡ್ತಾ ಇಷ್ಟಪಡ್ತಾ ಇರುವಂತಹ ಬರಹಗಾರರು ನಾವು. ಬಹಳ ಸಂತೋಷ ಸರ್. ಗಣೇಶ್ ಸರ್ ನಮಸ್ಕಾರ. ನಮಸ್ಕಾರ. ಕೇಳುಗರೆ, ಮೈಸೂರು ಆಕಾಶವಾಣಿಯಲ್ಲಿ ಸುಮಾರು 36 ವರ್ಷಗಳಿಂದ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ಕೆಲಸವನ್ನ ನಿರ್ವಹಿಸಿ ಇಂದು ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇವತ್ತೇ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇವತ್ತೇ ನಿವೃತ್ತಿಯನ್ನ ಹೊಂದುತ್ತಾ ಇರುವಂತಹ ಅಬ್ದುಲ್ ರಶೀದ್ ಅವರ ಕೆಲವು ಅನುಭವದ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಈಗ ನಮ್ಮ ನಿಲಯದ ಮುಖ್ಯಸ್ಥರು ಹಾಗೂ ಆಕಾಶವಾಣಿ ಕೇಂದ್ರದ ಉಪನಿರ್ದೇಶಕರಾದಂತಹ ಉಮೇಶ್ ಎಸ್ ಅವರು ರಶೀದ್ ಅವರ ಒಡನಾಟದ ಬಗ್ಗೆ ಒಂದಷ್ಟು ಮಾತುಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಸರ್ ಹೇಳಿ ಸರ್. ಮೊದಲಿಗೆ ಗೆಳೆಯ ರಶೀದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್ ನಮಸ್ತೆ. ನಮಸ್ತೆ ರಶೀದ್. ರಶೀದ್ ಒಂದು ರೀತಿ ಒಂಥರ ಪ್ರೀತಿಯ ಗೆಳೆಯ, ಒಳ್ಳೆಯ ಸಹೋದ್ಯೋಗಿ. ನಾನು ಈಗ ಕಳೆದ ಒಂದು 4-5 ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಒಂದು 4 ವರ್ಷಗಳ ಮೈಸೂರಲ್ಲಿದ್ದಾಗ ಆಗಲೂ 4 ವರ್ಷಗಳ ಕಾಲ ರಶೀದ್ ಜೊತೆ ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಮಾತುಗಳನ್ನು ಕೇಳಿದ ಮೇಲೆ ರಶೀದ್ ಬಗ್ಗೆ ಮಾತಾಡೋದಕ್ಕೆ ಭಯ ಆಗುತ್ತೆ. ಯಾಕಂದ್ರೆ ಕನ್ನಡ ಸಾಹಿತ್ಯದ ಎಲ್ಲ ಈಗಿನ ದಿಗ್ಗಜರು ರಶೀದ್ ಬಗ್ಗೆ ಹೇಳೋವಂಥದ್ದಾಗಲಿ ಇದೆಲ್ಲ ನೋಡಿದಾಗ, ಆಕಾಶವಾಣಿ ದೃಷ್ಟಿಯಿಂದ ನೋಡಿದ್ರೆ ರಶೀದ್ ಅವರು ಬಹಳ ಸೃಜನಶೀಲ ಕಾರ್ಯಕ್ರಮ ನಿರ್ವಾಹಕ. ಬಹಳ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಆಕಾಶವಾಣಿಗೆ ಅವರು ನೀಡಿದ್ದಾರೆ. ಆಕಾಶವಾಣಿಯ ಬೇರೆ ಯಾವ ಸಹೋದ್ಯೋಗಿಗಳು ಕೈ ಹಾಕದ ಕಾರ್ಯಕ್ರಮಗಳನ್ನು ರಶೀದ್ ಅವರು ಮಾಡಿದ್ದಾರೆ. ಬಹಳ ಪ್ರೀತಿಯಿಂದ ಮಾಡಿದ್ದಾರೆ. ಇದಕ್ಕೆ ತಾವುಗಳೆಲ್ಲ ಕೇಳಿರೋ ಹಾಗೆ ಬಹಳ ಪ್ರಮುಖವಾದಂತಹ ಕಾರ್ಯಕ್ರಮ ಹಾದಿಯಲ್ಲಿ ಕಂಡ ಮುಖ. ಆಮೇಲೆ ಜನಪದ ಗಾಯಕರನ್ನ ಪರಿಚಯ ಮಾಡಿಕೊಡುವಂಥದ್ದು. ಈ ಥರ ಬಹಳ ಕೆಳವರ್ಗದ ಜನರನ್ನು ಕೂಡ ಆಕಾಶವಾಣಿಗೆ ಕರೆತಂದು ಅವರ ಅನುಭವಗಳನ್ನು ಜನರಿಗೆ ಹಂಚ್ಕೋತಾ ಅವರಿಗೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ಮನಸ್ಸಿನ ರಶೀದ್ ನಮ್ಮ ಜೊತೆ ಇರೋದು ನಮಗೆಲ್ಲ ಬಹಳ ಸಂತೋಷ. ಯಾಕೆ ಅಂತಂದರೆ ಆಕಾಶವಾಣಿ ಯಾವತ್ತೂ ಕೂಡ ತಮಗೆ ಗೊತ್ತಿರೋ ಹಾಗೆ ಸುಮಾರು ವರ್ಷಗಳ ಕಾಲ ಮೇಲ್ಮಟ್ಟದ ಒಂದು ವರ್ಗಕ್ಕೇನೆ ಹೆಚ್ಚು ಸೀಮಿತವಾಗಿತ್ತು. ಆ ನಿಟ್ಟಿನಲ್ಲಿಯೇ ಕಾರ್ಯಕ್ರಮಗಳನ್ನು ಮಾಡ್ತಾ ಇತ್ತು. ತಳಮಟ್ಟದ ಕಾರ್ಯಕ್ರಮಗಳನ್ನು ಕೆಲವೊಂದು ಸರ್ಕಾರಿ ಯೋಜನೆಗಳು ಬಂದಾಗ ಮಾತ್ರ ನಾವು ಅದನ್ನು ಗಮನಿಸ್ತಾ ಇದ್ವಿ, ಅವ್ರ ಬಗ್ಗೆ ಮಾಡ್ತಾ ಇದ್ವಿ. ಆದರೆ ಮೈಸೂರು ಆಕಾಶವಾಣಿಗೆ ಒಂದು ವಿಚಿತ್ರವಾದಂತಹ ವೈಶಿಷ್ಟ್ಯವನ್ನು ತಂದುಕೊಟ್ಟಂಥವರು ರಶೀದ್ ಅವರು. ತಳವರ್ಗದ ಜನರ ಸಮಸ್ಯೆಗಳನ್ನು, ಅವರ ಅನುಭವಗಳನ್ನು, ಅವರ ಮಾತುಗಳನ್ನು ಕೇಳಿದಾಗ ನಮಗೂ ಕೂಡ ಹೇಗೆ ಬದುಕಬೇಕು ಅನ್ನೋದು ಗೊತ್ತಾಗುತ್ತೆ. ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ
ಅಲ್ಲಿ ಒಬ್ಬರು ಜಯಮ್ಮ ಅಂತ, ಆ ಒಂದು ಹೆಂಗಸು ಬರೇ ಒಂದು ಕೆಮ್ಮಣ್ಣನ್ನು ಮಾರಿಕೊಂಡು ನಂಜನಗೂಡು ಹತ್ರ ತಮ್ಮ ಬದುಕನ್ನು ಕಟ್ಟಿಕೊಂಡ್ರು. ಆ ಒಂತಹ ಒಂದು ವ್ಯಕ್ತಿಯನ್ನು ಕೂಡ ರಶೀದ್ ಅವರು ಗಮನಿಸಿ ಗುರುತಿಸಿ, ಮೊದಲಿಗೆ ಗುರುತಿಸೋದಂಥದ್ದಿದೆಯಲ್ಲ, ಯಾವುದೇ ಒಂದು ಪ್ರತಿಭೆಯನ್ನು ಗುರುತಿಸುವಿಕೆ ಇದೆಯಲ್ಲ, ಇದು ಬಹಳ ದೊಡ್ಡತನ. ನಾವು ಯಾವಾಗಲೂ ಕೂಡ ಕೆಳವರ್ಗದ ಜನವರನ್ನ ಒಂದು ರೀತಿ ಬೇರೆಯದೇ ಆದಂತಹ ದೃಷ್ಟಿಯಿಂದ ನೋಡ್ತೀವಿ. ಇದು ಬಹಳ ತಪ್ಪು. ಆ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿಗೆ ಉತ್ತಮ ಕಾರ್ಯಕ್ರಮಗಳ ಕೊಡುಗೆಯನ್ನು ರಶೀದ್ ನೀಡಿದ್ದಾರೆ. ಒಳ್ಳೆಯ ಸಾಹಿತಿಯಾಗಿದ್ದಾರೆ. ಕಾರ್ಯಕ್ರಮಗಳಲ್ಲೂ ಕೂಡ ಅವರ ಬರವಣಿಗೆ ಹೇಗಿದೆ ಕೂಡ, ಮಾತಲ್ಲೂ ಕೂಡ ಅಷ್ಟೇ ಚೆನ್ನಾಗಿ ಅವರ ಮಾತು ಕೂಡ ಇದೆ. ಬರೀ ಬರವಣಿಗೆಗೆ ಮಾತ್ರ ಅವರು ಲೇಖನಿಯನ್ನು ಸೀಮಿತಗೊಳಿಸಿಲ್ಲ. ಮಾತಿಗೆ ಬೇಕಾದಂತಹ ಉತ್ತಮವಾದಂತಹ ನಾಲಿಗೆಯನ್ನು ಕೂಡ ರಶೀದ್ ಅವರು ಹೊಂದಿದ್ದಾರೆ. ಬಹಳ ಕ್ರಿಯೇಟಿವ್ ಆದಂತಹ ವ್ಯಕ್ತಿ. ಆಫೀಸಲ್ಲೇ ಇದ್ರೂ ಕೂಡ ಯಾರಿಗೂ ಸಿಗದೇ ಇರುವಂತಹ ವ್ಯಕ್ತಿ. ಆದರೆ ತಮ್ಮ ಕಾರ್ಯಕ್ರಮಗಳನ್ನು, ತಮಗೆ ಕೊಟ್ಟಂತಹ ಕೆಲಸವನ್ನು ಬಹಳ ನಿಷ್ಠೆಯಿಂದ, ಸಮರ್ಪಕವಾಗಿ, ಅದಕ್ಕಿಂತ ಹೆಚ್ಚಾಗಿ ಬಹಳ ಶ್ರೇಷ್ಠತಮವಾಗಿ ಅದನ್ನು ನಿರ್ವಹಿಸುವಂತಹ ವ್ಯಕ್ತಿ. ಇಂತಹ ಒಬ್ಬ ಗೆಳೆಯ ಸಹೋದ್ಯೋಗಿ ಇವತ್ತು ನಿವೃತ್ತಿ ಹೊಂದ್ತಾ ಇರೋದು ಆಕಾಶವಾಣಿಗೆ ಹಾಗೂ ಮೈಸೂರು ಆಕಾಶವಾಣಿಗೆ ಹೆಚ್ಚಾಗಿ ಬಹಳ ದೊಡ್ಡ ನಷ್ಟ ಅಂತಾನೆ ನಾನು ಅಂದ್ಕೋತಾ ಇದ್ದೀನಿ. ಯಾಕಂದರೆ ಉತ್ತಮವಾದಂತಹ ಕಾರ್ಯಕ್ರಮಗಳು ಮೈಸೂರು ಆಕಾಶವಾಣಿಯಿಂದ ದೂರ ಆಗಬಹುದು ಅನ್ನೋ ಒಂದು ದೃಷ್ಟಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ತುಂಬ ಒಳ್ಳೆಯದಾಗಲಿ ರಶೀದ್ ಅವರೇ. ನಿಮ್ಮ ಏನೇನು ಆಸೆ, ಆಕಾಂಕ್ಷೆಗಳು ಅಥವಾ ಕನಸುಗಳು ಏನೇನಿದೆಯೋ ಅದಕ್ಕೆ ಇನ್ನೂ ಹೆಚ್ಚಿನ ಸಮಯ ಈಗ ನಿಮಗೆ ಸಿಗುತ್ತೆ ನಿವೃತ್ತಿಯ ನಂತರ. ತಮ್ಮ ಫೋಟೋಗ್ರಫಿ ಆಗಿರಬಹುದು, ಬರವಣಿಗೆ ಆಗಿರಬಹುದು, ಅಥವಾ ತಾವು ರೀಲ್ಸ್ ಮಾಡೋದು, ಟೆಕ್ನಾಲಜಿ ಕೂಡ ಸಾಕಷ್ಟು ಚೆನ್ನಾಗಿ ಗೊತ್ತಿದೆ ರಶೀದ್ ಅವರಿಗೆ. ಅಂದರೆ ಆ ಒಂದು ಅಡ್ಯಾಪ್ಟಬಿಲಿಟಿ ಅಂತಾರಲ್ಲ, ಹೇಗೆ ಒಂದು ಹೊಸತನಕ್ಕೆ ತಮ್ಮನ್ನು ತಾವು ಹೊಂದಿಸಿಕೊಂಡು ಹೋಗುವಂತಹ ಒಂದು ಮನಸ್ಥಿತಿ ಕೂಡ ರಶೀದ್ ಅವರಿಗೆ ಇರೋದರಿಂದ ಬದುಕು ಅವರಿಗೆ ಬಹಳ ಸುಲಭವಾಗಿದೆ. ಇನ್ನು ಉತ್ತಮವಾದಂತಹ ಕೊಡುಗೆಯನ್ನು ತಾವು ಸಮಾಜಕ್ಕೆ ನೀಡಿ ತಮ್ಮ ಬರವಣಿಗೆಯ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಜನರನ್ನು ತಾವು ಪ್ರೀತಿಸುವಂತಹ ಮಾಡಿಕೊಳ್ಳಿ. ಸಾಕಷ್ಟು ಜನ ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸಲಿ. ಒಳ್ಳೆಯ ಕೊಡುಗೆಗಳು ತಮ್ಮಿಂದ ಬರಲಿ. ನಿಮ್ಮ ನಿವೃತ್ತಿ ಜೀವನ ಬಹಳ ಚೆನ್ನಾಗಿರಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ ಸರ್. ತುಂಬ ಥ್ಯಾಂಕ್ಸ್. ಬಹಳ ಒಳ್ಳೆಯ ಮಾತುಗಳನ್ನು ಹೇಳಿದ್ರಿ. ಅದು ಸಾಧಾರಣವಾಗಿ ಹೇಳ್ತಾರೆ, ಒಂದು ಸಂಸ್ಥೆಯಲ್ಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನಲ್ಲಿ ಕೆಲಸ ಮಾಡುವಾಗ ಬಹಳ ಕಿರಿಕಿರಿ ಅನುಭವಿಸೋದು, ಗುಂಪುಗಾರಿಕೆ, ಆಮೇಲೆ ಒಂದೊಂದು ಮಾತುಗಳು, ಕೆಟ್ಟ ಮಾತುಗಳು, ಆ ಥರದ್ದು. ಆದರೆ ತುಂಬ ನೇರವಾಗಿ ಹೇಳೋದಾದರೆ ಸುಮಾರು 36 ವರ್ಷ ಕೆಲಸ ಮಾಡಿದ್ದೀನಿ. ಎಲ್ಲೂ ಕೂಡ ನನಗೆ ಈ ಥರದ ಅನುಭವ ಆಗಿಲ್ಲ. ಅದಕ್ಕೆ ಬಹಳ ಮುಖ್ಯ ಕಾರಣ ಏನಂತಂದರೆ, ನಾನು ಆಫೀಸ್ ಒಳಗಡೆ ಇದ್ರೂ ಕೂಡ ಇಲ್ಲದಂತೆ ಇದ್ದಿದ್ದರಿಂದ ಅದನ್ನೆಲ್ಲ ನಾನು ಅನುಭವಿಸಿಲ್ಲ. ನಾನು ಹೆಚ್ಚಾಗಿ ನಮ್ಮ ಕೇಳುಗರ ಜೊತೆ ನಾವು ಯಾವ ಕಾರ್ಯಕ್ರಮ ಮಾಡ್ತೀವಿ ಅವ್ರ ಜೊತೆನೇ ಹೆಚ್ಚು ಕಾಲ ಕಳೀತಾ ಇದ್ದಿದ್ದರಿಂದ ಈ ಥರದ ಯಾವುದೇ ಕಹಿ ಅನುಭವಗಳು ನನಗೆ ಆಮೇಲೆ ಬಹಳ ಪ್ರೀತಿಯ ಸಹೋದ್ಯೋಗಿಗಳು. ಮಂಗಳೂರಲ್ಲಿದ್ದಾಗ SS ಹಿರೇಮಠ ಆಗಲಿ, ಅಥವಾ ಮಡಿಕೇರಿಯಲ್ಲಿದ್ದಾಗ ಇಂದಿರಾ ಎಸ್ ಸುಪ್ರಿಯಾ ಅವರಾಗಲಿ, ನಮ್ಮಲ್ಲಿ ಇದ್ದಾಗ ನಮ್ಮ ವಿಜಯಹರನ್ ಅವರು, ಜಯಶ್ರೀ ಶಾನ್ಭೋಗ್ ಅವರು, ಆನಂದ್ ಪಾಟೀಲ್ ಅವರು, ಎಲ್ಲೆಲ್ಲ ನಾನು ಗುಲ್ಬರ್ಗದಲ್ಲಿದ್ದಾಗ ಪಾಟೀಲ್, ಎಂಬಿ ಪಾಟೀಲ್ರು ಬಹಳ ಒಳ್ಳೆಯ ಪ್ರೀತಿಯಿಂದ, ಗೌರವದಿಂದ, ಅಕ್ಕರೆಯಿಂದ ಮಾತನಾಡಿಸ್ತಾ ಇದ್ದಂತಹ ಆಫೀಸರ್ಗಳು, ಮೇಲಾಧಿಕಾರಿಗಳು. ಇಲ್ಲಿ ಉಮೇಶ್ ಅವರು ಸಿಕ್ಕಿರೋದ್ರಿಂದ ಎಲ್ಲೂ ಕೂಡ ಮನಸ್ಸಿಗೆ ಕಹಿ ಆಗಿಲ್ಲ ನನಗೆ. ಎಲ್ಲೂ ಈ 36 ವರ್ಷದಲ್ಲಿ ಎಲ್ಲೂ ಕೂಡ ನಾನು ಕರ್ತವ್ಯ ನಿರ್ವಹಿಸಿದ್ದೀನಿ ಅಥವಾ ಏನೋ ಒಂದು ಕೆಲಸ ಮಾಡಿದ್ದೀನಿ, ಶ್ರಮ ಪಟ್ಟಿದ್ದೀನಿ ಅಂತ ಒಂದಿನೂ ನನಗೆ ಅನಿಸಿಲ್ಲ. ಬಹಳ ಖುಷಿಯಲ್ಲೇ, ಪ್ರತಿ ದಿನವೂ ಖುಷಿಯಲ್ಲೇ ಕೆಲಸ ಮಾಡಿದ್ರಿಂದ ಇವತ್ತು ನಾನು ಬಹಳ ಖುಷಿಯಲ್ಲೇ ನಿವೃತ್ತಿ ಆಗ್ತಿದ್ದೀನಿ ಅಂತಂದರೆ, ಎಲ್ಲೂ ಕೂಡ ನನಗೆ ನಾನು ಏನೋ ಒಂದು ಸರ್ಕಾರಿ ಕಚೇರಿಯಲ್ಲಿ ಏನೋ ಒಂದು ಕೆಲಸ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ, ನಷ್ಟ ಅನುಭವಿಸಿದ್ದೀನಿ, ಆ ಥರದ ಒಂದೇ ಒಂದು ಅನುಭವ ಆಗದೇ ಇರೋದ್ರಿಂದ ಬಹಳ ಖುಷಿಯಲ್ಲಿದ್ದೀನಿ ಇಲ್ಲಿ ತನಕ 36 ವರ್ಷ. ಉಮೇಶ್ ಅವರೇ, ಒಂದು ಹೇಳಬೇಕು, ರಶೀದ್ ಅವರ ವೃತ್ತಿ ಮತ್ತು ಪ್ರವೃತ್ತಿಗೆ ಇದು ಒಂದು ಆಡುಂಬೋಲ ಆಗಿತ್ತೇನೋ ಅಂತ ಅನಿಸುತ್ತೆ ಅಲ್ವಾ? ಹೌದು, ಆ ಅವಕಾಶ ಯಾರಿಗೂ ಸಿಗಲ್ಲ, ಬಹಳ ಕಡಿಮೆ ಜನಕ್ಕೆ ಸಿಗುತ್ತೆ. ಯಾಕೆಂದ್ರೆ ತಮ್ಮ ಒಂದು ಪ್ರತಿಭೆ, ಹೊರಗಿನ ಪ್ರತಿಭೆ ಏನಿದೆಯಲ್ಲ, ಸಂಸ್ಥೆಯಿಂದ ಹೊರಗಿನಂತಹ ಪ್ರತಿಭೆ, ಆ ಹೊರಗಿನ ಪ್ರತಿಭೆ ಕೂಡ ಅದು ಸಂಸ್ಥೆಯ ಒಳಗಿನ ಪ್ರತಿಭೆಯಾಗಿಯೇ ಬಾಗಿದೆ. ಅದು ಸಂಸ್ಥೆಗೂ ಕೂಡ ಬಹಳ
ಒಳ್ಳೆಯದಾಗಿದೆ. ವೈಯಕ್ತಿಕವಾಗೂ ಕೂಡ ಅಂತಹ ಒಂದು ಪ್ರತಿಭೆಗಳಿಗೆ ಒಳ್ಳೆಯ ಅವಕಾಶ ಸಿಕ್ಕಿತು. ಇದು ಒಂಥರ ಕೊಟ್ಟುಕೊಳ್ಳುವಿಕೆ ಅಂತಿದೆಯಲ್ಲ, ಈ ಕೊಟ್ಟುಕೊಳ್ಳುವಿಕೆ ಇದರಿಂದಾನೇ ಸಂಸ್ಥೆ ಕೂಡ ರಶೀದ್ ಅವರ ಮುಖಾಂತರ ಬೆಳೆದಿದೆ, ಸಂಸ್ಥೆಯಿಂದ ರಶೀದ್ ಅವರು ಕೂಡ ಬೆಳೆದಿದ್ದಾರೆ. ಬಹಳ ನಿಜವಾದ ಮಾತು. ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ರಿಂದ ನನ್ನ ಬರವಣಿಗೆಗೆ ಎಷ್ಟರ ಮಟ್ಟಿಗೆ ಉಪಯೋಗ ಆಗಿದೆ ಅಂತಂದ್ರೆ, ಇಲ್ದಿರೆ ನಾನು ಮಾಮೂಲಿ ಎಲ್ಲ ಬರಹಗಾರರ ತರ ನಂದೇ ಚೈಲ್ಡ್ಹುಡ್, ನಂದೇ ಬಾಲ್ಯ, ಅದೇ ಕಷ್ಟ, ಅದೇ ನೋವು, ಅದೇ ಅಸಹನೆ, ಅದೇ ಪರಕೀಯತನ, ಅದನ್ನೇ ಬರ್ಕೊಂಡು 60 ವರ್ಷ ವೇಸ್ಟ್ ಮಾಡ್ತಿದ್ದೆ. ಆಕಾಶವಾಣಿಯಲ್ಲಿ ಇದ್ದಿದ್ರಿಂದ ನಾನು ಮೇಘಾಲಯಕ್ಕೆ ಹೋದೆ, ಅಲ್ಲಿನ ಜನಜೀವನ ನೋಡಿದೆ. ಈ ಕಡೆ ಲಕ್ಷದ್ವೀಪಕ್ಕೆ ಹೋದೆ, ಅಲ್ಲಿನ ಜನಜೀವನ ನೋಡಿದೆ. ಕೊಡಗಿಗೆ ಹೋದೆ, ಕೊಡಗಲ್ಲಿ ನಾನು ಹುಟ್ಟಿದ್ರು ಕೂಡ ಕೊಡಗಿನ ಸಂಸ್ಕೃತಿ, ಜನ, ಅಲ್ಲಿನ ವಿಶೇಷಗಳು ನನಗೆ ಗೊತ್ತಾಗಿದ್ದು ಸುಮಾರು 30-40 ವರ್ಷ ಆಗಿ ಪುನಃ ನಾನು ಆಕಾಶವಾಣಿಗೆ ಕೆಲಸಕ್ಕೆ ಹೋದ ಮೇಲೆ ಅಲ್ಲಿನ ವಿಶೇಷಗಳು ಗೊತ್ತಾಗಿತ್ತು. ಅಥವಾ ಲಕ್ಷದ್ವೀಪ ಆಗಲಿ, ಆ ಜನ, ಹಾಡುಗಾರರು, ಅವರ ಕಥೆಗಳು, ಅದೆಲ್ಲ ನನಗೆ ಬರೀಲಿಕ್ಕೆ ಕೂಡ ಅನುಕೂಲ ಆಗಿದ್ದ ಆಕಾಶವಾಣಿಯ ಕೆಲಸದಿಂದಾಗಿ. ಹಾಗಾಗಿ ಎರಡೂ ಕೂಡ ಒಂದಕ್ಕೊಂದು ಪೂರಕವಾಗಿದೆ. ನನಗಂತೂ ಎರಡೂ ಖುಷಿಯಿಂದ ಇನ್ನಷ್ಟು ಖುಷಿಯಾಗಿದೆ. ಬಹಳ ಸಂತೋಷ ಸರ್. ಉಮೇಶ್ ಸರ್, ತಮಗೂ ಕೂಡ ಧನ್ಯವಾದಗಳು. ರಶೀದ್ ಅವರ ಬಗ್ಗೆ ಅಭಿಮಾನದ ಮಾತುಗಳನ್ನ ಆಡಿದಿರಿ. ನಮಸ್ಕಾರ ಸರ್. ನಮಸ್ಕಾರ. ರಶೀದ್ ಅವರೇ, ಈ ತಾವು ಮಹಾರಾಜ ಕಾಲೇಜಿನ ವಿಚಾರಗಳನ್ನ ಹೇಳ್ತಾ ಇದ್ರಿ, ಸರ್ವಮಂಗಳ ಅವ್ರ ಬಗ್ಗೆ ಹೇಳಿದ್ರಿ, ಜಯಂತ್ ಕಾಯ್ಕಿಣಿ ಅವ್ರ ಬಗ್ಗೆ ಹೇಳಿದ್ರಿ. ಹಾಗೇನೆ ಒಂದೇ ಒಂದು ಪ್ರಶ್ನೆ, ನಿಮ್ಮ ತುಂಟತನ ಇವತ್ತಿನವರೆಗೂ, ಈ ಕ್ಷಣದವರೆಗೂ ನಿಂತಿಲ್ಲ. ಒಬ್ಬ ಬರಹಗಾರರಾಗಿ ಕಾಣಿಸ್ಕೊಂಡ್ರಿ ಇಡೀ ಸಾಹಿತ್ಯ ಲೋಕಕ್ಕೆ, ಹಾಗೆ ಒಳ್ಳೆ ಸ್ನೇಹಿತನಾಗಿ ಕಾಣಿಸ್ಕೊಂಡ್ರಿ. ಆ ಒಂದು ನಿಮ್ಮ ಈ ಬರಹಗಳೆಲ್ಲವೂ ಕೂಡ ಒಂದು ಬಿಗಿಯಾದಂತಹ ಬರಹ, ಇದರ ಒಳಗಡೆ ಏನೋ ಒಂದು ಜೀವನ ಸತ್ವ ಇದೆ, ಜೀವನ ತತ್ವ ಇದೆ ಅಂತ ಅಂದ್ಕೊಂಡಂತಹ ಮಂದಿ ಮೆಚ್ಚುಗೆಯ ಮಾತುಗಳನ್ನು ಹೇಳ್ತಾ ಇದ್ರು. ಆ ಸಂದರ್ಭಗಳಲ್ಲಿ ನಾನು ಏನೆಲ್ಲ ಬರೀಬೇಕು, ಏನೆಲ್ಲ ನಾನು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ವೇದಿಕೆ ಮನಸ್ಸಿನಲ್ಲಿ ಸೃಷ್ಟಿ ಆಗಿರ್ತದೆ. ತಾವು ಹೇಗೆ ಇದನ್ನೆಲ್ಲವನ್ನ, ಈ ಜಂಜಾಟಗಳು ಮತ್ತು ಈ ಓಡಾಟಗಳು, ಇದನ್ನೆಲ್ಲವನ್ನ ಹೇಗೆ ತಾವು ಕೃತಿಯನ್ನಾಗಿಸ್ಕೊಂಡ್ರಿ? ಅಂದ್ರೆ ನಾನು ಯಾವುದೇ ರೀತಿಯ ಟಾರ್ಗೆಟ್ ಇಟ್ಟಿಲ್ಲ. ನಾನು ಹಿಂಗೆ ಇದೇ ತರ ಬರಿಬೇಕು, ಇಷ್ಟು ಬರಿಬೇಕು, ಇಷ್ಟು ಗ್ರಂಥ ಬರಿಬೇಕು, ಇಷ್ಟು ಇಂಥ ಬಹುಮಾನ ತಗೋಬೇಕು, ಇಂಥ ಪ್ರಶಸ್ತಿ ತಗೋಬೇಕು ಅಂತ ಏನು ಟಾರ್ಗೆಟ್ ಇಟ್ಕೊಂಡಿಲ್ಲ. ಅದೇನಾಗುತ್ತೆ, ಹೋಗ್ತಾ ಹೋಗ್ತಾ ಬರುತ್ತೆ, ಹೋಗುತ್ತೆ. ಕಳೆದ 2-3 ವರ್ಷದ ಹಿಂದೆ ನನಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಸಿಕ್ಕಿತ್ತು ಅಕಾಡೆಮಿ. ಅದರದ್ದು ಕ್ಯಾಶ್ ದುಡ್ಡು ತಗೊಂಡಿದ್ದೀನಿ, ಅದರ ಪ್ರಶಸ್ತಿ ನಾನು ಇನ್ನೂ ತಗೊಂಡಿಲ್ಲ. ಅದು ಅಲ್ಲೇ ಇದೆ, ಕಚೇರಿಯಲ್ಲೇ ಇದೆ. ಯಾಕೆಂದ್ರೆ ಅದೆಲ್ಲ ಆ ಪೇಟ, ಆ ಶಾಲು, ಆ ಫಲಕ ಅದೆಲ್ಲ ಮನೆಯಲ್ಲಿ ಒಂಥರ ರಾಶಿ ಆಗುತ್ತೆ ಅಲ್ವಾ. ಆಮೇಲೆ ನಮ್ಗೆ ವಯಸ್ಸಾಗುತ್ತೆ. ನಾವು ಹೋದ್ಮೇಲೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಅದು ಇವ್ನು ಏನ್ ಬರ್ದ, ಇವನೇನು ಬರೀ ಮನೇಲೇ ಇರ್ತಿರ್ಲಿಲ್ಲ, ಇನ್ನೇನ್ ಬರ್ದ, ಇನ್ನೇನು ಪುಸ್ತಕ ಬರ್ದ, ಯಾವಾಗ ಬರ್ದ ಅಂತ ಅವರಿಗೆ ನಂಬಕ್ಕಾಗಲ್ಲ. ಆಮೇಲೆ ಎಷ್ಟೋ ವರ್ಷ, ಕೆಲವು ವರ್ಷಗಳಾದ್ಮೇಲೆ ಎಲ್ಲೋ ಗುಜರಿಯಲ್ಲೋ ಅಥವಾ ಹಳೆ ಪುಸ್ತಕದ ಅಂಗಡಿಯಲ್ಲೋ ನಿಮ್ಮ ಪುಸ್ತಕಗಳು, ನಿಮ್ಮ ಪ್ರಶಸ್ತಿಗಳು, ಪೇಟಗಳು, ಶಾಲುಗಳೆಲ್ಲ ಅಲ್ಲೆಲ್ಲೋ ಬಿದ್ದಿರುತ್ತೆ ಅಲ್ವಾ. ಆ ಅವಸ್ಥೆಗಿಂತ ಆರಾಮಾಗಿ ಓಡಾಡ್ಕೊಂಡಿದ್ರೆ ಏನೆಲ್ಲ ಬರುತ್ತೆ ಅದನ್ನ ಹಾಗೆ ಏನು ಒಂಥರ ಅನ್ಯ ಮನಸ್ಕತೆಯಿಂದ ತಗೊಂಡು ಮುಂದಕ್ಕೆ ಹೋಗ್ತಾ ಇದ್ರೆ ನಾವು ಆರಾಮಾಗಿರ್ತೀವಿ. ಇದ್ರೆ ಮ್ಯೂಸಿಯಂ ಅಲ್ಲಿ ಕೂತಿರುವ ಒಬ್ಬ ಗೃಹಸ್ಥಂತರ ಕಾಣಿಸ್ಕೊಳಕ್ ನಾವು ಶುರು ಮಾಡ್ತೀವಿ. ಡೇಂಜರಸ್. ನಿಮ್ಮ ಈ ಒಂದು ರೀತಿ ಮನೆಯಲ್ಲಿಲ್ಲದೆ ಇರುವಂಥದ್ದು, ಓಡಾಟದಲ್ಲೇ ಇರುವಂಥದ್ದು, ಮನೆಯವರ ಶಾಪಕ್ಕೆ ಗುರಿಯಾಗುವಂಥದ್ದು, ಆ ಶಾಪವೂ ಕೂಡ ಕವನವಾಗಿಯೋ ಕಥೆಯಾಗಿಯೋ ಆ ಕಾದಂಬರಿಯ ಒಳಗಡೆ ಯಾವುದೋ ಒಂದು ಪಾತ್ರವಾಗಿಯೋ ಬಂದ್ಬಿಟ್ಟಿರ್ತದೆ. ನಿಮ್ಮ ಜೊತೆ ಓದಿದಂತಹ, ಅಂದ್ರೆ BA ನಲ್ಲಿ ಓದಿದಂತಹ ಒಬ್ಬ ನಿಮ್ಮ ಸ್ನೇಹಿತೆ ಒಬ್ರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ನಾನು ಮತ್ತೆ ರಶೀದ್ ಮಹಾರಾಜ ಕಾಲೇಜಿನ ಸಂಗಾತಿಗಳು. ನಾವು ಆ ಕಾಲೇಜಿನಿಂದ, ಮೈಸೂರು ಮಹಾರಾಜ ಕಾಲೇಜಿಂದ ಓದ್ ಬಂದಂತವ್ರು. ಮಹಾರಾಜ ಕಾಲೇಜಲ್ಲಿ ಇದ್ದಾಗ ರಶೀದ್ನ ಆಲೋಚನಾ ಲಹರಿಗಳು ನನಗೆ ಹೆಚ್ಚು ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ಹೊರಗ್ ಬಂದು ರಶೀದ್ ಆಕಾಶವಾಣಿಲಿ ಉದ್ಯೋಗಕ್ಕೆ ಸೇರಿದ್ಮೇಲೆ, ಮತ್ ನಾನು ವಕೀಲಾದ್ಮೇಲೆ, ಮತ್ತೆ ಹಲವಾರು ಬಾರಿ ಆಕಾಶವಾಣಿ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸುವಂತ ಸಂದರ್ಭದಲ್ಲಿ ರಶೀದ್ನ ಆಲೋಚನಾ ಲಹರಿಗಳು ನನಗೆ ತುಂಬಾ ಆಶ್ಚರ್ಯ ಕೊಡ್ತಾ ಇತ್ತು. ಯಾಕೆಂದ್ರೆ ರಶೀದ್ನ ನಾವು ಏನು ಕಾಲೇಜಿನಲ್ಲಿ ನೋಡಿದ್ದಕ್ಕೂ ಮತ್ತೆ ಅವರು ಉದ್ಯೋಗದಲ್ಲಿ ಅವರನ್ನ ತೊಡಗಿಸ್ಕೊಂಡ ರೀತಿ ಇದೆಯಲ್ಲ, ತುಂಬಾ ಇಷ್ಟು ನಮ್ಮ ಯೋಚನಾ ಲಹರಿ ಮತ್ತೆ ಅವರ ಯೋಚನಾ ಲಹರಿಗಳು ಬಹಳ ಮ್ಯಾಚ್ ಆಗ್ತಿದೆಯಲ್ಲ, ಇದು ಕಾಲೇಜಲ್ಲೇ ಗೊತ್ತಾಗಿವಲ್ಲ ನಮ್ಗೆ ಅಂತ ಅನ್ನಿಸ್ತಿತ್ತು. ಆದ್ರೆ ಅವರ ಕಾರ್ಯಕ್ರಮಗಳನ್ನ ರೂಪಿಸ್ತಿದ್ದ ರೀತಿ, ಮತ್ತೆ ಯಾವಾಗ್ಲೂ ಅವರು ಬಹಳ ತಳ ಸಮುದಾಯ ಮತ್ತೆ ಬಹಳ ಕೆಳ ಹಂತದಲ್ಲಿ ಜೀವನ ನಡೆಸುವಂತಹ ಅವರಿಗೆ ಕೊಡ್ತಿದ್ದಂತಹ ಪ್ರಾಮುಖ್ಯತೆ, ಮತ್ತೆ ಅವರ ಕಾರ್ಯಕ್ರಮದಲ್ಲಿ ಅದು ಎದ್ದು ತೋರಿಸ್ತಾ ಇತ್ತು. ಮತ್ತೆ ಚರ್ಚೆಗೆ ಪ್ರಾರಂಭ ಮಾಡ್ಬೇಕಾದ್ರೂ ಅಷ್ಟೇ, ವಿಷಯವನ್ನ
ಅಲ್ಲಿಗೆ ಅಂದ್ರೆ ಒಂದು ಟು ದ ಪಾಯಿಂಟ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿಗೆ ಅವರು ಬರ್ತಿದ್ದ ರೀತಿ, ಮತ್ತೆ ಸಂವಾದ ಕಾರ್ಯಕ್ರಮಗಳಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಇದ್ರು, ಅದನ್ನ ಬಹಳ ಚೆನ್ನಾಗಿ ಟ್ರ್ಯಾಕ್ ತರ್ತಾ ಇದ್ರು. ಮತ್ತೆ ಆ ತರದ ಒಂದು ರಶೀದ್ನ ನೋಡಿದಾಗ ಎಲ್ಲೋ ಒಂದ್ ಕಡೆ ನಾವು ಇಡೀ ಇವಾಗ ಸಮಾಜದಲ್ಲಿ ಒಂದು ಪುನಃ ನಾವೆಲ್ಲೋ ಮೂಢನಂಬಿಕೆಗೆ ಜಾರ್ತಾ ಇದೀವೇನೋ, ಅಂಧತೆಗೆ ಹೋಗ್ತಾ ಇದೀವೇನೋ ಅನ್ನುವಂತಹ ಭಾವನೆ ಬರ್ತಾ ಇದ್ದ ಹಾಗೆಲ್ಲ ನನ್ಗೆ ಈ ರಶೀದ್, ಉಮೇಶು ಇವ್ರನ್ನೆಲ್ಲ ನೋಡಿದಾಗ ಇಲ್ಲ ನಾವು ಎಲ್ಲೋ ಒಂದ್ ಕಡೆ ನಮ್ಗೆ ಈ ಸಮಾಜದ ಬಗ್ಗೆ ಆಸೆಯನ್ನ, ಕನಸನ್ನ ಚಿಗುರೊಡೆಯುವಂತಹ ಕಾಲ ಇದೆ ಅನ್ನುವಂತಹ ಭಾವನೆ ಸ್ನೇಹಿತ ರಶೀದ್ ನಿವೃತ್ತಿ ಆಗ್ತಾ ಇರೋಂಥದ್ದು ಅದು ಉದ್ಯೋಗದಲ್ಲಿ ಮಾತ್ರ. ಆದ್ರೆ ಅವರ ಆಲೋಚನಾ ಲಹರಿ ಮತ್ತೆ ಅವರು ಕಾರ್ಯನಿರ್ವಹಿಸುತ್ತಿದ್ದಂತಹ ವೈಖರಿ ಇದೆಯಲ್ಲ, ಅದನ್ನ ಈಗ ಕೇಂದ್ರ ಸರ್ಕಾರದ ಒಂದು ಉದ್ಯೋಗದಲ್ಲಿದ್ದ ಕಟ್ಟುಪಾಡಿಗಿಂತ ಈಗ ನಿಜವಾದ ಇನ್ನೂ ಹೆಚ್ಚಿನ ತಮ್ಮದೇ ಆದ ಆಲೋಚನಾ ಲಹರಿಗಳನ್ನ ಹೊರಹಾಕಲು ಅವಕಾಶ ಆಗ್ತಾ ಇದೆ ಅನ್ನುವಂತಹದ್ದು ಅವರ ನಿವೃತ್ತಿಯ ಮಧ್ಯೆಯೂ ನಮಗೆ ಸಂತೋಷವನ್ನ, ಒಂದು ಹೊಸ ಬೆಳಕನ್ನ ತೋರಿಸುವಂತಹ ಆಶಾ ಕಿರಣ ಅಂತ ಹೇಳ್ಬಹುದು. ಸ್ನೇಹಿತ ಅಬ್ದುಲ್ ರಶೀದ್ ಸಮಾಜಕ್ಕೆ ಉಪಯುಕ್ತವಾಗುವಂತಹ ಕಾರ್ಯಗಳನ್ನ ನಿರ್ವಹಿಸುವುದರ ಮೂಲಕ ಒಂದು ಹೊಸ ಬೆಳಕನ್ನ ಹೆಚ್ಚಾಗಿಚ್ಚಿ ಹೊರಡಿಸ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕೇಳಿದ್ರೆ ಈ ಮಾತುಗಳನ್ನು ಆಡಿದಂಥವರು ಹಿರಿಯ ವಕೀಲೆ MN ಸುಮನ್ ಅವರು, ಸಮತಾ ವೇದಿಕೆಯಲ್ಲಿ ಇರುವಂಥವರು, ರಶೀದ್ ಅವರ ಬಹಳ ಕಾಲದ ಸ್ನೇಹಿತೆಯಾಗಿರುವಂಥವರು, ರಶೀದ್ ಅವರ ಬಗ್ಗೆ ಬಹಳ ಹಿತವನ್ನೇ ಬಯಸುವಂತಹ ಒಂದು ಜೀವ. ರಶೀದ್ ಅವರೇ ಹೇಳಿ. ಸುಮನಾ ಅವರು ಲಾಯರ್ ಮಗಳು, ಆಮೇಲೆ ಅವರು ಕೂಡ ಸ್ವತಃ ಲಾಯರು. ಹಾಗಾಗಿ ನಾವು ಮಹಾರಾಜ ಕಾಲೇಜಲ್ಲಿ ಓದುವಾಗ ಅವರಿಂದ ಸ್ವಲ್ಪ ದೂರನೇ ಇರ್ತಿದ್ವು. ಅಂದ್ರೆ ನಮಗೆ ಭಯ ಇತ್ತು ಅವ್ರ ಜೊತೆ ಮಾತಾಡೋದು, ಏನ್ ಮಾತಾಡಿದ್ರೆ ಏನ್ ಅಂತಾರೋ, ಯಾವ ಲಾ ಪಾಯಿಂಟ್ ಹಾಕ್ಬಿಡ್ತಾರೆ, ಯಾವ ಸೆಕ್ಷನ್ ಯಾವ ಲಾ ಪಾಯಿಂಟ್ ಹಾಕ್ತಾರ ಅಂತ ಹೇಳಿ ನಾವು ಸ್ವಲ್ಪ ಗಾಬರಿಯಲ್ಲೇ ಸ್ವಲ್ಪ ದೂರ ಓಡಾಡ್ಕೊಂಡಿದ್ವಿ. ಎಲ್ಲ ಹಳ್ಳಿ ಕಡೆ. ಅಲ್ಲಿ ನೀವು ಗಾಬರಿಯಲ್ಲಿ ಇದ್ರಿ, ಅವ್ರು ಹೇಗಿದ್ರು? ಅವರು ಗಂಭೀರವಾಗಿರ್ತಿದ್ರು. ಅವರು ಗಂಭೀರ, ಅವರ ಪ್ರಕೃತಿಗೆ ಸಹಜವಾಗಿ ಅವರು ಗಂಭೀರ, ನಮ್ಮ ಪ್ರಕೃತಿಗೆ ಸಹವಾಗಿ ನಾವು ಗಾಬರಿ ಆಗಿದ್ವು. ಆಮೇಲೆ ಈಗ ಎಷ್ಟೋ ವರ್ಷಗಳಾದ್ಮೇಲೆ ನನಗೂ ಅನಿಸ್ತಾ ಇದೀವಿ, ನಾವು ಮಾಡ್ಬೇಕಾದ ಕೆಲಸವನ್ನು ಇವರೇ ಮಾಡ್ತಾ ಇದಾರೆ ಅಂತ ಅವ್ರು ಅನ್ಕೋತೀವಿ, ಅವ್ರು ಮಾಡ್ಬೇಕಾದ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅಂದ್ರೆ ಆಗ ಆ ಗಾಂಭೀರ್ಯ ಮತ್ತೆ ಆ ಭಯ ಇಲ್ದಿದ್ರೆ ಇನ್ನೇನಾಗ್ತಾ ಇತ್ತು ಅಂತ ಹೇಳಕ್ ಆಗಲ್ಲ. ಆಮೇಲೆ ಇನ್ನೊಂದು ವಿಷಯ ಉಮೇಶ್, ಈಗ ನಾವು ಮಾತನಾಡ್ತಾ ಕೆಲವು ಪದಗಳನ್ನ ಉಪಯೋಗಿಸ್ತೀವಿ. ಅಂದ್ರೆ ಅದರ ಬಗ್ಗೆ ನನಗೆ ಕೆಲವು ಆಕ್ಷೇಪಣೆಗಳಿದೆ. ನಾವು ಹೇಳ್ತೀವಿ, ನಾವು ಕೆಳವರ್ಗದ ಜನರನ್ನ ಮುಂದೆ ತರಬೇಕು, ಅವರನ್ನ ನಾವು ನಿರ್ಲಕ್ಷ್ಯ ಮಾಡ್ತಾ ಇದೀವಿ. ಆದ್ರೆ ಯಾರನ್ನ ನಾವು ಕೆಳವರ್ಗ ಅಂತ ಹೇಳಿ ನಾವು ಕರಿತೀವೋ ಅವರು ಕೆಳವರ್ಗ ಅಂತ ಕರೆಯಲ್ಪಡಕ್ಕೆ ಯಾವುದೇ ರೀತಿಯ ಕಾರಣಗಳಿಲ್ಲ. ಯಾಕೆಂದ್ರೆ ಅವ್ರು ನಿಜವಾದ ಮೇಲ್ವರ್ಗದ. ಯಾಕೆಂದ್ರೆ ಸರಸ್ವತಿ ಅವರ ನಾಲಿಗೆಯಲ್ಲಿದೆ. ಸರಸ್ವತಿ ಯಾರ ನಾಲಿಗೆಯಲ್ಲಿ ಇರ್ತಾರೆ, ಯಾರ ಬಾಯಿಂದ ಸರಸ್ವತಿ ಹೊರಡ್ತಾನೆ, ಯಾರ ಬಾಯಲ್ಲಿ ಮಲೆಮಹದೇಶ್ವರ, ಮಂಟೇಸ್ವಾಮಿ, ಬಿಳಿಗಿರಿ ರಂಗ ಯಾರ ನಾಲಿಗೆಯಲ್ಲಿ ನಲಿದಾಡ್ತಾನೋ ಅವರನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಕೆಳವರ್ಗದವರು ಅಂತ ಅದು ನಮ್ಮ ಲಿಮಿಟೇಷನ್ಸ್, ನಮ್ಮ ವೈಯಕ್ತಿಕ ಅಥವಾ ನಮ್ಮ ದೃಷ್ಟಿಯಲ್ಲಿರುವ ದೋಷಗಳು. ಅವ್ರು ಯಾವುದೇ ಕಾರಣಕ್ಕೂ ಕೆಳವರ್ಗದವರು ಅಂತ ಹೇಳಕ್ ಆಗಲ್ಲ. ಆದ್ರೆ ನಾವು ಗುರುತಿಸಲಿಲ್ಲ ಅನ್ನೋದು ಅದು ನಮ್ಮ ಲಿಮಿಟೇಷನ್ಸ್, ನಮ್ಮ ದೌರ್ಬಲ್ಯವನ್ನ ತೋರಿಸುತ್ತೆ. ಹಾಗಾಗಿ ನಾನು ಓದಲ್ಲೆಲ್ಲ ನಾವು ನೋಡಿದ ತಕ್ಷಣ ಅವರಿಗೆ ಅಡ್ಡ ಬೀಳ್ಬೇಕು ಅಂತ ಯಾಕೆ ಅನ್ಸುತ್ತೆ ಅಂತಂದ್ರೆ, ಅವರ ನಾಲಿಗೆಯಲ್ಲಿ ಸರಸ್ವತಿ, ಈಶ್ವರ ಇರ್ತಾನೆ. ಈಶ್ವರ ಎಲ್ಲಿರ್ತಾನೆ? ಸರಸ್ವತಿ ಇಂಥವರ ಬಾಯಲ್ಲಿ ಇರುವಾಗ ನಾವು ಯಾವತ್ತೂ ಅವರನ್ನ ಗುರುತಿಸುವಲ್ಲಿ, ಅವರನ್ನ ನಾವು ಮೇಲಕ್ಕೆ ತರಲಿಕ್ಕೆ ನಾವು ಯಾರು? ಖಂಡಿತ ನಾವು ಮೇಲಕ್ಕೆ ಇರುವವರು ನಾವು. ಹಂಗಾಗಿ ನಾವು ಮೇಲೆ ಇದೀರಿ, ಹಾಗಾಗಿ ಅವರನ್ನ ಮೇಲಕ್ಕೆ ತರಬೇಕು ಅಂತ ಒಂದು ದೃಷ್ಟಿಕೋನ ಇದೆಯಲ್ಲ, ನಾವು ಬದಲಾಗಬೇಕು. ಅಲ್ಲಿ ನಾ ಎಲ್ಲೆಲ್ಲ ಹೋಗ್ತೀನೋ, ಎಲ್ಲೆಲ್ಲ ಮಾತಾಡ್ತೀನೋ, ಹಳ್ಳಿಗಳಲ್ಲಾಗ್ಲಿ, ಅಥವಾ ನಾವು ಏನು ಕೊಳಗೇರಿ ಅಂತ ಹೆಂಗೆ ಹೇಳ್ತೀವಿ, ನಾವು ಹೇಳಬಾರದು. ನಾವು ಕೊಳಗೇರಿ ಅಲ್ಲ, ಅವರು ಕೊಳಗೇರಿ ಅಂತ ಯಾವುದೂ ಇಲ್ಲ, ಕೆಳವರ್ಗ ಅಂತ ಯಾರೂ ಇಲ್ಲ. ಅವರು ನೀವು ಈಗಲೂ ಕೂಡ ಹಳ್ಳಿಗಳಲ್ಲಿ, ಹಾಡಿಗಳಲ್ಲಿ, ಆದಿವಾಸಿಗಳ ಮನೆಗಳಲ್ಲಿ ಹೋಗಿ ನೋಡಿದ್ರೆ ಹೆಂಗೆ ಬದುಕ್ತಾ ಇರ್ತಾರೆ ಅಂತಂದ್ರೆ, ಗುಡಿಸಲೊಳಗೆ ಶಿವ ಪಾರ್ವತಿಯರು ಬದುಕುವಷ್ಟೇ ಶಕ್ತಿಯುತವಾಗಿ, ಅಷ್ಟೇ ಸಬಲರಾಗಿ ಅವರು ಬದುಕ್ತಾ ಇರ್ತಾರೆ. ನಾವು ಅವರನ್ನ ಮೂಲೆಗೆ ತಳ್ಳಿದೀವಿ, ಅದು ನಮ್ಮ ಸ್ವಾರ್ಥ. ಹಾಗಾಗಿ ಅವರಲ್ಲಿರುವ ಸಂಪತ್ತನ್ನ, ಅವರಲ್ಲಿರುವ ಅಕ್ಷರವನ್ನ, ಅವರಲ್ಲಿರುವ ವಿದ್ಯೆಯನ್ನ
ನಾವು ಕಲಿಬೇಕು, ನಾವು ಪುಸ್ತಕಗಳಲ್ಲಿ, ನಾವು ವಿಶ್ವವಿದ್ಯಾನಿಲಯಗಳಲ್ಲಿ, ನಾವು ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಅಥವಾ ಡಾಕ್ಟರೇಟ್ ಪದವಿಗಳಲ್ಲಿ ಏನೆಲ್ಲ ಕಲ್ತಿದೀವೋ ಅದನ್ನೆಲ್ಲ ಒಂದ್ ಕಡೆ ಮೂಲೆಗೆ ಬಿಸಾಕಿ ಅವರ ಹತ್ರ ಹೋಗಿ ಅವರ ವಿದ್ಯೆಯನ್ನ ನಾವು ಕಲಿಬೇಕು. ಯಾಕಂದ್ರೆ ವಿದ್ಯೆ ಅವರ ನಾಲಿಗೆಯಲ್ಲಿದೆ, ಅವರ ಮನಸ್ಸಲ್ಲಿದೆ ಅನ್ನುವಷ್ಟು ವಿನಯವಂತಿಕೆ ನಮಗೆ ಯಾವಾಗ ಬರುತ್ತೋ ಆಗ ಈ ಕೆಳವರ್ಗ ಮೇಲ್ವರ್ಗ ಅನ್ನೋ ಮಾತುಗಳು ಕೂಡ ಮರೆಯಾಗುತ್ತೆ. ಈಗ ಯಾರ ಕೈಯಲ್ಲಿ ಜ್ಞಾನ ಇದೆಯೋ ಅದು ಮೇಲ್ವರ್ಗದವರಾಗ್ಲಿ ಕೆಳವರ್ಗದವರಾಗ್ಲಿ, ಈಗ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಬೆಟ್ಟದ ಮೇಲಿರುವ ಒಂದು ಶಿವನ ಗುಡಿಸಲಲ್ಲಿ ಪೂಜೆ ಮಾಡ್ತಾ ಇರುವಂತ ಒಂದು ಅರ್ಚಕ ಕುಟುಂಬದ ಆ ಅರ್ಚಕನ ಬಾಯಲ್ಲೂ ಸರಸ್ವತಿ ಬರ್ತಾನೆ. ಈ ನಾವು ಎಲ್ಲೋ ಒಂದು ಹಾಡಿಯಲ್ಲೂ ಹೋಗಿ ಅಲ್ಲಿ ಜನಪದ ಹಾಡು ಹಾಡುವವರು ಫಸ್ಟ್ ಶುರು ಸರಸ್ವತಿಯ ಹಾಡಿಂದಲೇ, ಶಿವನ ಮೀಸುವ ಹಾಡಿಂದಲೇ, ಸರಸ್ವತಿಯ ಹಾಡಿಂದಲೇ ಶುರು. ಅವರು ಜ್ಞಾನದಲ್ಲಿ ಅವರು ಬೆಟ್ಟದ ಮೇಲಿರುವ ಪುರೋಹಿತರು, ಹಾಡಿಗಳಲ್ಲಿರುವ ಸೋಲಿಗ ಪುರೋಹಿತನು ಒಂದೇ ರೀತಿಯ ಜ್ಞಾನ ಮಟ್ಟದಲ್ಲಿ ಒಂದೇ ರೀತಿಯಲ್ಲಿ ಇರ್ತಾರೆ. ಹಾಗೆ ಅವ್ರ ಮೇಲೂ ಇವ್ರ ಕೆಳಗೆ, ಅವ್ರ ಕೆಳಗೆ ಇವ್ರ ಮೇಲೂ ಅಂತ ಹೇಳೋದು ನಮ್ಮ ಕಲಿಕೆಯ ಏನು ದೌರ್ಬಲ್ಯ ಅಥವಾ ನಮ್ಮ ಕಲಿಕೆಯ ಲಿಮಿಟೇಷನ್ಸ್, ಅದು ಮಿತಿ. ಆ ಮಿತಿಯನ್ನ ನಾವು ದಾಟದಷ್ಟು ನಮ್ಮ ಹೃದಯ, ನಮ್ಮ ಬುದ್ಧಿ, ನಮ್ಮ ಮಿದುಳು ಎಲ್ಲ ಬಲಿಯುತ್ತೆ ಅಂತ ನಂಗೆ ಅನ್ಸುತ್ತೆ. ಹೌದು, ಈ ಶ್ರೇಣೀಕೃತವಾದಂತಹ ಈ ತರತಮಗಳನ್ನೆಲ್ಲವನ್ನ ಬಿಟ್ಟು ಎಲ್ಲರೂ ಸಮಾನರು ಅನ್ನುವಂತಹ ಒಂದು ಆಲೋಚನೆಯಿಂದ ನಾವೆಲ್ಲವನ್ನ ನೋಡ್ಬೇಕಾಗತ್ತೆ. ಈ ತರದ ಒಂದು ಆಕಾಶವಾಣಿಯ ಸರ್ವ ಜನ ಹಿತಾಯ, ಹೌದು, ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋದು ನಮ್ಮ ಆಕಾಶವಾಣಿ ಎಂಬ್ಲಮ್ ಅಲ್ಲೇ ಇದೆ. ಹಾಗಾಗಿ ಅಲ್ಲಿ ಯಾರು ಕೂಡ ಈ ತರ ತಾರತಮ್ಯ ಇಲ್ಲ, ಎಲ್ಲರೂ ಒಂದೇ ಅನ್ನೋದು ನಮ್ಮ ಆಕಾಶವಾಣಿಯ. ಈ ನೆಲೆಯಲ್ಲಿ ತಾವು ಆಲೋಚನೆಯನ್ನ ಮಾಡ್ಲಾಗೇನೆ ಹಾದಿಯಲ್ಲಿ ಕಂಡ ಮುಖದಲ್ಲಿ ಹಲವಾರು ಮುಖಗಳು ಬಂದವು. ಹೆಳವರ ಒಬ್ಬ ವ್ಯಕ್ತಿ ಬರ್ತಾರೆ, ದೊಂಬಿದಾಸರ ಒಬ್ಬ ವ್ಯಕ್ತಿ ಬರ್ತಾರೆ, ಈಗ ಇಲ್ಲೇ ಸಮೀಪದಲ್ಲಿ ದೊಂಬರಾಟದವ್ರು ಬರ್ತಾರೆ, ಹಕ್ಕಿ ಪಿಕ್ಕಿಗಳು ಬರ್ತಾರೆ, ಮತ್ತೆ ನಾವು ಕಡೆ ಬೂರ್ಮಾರಿರುವಂತ ಈ ಕಡೆ ಅವರು ಬರ್ತಾರೆ. ಇದೆಲ್ಲವನ್ನ ನೀವು ನೋಡಿದಾಗ ಒಂದು ರೀತಿ ಇವರ ಬದುಕು ಎಷ್ಟು ಹಸನಾಗಿದೆ, ಎಷ್ಟು ಸ್ವಚ್ಛಂದವಾಗಿ ಬದುಕ್ತಾ ಇದ್ರೆ, ಯಾವುದೇ ಕಟ್ಟುಪಾಡುಗಳು ಇಲ್ಲ ಅಂತ ಇದನ್ನೆಲ್ಲವನ್ನ ನೋಡಿದಾಗ ನಿಮ್ಮ ಕೃತಿ ರಚನೆಯ ಒಳಗಡೆ ಈ ಪಾತ್ರಗಳು ಸೇರ್ಕೊಂಡು ಏನಾದರೂ ನಿಮ್ಮ ಜ್ಞಾನವನ್ನ ವಿಸ್ತರಿಸುವಂತ ಕೆಲಸವನ್ನ ಅವುಗಳು ಮಾಡಿದ್ವಾ? ಅವ್ರು ನಮ್ಮ ಮೈ ಮೇಲೆ ಬರುತ್ತೆ ಅಲ್ವಾ. ಈಗ ದುರ್ಗಾ ಮುರುಗಿಯರು ಯಾರನ್ನ ಹೊತ್ಕೊಂಡು ಹೋಗ್ತಾರೆ? ಹೌದು, ದೇವರನ್ನ ಮಾರಮ್ಮನನ್ನ ಹೊತ್ಕೊಂಡು ಹೋಗ್ತಾರೆ. ಮಾರಮ್ಮ ಅಂದ್ರೆ ಲಲಿತೆ ಅಲ್ವಾ, ಪಾರ್ವತಿ, ಸುಂದರಿ ಲಲಿತೆ, ಪಾರ್ವತಿ, ಆದಿಶಕ್ತಿ ಅಲ್ವಾ. ಅವರನ್ನ ತಮ್ಮ ಸೆರಗಲ್ಲಿ ಇಟ್ಕೊಂಡು ಓಡಾಡುವಂತ ಜನರನ್ನ ನಾವು ಭಿಕ್ಷುಕರು ಅಂತ ಹೇಳಿ ಕಡೆಗಣಿಸ್ತೀವಿ ಅಲ್ವಾ. ಸೊ ಅವ್ರ ಹತ್ರ ನಾನು ಕೇಳೋದೇನಂತಂದ್ರೆ, ಮೈಸೂರಲ್ಲಿ ಯಾರೊಬ್ಬರಿಗೆ ಚಾಮುಂಡಿ ಅವ್ರ ಮೈ ಮೇಲೆ ಬರುತ್ತೆ. ಸೊ ನಾನೇನ್ ಹೇಳಿದೀನಿ, ಅಮ್ಮ ನಿನಗೂ ವಯಸ್ಸಾಯ್ತು, ಈಗ ನನ್ಗೂ ರಿಟೈರ್ಡ್ ಆಯ್ತು, ನಮ್ಮ ಮೈ ಮೇಲೂ ಚಾಮುಂಡಿ ಬರೋ ತರ ಮಾಡಮ್ಮ ಅಂತ ಹೇಳಿ ಕೇಳ್ಕೊತೀನಿ. ಅಂದ್ರೆ ಚಾಮುಂಡಿ ಬರೋದಂದ್ರೆ ಏನು? ಆ ಶಕ್ತಿ, ಆವಾಹನೆ ಅದೆಲ್ಲ ನಮ್ಮ ಮೈ ಮೇಲೆ ಬಂದ್ರೆ ಏನ್ ಬೇಕಾದ್ರೂ ಬರಿಬಹುದು, ಯಾರು ಬೇಕಾದ್ರೂ ಬರಿಬಹುದು. ನಿಮ್ಮ ಮೈ ಮೇಲೆ ಏನೋ ಚಾಮುಂಡಿ ಬಂದ್ಬಿಟ್ರೆ ನೀವು ಬರಿಬಹುದು, ನನ್ನ ಮೇಲೆ ಬಂದ್ರೆ ಯಾರು ಬೇಕಾದ್ರೂ ಬರಿಬಹುದು. ಅದು ನಮ್ಮ ಮೈ ಮೇಲೆ ಬರ್ಸ್ಕೋಬೇಕು. ನಮ್ಮ ಮೈ ಮೇಲೆ ಬರಬೇಕಾದ್ರೆ ನಮ್ಮಲ್ಲಿರುವ ತುಂಬಾ ಏನು ಡ್ರೆಸ್, ಕೋಟು, ಸೂಟು, ಬೂಟು, ಏನೇನೋ ಉಡುಪುಗಳಿದೆಯಲ್ಲ ಅದನ್ನ ಕಿತ್ತು ಅವ್ರು ಬರಲಿಕ್ಕೆ ನಾವು ದಾರಿ ಮಾಡ್ಕೊಡ್ಬೇಕು. ನಾವು ಟ್ರಾನ್ಸ್ಪರೆಂಟ್ ಆಗ್ಬೇಕು, ನೀರಿನ ಆಗಿರ್ಬೇಕು, ಗಾಳಿ ಆಗಿರ್ಬೇಕು. ಹಾಗಾದ್ರೆ ಎಲ್ಲಾ ದೇವಾನುದೇವತೆಗಳು ನಮ್ಮ ಮೈ ಮೇಲೂ ಬರುತ್ತೆ. ಅವ್ರ ಮೈ ಮೇಲೆ ಯಾಕೆ ಬರುತ್ತೆ ಅಂತಂದ್ರೆ ಅವ್ರು ಯಾವುದೇ ಅಂತಸ್ತುಗಳು ಇವ್ರು ಯಾವುದನ್ನು ಇಟ್ಕೊಂಡಿಲ್ಲ. ಅವರು ತುಂಬಾ ಅಲ್ವಾ, ಅದು ಬೇರೆ ತರದ ಅಧ್ಯಾತ್ಮದ ಮಾತುಗಳನ್ನು ಹೇಳ್ತಾ ಇಲ್ಲ ನಾನು. ತುಂಬಾ ಜನರಲ್ ಕಾಮನ್ ಸೆನ್ಸ್, ಜನರಲ್ ನಾಲೆಜ್ ಮಾತುಗಳಿದ್ದು. ಅಂದ್ರೆ ನಾನು ಅನ್ನೋದನ್ನ ನಾವು ಬಿಡದಿದ್ರೆ ಬೇರೆ ಯಾರು ನಮ್ಮ ದೇಹದೊಳಗೆ ಬರಕ್ ಸಾಧ್ಯ ಇಲ್ಲ. ಈಗ ನಿಮ್ಮ ಜೊತೆ ಸುಮಾರು ವರ್ಷಗಳಿಂದ, ಬಹುಶಃ ನಿಮ್ಮ ಓದಿನ ದಿನಗಳಿಂದ ಮತ್ತೊಬ್ರು ನಿಮ್ಮನ್ನ ಗೌರವಿಸ್ತಾ, ನಿಮ್ಮ ಓದ್ತಾ ಇದ್ದಂತವರು ಇಲ್ಲಿ ಬೈಯೋದಕ್ಕೆ ಅವಕಾಶ ಇಲ್ಲ. ಬಹಳ ಪ್ರೀತಿಯ ಮಾತುಗಳು, ಗೌರವಯುತವಾದ ಶಬ್ದಗಳಲ್ಲೇ ಇದು ಸಾಗಬೇಕಾಗಿರೋದನ್ನ ಮತ್ತೊಬ್ರು ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಅಬ್ದುಲ್ ರಶೀದ್ ನನ್ನ ಪ್ರೀತಿಯ ಗೆಳೆಯ. ಅವರು ವಿದ್ಯಾರ್ಥಿ ದೆಸೆಯಿಂದಲೂ ನನ್ನ ಸ್ನೇಹದ ಬಳಗದಲ್ಲಿ ಒಬ್ಬರು. ತುಂಬಾ ಪ್ರತಿಭಾವಂತ, ಸಮತೋಲನದ ವ್ಯಕ್ತಿತ್ವವುಳ್ಳ ಚಿಂತಕ. ಪ್ರಕೃತಿ ಮತ್ತು ಸಮಾಜದ ಸಣ್ಣ ಪುಟ್ಟ ಸಂಗತಿಗಳನ್ನು ಸೂಕ್ಷ್ಮವಾಗಿ ಗಮನಿಸುವ, ಮುಖ್ಯವಾಗಿ ಕೆಳಸ್ತರದ ಕಲಾವಿದರ ಬಗ್ಗೆ ಅಪಾರ ಗೌರವವಿಟ್ಟುಕೊಂಡಿರುವ ವ್ಯಕ್ತಿ. ಯಾರೂ ಗಮನಿಸದ ಉಪೇಕ್ಷಿತ ವಲಯದತ್ತ ಕೇಳುಗರ ದೃಷ್ಟಿಯನ್ನು ಹರಿಸುವಂತೆ ಮಾಡಿದವರು. ರಶೀದ್ ಒಂಥರ ಪುಣ್ಯವಂತ. ಯಾಕಂದ್ರೆ ಅವರ ವೃತ್ತಿ ಮತ್ತು ಪ್ರವೃತ್ತಿ ಒಂದೇ ರೀತಿಯದು. ಹೀಗಾಗಿ ಅವರ ಆಸಕ್ತಿಗೆ ತಕ್ಕಂತೆ
ಅನೇಕ ಹೊಸ ಹೊಸ ರೀತಿಯ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಆಕಾಶವಾಣಿಗೆ ಹೊಸ ಆಯಾಮವನ್ನು ಕೊಟ್ಟರು. ಮೈಸೂರು ಆಕಾಶವಾಣಿಯಿಂದಾಗಿ ಮುಖ್ಯವಾಹಿನಿಯತ್ತ ಸರಿದ ಅನೇಕ ಕಲಾವಿದರಿಗೆ ಗೌರವಯುತ ಸ್ಥಾನಮಾನ ಕಲ್ಪಿಸುವಲ್ಲಿ ರಶೀದ್ ಸಾಕಷ್ಟು ಶ್ರಮವಹಿಸಿದ್ದಾರೆ. ಹೀಗಾಗಿ ಸಾಮಾನ್ಯರಲ್ಲಿ ಸಾಮಾನ್ಯರ ಹೀರೋ ಆಗಿದ್ದಾರೆ. ರಶೀದ್ ಆಕಾಶವಾಣಿ ಕೆಲಸದಿಂದಷ್ಟೇ ನಿವೃತ್ತಿ. ಕೆಲಸದಲ್ಲಿದ್ದಾಗಲೇ ಮುದ್ರಣ ಮಾಧ್ಯಮದಲ್ಲಿ ಹಾಗೂ ವೆಬ್ ಮ್ಯಾಗಝೀನ್ಗಳಲ್ಲಿ ತೊಡಗಿಸಿಕೊಂಡು ಅಷ್ಟನ್ನು ಸರಿತೂಗಿಸಿಕೊಂಡು ಹೋಗುತ್ತಿದ್ದ ಗೆಳೆಯನಿಗೀಗ 60 ವರ್ಷ ಎಂದರೆ ನಂಬಲು ಒಂಚೂರು ಕಷ್ಟವೇ. ಮುಖ್ಯವಾಗಿ ಅವನ ಇಷ್ಟದ ಕೆಲಸಗಳಾದ ಪ್ರಕೃತಿಯ ಒಡನಾಟ, ಫೋಟೋಗ್ರಫಿ ಇವುಗಳ ಬಗ್ಗೆ ಗಮನಹರಿಸಲು ಅವನಿಗೀಗ ಸಾಕಷ್ಟು ಸಮಯ ದೊರೆಯುತ್ತದೆ. ರಶೀದ್ ನಿವೃತ್ತಿ ಕೇವಲ ಕೆಲಸಕ್ಕಷ್ಟೇ. ರಶೀದ್, ನಿಮ್ಮ ನಿವೃತ್ತಿಯ ಜೀವನದಲ್ಲಿ ಆರೋಗ್ಯ, ಆಯಸ್ಸು, ಶಾಂತಿ, ನೆಮ್ಮದಿಗಳು ಸದಾ ನಿಮ್ಮೊಂದಿಗಿರಲಿ. ಹಾಗೆ ನಿಮ್ಮ ತುಂಟಾಟಗಳು ಹಾಗೆ ಮುಂದುವರಿಯಲಿ. ರಶೀದ್ ಅವರೇ, ಇವ್ರು ಯಾರು ಅಂತ ನಮ್ಮ ಕೇಳುಗರಿಗೆ ಹೇಳಿಬಿಡಿ ನೀವೇ. ಮೀನಾ ಮೈಸೂರು, ನಮ್ಮ ಪ್ರಸಾರ ಸಚಿವಾಲಯದಲ್ಲಿ ನಮ್ಮದೇ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿರುವ ಮೀನಾ ಮೈಸೂರು ಬಹಳ ಒಳ್ಳೆಯ ಕವಯತ್ರಿ, ಲೇಖಕಿ ಮತ್ತೆ ಸಂಪಾದಕಿ. ಅಷ್ಟೇ ಆತ್ಮೀಯರ ನಾವು. ಎಷ್ಟು ಆತ್ಮೀಯರಂದ್ರೆ ತುಂಬಾ ಜಗಳಾಡುವಷ್ಟು ಆತ್ಮೀಯರು. ಹೊಡೆದಾಡಿಲ್ಲ ಜಗಳ. ಬಹಳ ಚೆನ್ನಾಗಿ ಹೇಳಿದ್ರು. 60 ಆಯ್ತು ಅಂದ್ರೆ ನಂಬೋದಕ್ಕೆ ಆಗ್ತಾ ಇಲ್ಲ ನನ್ನ ಗೆಳೆಯನಿಗೆ ಅಂತ. ಅವ್ರಿಗೂ 60 ಆಗಿಲ್ಲ ಅಂತ ಅವರು ಭಾವಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅಂದ್ರೆ ಆ ಜೀವನೋತ್ಸಾಹ ಹಾಗೆ ಹೇಳ್ಸುತ್ತೆ, ಆ ಉತ್ಸಾಹ ಇರಬೇಕು. ಇನ್ನೊಂದು ಬಹಳ ಮುಖ್ಯವಾದಂಥದ್ದು ರಶೀದ್ ಅವರೇ, ತಾವು ಶಿಲಾಂಗ್ನಲ್ಲಿ ಇದ್ದಾಗ ಆ ಶಿಲಾಂಗ್ನಿಂದ ಪತ್ರವನ್ನ ಬರೀತಾ ಇದ್ರಿ. ಎಲ್ಲಿಗೆ? ಲಂಕೇಶ್ ಪತ್ರಿಕೆಗೆ. ಆಗಾಗ್ಲೇ ಲಂಕೇಶ್ ಪತ್ರಿಕೆ ಬಹಳ ದೊಡ್ಡ ಹೆಸರನ್ನ ಮಾಡಿದಂತ ಪತ್ರಿಕೆ. ಲಂಕೇಶ್ ಅವರು ಅವಾಗ ಇದ್ರೂ ಕೂಡ ಆ ಪತ್ರಗಳನ್ನ ಬರೀಬೇಕು, ಅಲ್ಲಿನ ಅನುಭವಗಳನ್ನ ಒಂದಷ್ಟು ಜನಕ್ಕೆ ಹಂಚಬೇಕು ಅಂತ ಅನಿಸಿದ್ದು ಯಾಕೆ? ಮತ್ತೆ ಲಂಕೇಶ್ ಅವರ ಸ್ಪಂದನೆ ಅದಕ್ಕೆ ಹೇಗಿತ್ತು? ಅಂದ್ರೆ ಲಂಕೇಶ್, ನಾನು ಶಿಲಾಂಗಿಗೆ ಹೋಗೋದಕ್ಕಿಂತ ಮೊದಲು ಕೇವಲ ಲಂಕೇಶ್ ಪತ್ರಿಕೆ ಒಬ್ಬ ಓದುಗನಾಗಿದೆ. ಅಂದ್ರೆ ನಾವು ಹೈಸ್ಕೂಲಲ್ಲಿ ಓದ್ತಾ ಇರುವ ಸಮಯದಲ್ಲಿ ಲಂಕೇಶ್ ಪತ್ರಿಕೆ ಬರಕ್ಕೆ ಶುರುವಾಯಿತು. 82, PUC ಓದ್ತಾ ಇರುವಾಗ. ಆಮೇಲೆ ಆಗ ತುಂಬಾ ಪ್ರೀತಿಯಿಂದ ಓದ್ತಾ ಇದ್ದ ಪತ್ರಿಕೆ. ಆಮೇಲೆ ನಾನು ಒಂದು ಕಥಾ ಸಂಕಲನ ಲಂಕೇಶ್ರಿಗೆ ಅರ್ಪಣೆ ಮಾಡಿದೆ. ನಾನು ಪ್ರಾಣಪಕ್ಷಿ ಅಂತ ಹೇಳಿ, ಅದು ಲಂಕೇಶ್ ಆಫೀಸಲ್ಲೇ ಬಿಡುಗಡೆ ಆಯ್ತು. ಆಗ ಅವ್ರಿಗೆ ಗೊತ್ತಾಗಿದೆ ನಾನು ಆಕಾಶವಾಣಿಯಲ್ಲಿ ಕೆಲಸ ಮಾಡೋದು. ಅವ್ರಿಗೂ ನನ್ನ ಬಗ್ಗೆ ಹೆಚ್ಚು ಪರಿಚಯ ಇರಲಿಲ್ಲ. ಆಗ ಶಿಲಾಂಗಿಗೆ ಹೋಗ್ತಾ ಇದ್ದೆ, ಅಲ್ಲಿಂದ ಯಾಕೆ ನೀವು ಬರಿಬಾರ್ದು ಅಂತ ಕೇಳಿದ್ರು. ಸೊ ನಾನು ಅಲ್ಲಿಂದ ಶಿಲಾಂಗ್ ಪತ್ರ ಅಂತೇಳಿ ಲಂಕೇಶ್ರಿಗೆ ಪತ್ರ ಬರೀತಾ ಇದ್ದೆ. ಅದನ್ನ ಅವರು ಶಿಲಾಂಗ್ ಅಂದ್ರೆ ಪ್ರಕಟಣೆಗಾಗಿ ಬರೀತಾ ಇದ್ದೆ. ಅದು ಬಹಳ ಅವರಿಗೆ ಖುಷಿ ಆಯ್ತು. ಅವರಿಗೆ ಬಹಳ ಫೋನ್ ಮಾಡಿ ಬರೆಯೋದನ್ನ ನಿಲ್ಲಿಸಬೇಡ ಅಂತ ಹೇಳ್ತಾ ಇದ್ರು. ಜೇಬಳಿಗೆ ಕೈ ಹಾಕ್ಬಿಟ್ಟು ಆ ಜೇಬಳಿಗೆ ಎಷ್ಟು ಕಾಸಿತ್ತು ಅಷ್ಟನ್ನು ಗೌರವಧನವನ್ನ ಕೊಡ್ತಾ ಇದ್ರು. ಅಂದ್ರೆ ಜೇಬಳಿಗೆ ಇಷ್ಟು ಅಂತ ಹೇಳಿ ಇರ್ತಿರ್ಲಿಲ್ಲ, ಜೇಬಳಿಗೆ ನೋಡಿ ಇಷ್ಟಿದೆ ಅಂತ ಹೇಳಿ ಹಿಂಗೆ ಗೌರವಧನ ಕೊಡ್ತಾ ಇದ್ರು. ಇಲ್ಲ, ಅದೆಲ್ಲ ಕರೆಕ್ಟ್ ಆಗಿರ್ತಿತ್ತು. ಅವ್ರ ಎಷ್ಟು ಲೆಕ್ಕಾಚಾರ ಅಂತಂದ್ರೆ ಅಷ್ಟನ್ನೇ ಇಟ್ಕೊಂಡಿರ್ತಿದ್ರು. ಅದ್ರ ಎಷ್ಟಿದೆ ತಗೋ ಅಂತ ಹೇಳಿ ಕೊಡ್ತಿದ್ರು. ಆದ್ರೆ ಎಷ್ಟು ಕೊಡ್ಬೇಕು ಅಷ್ಟನ್ನೇ ಇಟ್ಕೊಳ್ತಿದ್ರು. ಅಂದ್ರೆ ಆ ವ್ಯವಹಾರ ಮತ್ತೆ ಆ ಪ್ರೀತಿ ಎರಡು ಜೊತೆಗೆ ಈಕ್ವಲ್ ಆಗಿ ಬೇರೆ ಬೇರೆ ಜೋಬುಗಳಲ್ಲಿ ಇಟ್ಕೊಂಡು ಕರೆಕ್ಟ್ ಆಗಿ ಎಷ್ಟಿದೆ ಗೊತ್ತಿಲ್ಲ ತಗೊಳ್ಳೋ ಅಂತ ಹೇಳಿ ಕೊಡ್ತಿದ್ರು. ಆದ್ರೆ ಕರೆಕ್ಟ್ ಆಗಿ ಅಷ್ಟೇ ಇರ್ತಿತ್ತು. ಆಮೇಲೆ ಆಗ ಇನ್ನೂ ತಮಾಷೆ ಏನಂತಂದ್ರೆ ನಾವು ಫ್ಯಾಕ್ಸ್ ಅಲ್ಲಿ ಕಳಿಸ್ಬೇಕಿತ್ತು. ಫ್ಯಾಕ್ಸ್ ಅಲ್ಲಿ ನಾನು ಶಿಲಾಂಗ್ ಅಲ್ಲಿ ಬರೆದು ಕೈಯಲ್ಲಿ ಬರೆದು ಫ್ಯಾಕ್ಸ್ ಮಿಷಿನ್ ಅಲ್ಲಿ ಇವರ ನಂಬರಿಗೆ ಹಾಕಿದ್ರೆ ಇವ್ರು ಎಷ್ಟು ಇದು ಅಂತಂದ್ರೆ ಫ್ಯಾಕ್ಸ್ ಮಿಷಿನ್ ಅಲ್ಲಿ ಹಾಕ್ಬಿಟ್ರೆ ಏನೋ ದೊಡ್ಡ ಲಾಸ್ ಆಗ್ಬಿಡುತ್ತೆ ಅಂತ ಹೇಳಿ ಇವರು ಫ್ಯಾಕ್ಸ್ ಮಿಷಿನ್ ಇಟ್ಕೊಂಡಿರ್ಲಿಲ್ಲ. ಎಲ್ಲಿ ಆಫೀಸಲ್ಲಿ ಅಲ್ಲಿ ಯಾವ್ದೊಂದು ಬಸವನಗುಡಿ ಪೋಸ್ಟ್ ಆಫೀಸಲ್ಲಿ ಒಂದು ಫ್ಯಾಕ್ಸ್ ಮಿಷಿನ್ ಅದಕ್ಕೂ ಹೋಗ್ತಿತ್ತು. ಅಲ್ಲಿಂದ ಯಾರನ್ನ ಕಳಿಸ್ಬಿಟ್ಟು ತರಿಸ್ಕೊಂಡ್ಬಿಟ್ಟು ಅದನ್ನ ಟೈಪ್ ಮಾಡಿಸಿ. ಈಗ ಫ್ಯಾಕ್ಸ್ ಅಂದ್ರೆ ನಮ್ಮ ಈಗಿನ ಕಾಲದ ಹುಡುಗರಿಗೆಲ್ಲ ಅರ್ಥನೇ ಆಗಲ್ಲ. ನಾವೆಲ್ಲ ಆಕಾಶವಾಣಿಯಲ್ಲಿ ಡೆಲ್ ಮತ್ತೆ ಮೆಲ್ಟ್ರಾನು ಈ ಮಿಷನ್ಗಳನ್ನೆಲ್ಲ ಸ್ಟೂಡರ್ ಮಿಷನ್ಗಳನ್ನೆಲ್ಲ ಬಳಸಿ ಒಂಥರ ವಾಕಿಂಗ್ ವ್ಯಾಯಾಮ ಎಲ್ಲ ಬೇಕಾಗಿರ್ಲಿಲ್ಲ. ಒಂದು 1 hour ಎಡಿಟ್ ಮಾಡಿದ್ರೆ ಅಷ್ಟೇ ವ್ಯಾಯಾಮ ಆಗ್ತಾ ಇತ್ತು ನಮ್ಗೆ. ಅಷ್ಟು 3 ಮಿಷನ್ಗಳು ಟೇಪ್ಗಳು ಆಕಾರದಲ್ಲಿ ಬದುಕಿದವರು. ಅದ್ರ ಬಹಳ ಇಷ್ಟ ಆಯ್ತು. ಲಂಕೇಶ್ ಹೇಳ್ತಾ ಇದ್ರು, ನಂಗೆ ಅಸೂಯೆ ಆಗ್ತಾ ಇದೆ, ನನ್ನ ಎಡಿಟೋರಿಯಲ್ ಬರೀ ಓದೋದಕ್ಕಿಂತ ಮೊದಲೇ ಜನ ಎಲ್ಲ ನಿಂದು ಶಿಲಾಂಗ್ ಪತ್ರ ಓದ್ತಾರೆ ಕಣಯ್ಯ, ನೀನು ಬರೀ ಮುಂದುವರ್ಸು, ಬರೆಯೋದು ನಿಲ್ಸ್ಬೇಡ ಅಂತ ಅವ್ರು ಬೇರೆ ಹೇಳ್ತಾ ಇದ್ರು. ಸಂಪಾದಕರಿಗೆ ಈ ತರದ ಒಂದು ಯುವ ಪ್ರತಿಭೆಗಳನ್ನ ಮುಂದಕ್ಕೆ ತರಬೇಕು ಅಂತ ಇತ್ತು. ಆಮೇಲೆ
ತರದೆಲ್ಲ ಹೊಗಳಿದ್ರೆ ಇವನು ಬರಿತಾನೆ ನಿಲ್ಸಲ್ಲ ಅಂತ ಅನ್ನೋ ಜಾಣತನೂ ಇತ್ತು. ಹಾಗಾಗಿ ಅವರು ಬರೆಸ್ತಾ ಇದ್ರು, ಬರಿತಾ ಇದೆ, ಖುಷಿ ಕೊಡ್ತಾ ಇತ್ತು. ಈಗಲೂ ಕೂಡ ನೆನಪಿಸ್ಕೋತಾರೆ ಎಲ್ಲರೂ ಆ ಶಿಲಾಂಗ್ ಪತ್ರ. ಹೀಗೇನೆ ಲಂಕೇಶ್ ಅವರ ಜೊತೆಯಲ್ಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ಹೇಳಲೇಬೇಕಾದಂತ ಹೆಸರು ಯುವರಾನಂತ ಮೂರ್ತಿ ಅವರು. ಅವರು ಮತ್ತೆ ನೀವು ಬಹಳ ಆಪ್ತರು ಅಂತ ಗೊತ್ತು. ಅವರು ನಿಮ್ಗೆ ಮೇಷ್ಟ್ರು. ಅವ್ರ ತರಗತಿಗೆ ಹೋಗ್ತಿಲ್ಲ. ಅವರ ಮೇಷ್ಟ್ರು ಅಲ್ಲ ಅವರು ನನ್ನ ಹಿರಿಯ, ನಾನು ಗೌರವಿಸುವಂತ ಒಬ್ರು ಸಾಹಿತಿ, ಮತ್ತೆ ನನಗೆ ಗೈಡ್ ಮಾಡ್ತಾ ಇದ್ರು. ಅವರು ನಾನು ಇಂಗ್ಲಿಷ್ ಎಮ್ಮೆಗೆ ಸೇರು ಅಂತ ಹೇಳಿದ್ರು. ಆಗ ಅವರಿಗೆ ನಾನು ಒಂದು ಕಂಡೀಷನ್ ಹಾಕಿದ್ದೆ, ನೀವು ಇಂಗ್ಲಿಷ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಾದ್ರೆ ಸೇರ್ತೀನಿ, ಇಲ್ದಿರ ಸೇರಲ್ಲ ಅಂತ. ನಾನು ಇರ್ತೀನಿ, ಭರವಸೆ ಇರ್ತೀನಿ ಕಣಪ್ಪ ಅಂತಂದ್ರು. ಸರಿ ಅಂತೇಳಿ ಹೋದೆ. ನೋಡಿದ್ರೆ ಅವರು ನಾನು ಹೋದಾಗ್ಲೇ ಅವರಿಗೆ ಇಲ್ಲಿಗೆ ಕೇರಳಕ್ಕೆ VC ಆಗಿ ಅವರಿಗೆ ಕೆಲಸ ಸಿಕ್ಕಿತ್ತು, ಹೊರಟರು. ಇನ್ನು 1 ತಿಂಗಳು ಮಾತ್ರ ಇರ್ತೀರಿ. 1 ತಿಂಗಳು ಇರ್ತೀನಿ ಕಣಯ್ಯ. ನಾಳೆ 1 ತಿಂಗಳಿಗೆ ಬೇಕಾಗಿ ಜೀವಮಾನ ಪೂರ್ತಿ ಅನಂತಮೂರ್ತಿ ಶಿಷ್ಯ ಅಂತ ಹೇಳಿ ಹೇಳ್ಸ್ಕೊಳಕ್ ಇಷ್ಟ ಇಲ್ಲ. ಹಾಗಾಗಿ 1 ತಿಂಗಳು ನಾನು ನಿಮ್ಮ ಕ್ಲಾಸಿಗೆ ಬರಲ್ಲ ಅಂತ ಹೇಳಿ ನಾನು 1 ತಿಂಗಳು ಅವರ ಕ್ಲಾಸಿಗೆ ಹೋಗಿಲ್ಲ. ಒಂದಿನ ಅವರ ಕ್ಲಾಸ್ ಅಟೆಂಡ್ ಆಗಿಲ್ಲ. ಹಾಗಾಗಿ ನಾನು ಅನಂತಮೂರ್ತಿ ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋದ್ರಿಂದ ನಾನು ತಪ್ಪಿಸ್ಕೊಂಡ್ಬಿಟ್ಟೆ. ಆದ್ರೆ ಇವರ ಅನಂತಮೂರ್ತಿ ಅವರು ಕೆಲವು ಕಡೆ ರಶೀದ್ ನನ್ನ ಶಿಷ್ಯ ಅಂತ ಹೇಳ್ಕೊಳ್ತಾರಲ್ಲ. ಅವ್ರಿಗೆ ಇಷ್ಟ ಇತ್ತು ರಶೀದ್ ನನ್ನ ಶಿಷ್ಯ. ಯಾರು ಹೋಗಿದ್ರಿಂದ ನಾನು ಹೋಗ್ಲಿಲ್ಲ ಕ್ಲಾಸ್. ಶಿಲಾಂಗ್ ಪತ್ರ ಅಲ್ಲದೆ ಮತ್ತಷ್ಟು ನಮಗೆ ಗಮನ ಸೆಳೆಯುವಂತಹ ಮತ್ತೆ ಎಲ್ಲರ ಒಂದು ಪ್ರೀತಿಗೆ ಪಾತ್ರವಾದಂತಹ ಒಂದು ಅಂಕಣ ಅಂದ್ರೆ ಕಾಲು ಚಕ್ರ. ಈ ಕಾಲು ಚಕ್ರ ಹೇಗೆ ಚಲಿಸಬೇಕು ಅಂತ ತಮ್ಗೆ ಯಾಕೆ ಅನ್ನಿಸ್ತು? ಅಲ್ಲ, ಕಾಲು ಚಕ್ರ ಬರೆಯೋ ಸಮಯದಲ್ಲಿ ನಾನು ಮಡಿಕೇರಿಯಲ್ಲಿ ಮಡಿಕೇರಿ ಆಕಾಶವಾಣಿಯಲ್ಲಿ ನಾನೊಂದು 6 ವರ್ಷ ಕೆಲಸ ಮಾಡಿದ್ದೆ. ಒಂದು ಅದೇ ನಮ್ಮ ತಾಯಿ ಕೈ ಅಡುಗೆ ಊಟ ಸಿಗುತ್ತೆ ಅನ್ನೋ ಒಂದು ಕಾರಣ. ಇನ್ನೊಂದು ಕೊಡಗು ಅನ್ನೋದು ಬಹಳ ವಿಶಿಷ್ಟವಾದ ಒಂದು ಪ್ರದೇಶ, ಯಾರಿಗೂ ಗೊತ್ತಿಲ್ಲದ. ನಾವು ಬರೀ ಕಾಶ್ಮೀರ, ಕೊಡಗಿನ ಕರ್ನಾಟಕದ ಕಾಶ್ಮೀರ ಹಂಗಿಂತ ಹೊಗಳ್ತೀವಿ. ಅಷ್ಟು ಮಾತ್ರ ಅಲ್ಲ, ಅಲ್ಲಿನ ಜನಜೀವನ, ಅಲ್ಲಿನ ಆದಿವಾಸಿಗಳು, ಬಹಳ ವಿಶಿಷ್ಟವಾದ ಆಚರಣೆಗಳು, ಅಲ್ಲಿನ ಜನ ಸಮುದಾಯ, ಎಲ್ಲ ಭಾಷೆ. ನಂಗೆ ಕನ್ನಡ ಬರುತ್ತೆ, ತುಳು ಬರುತ್ತೆ, ಕೊಡವ ಭಾಷೆ ಬರುತ್ತೆ, ಮಲಯಾಳಂ ಬರುತ್ತೆ, ತಮಿಳ್ ಬರುತ್ತೆ, ಅರೆ ಭಾಷೆ ಬರುತ್ತೆ, ಆಮೇಲೆ ಜೇನುಕುರುಬರ ಭಾಷೆ ಸ್ವಲ್ಪ ಬರುತ್ತೆ, ಸೋಲಿಗರ ಭಾಷೆ, ಅಲ್ಲಿನ ದೇವ ಸೋಲಿಗರ ಭಾಷೆ, ಪಂಜರಿಯರವರ ಭಾಷೆ, ಮಲೆ ಕುಡಿಯರ ಭಾಷೆ, ತುಂಬಾ ಭಾಷೆಗಳು ನನಗೆ ಬರುತ್ತೆ. ಅದೆಲ್ಲ ಕಾರಣ ಏನು ಅಂತಂದ್ರೆ ನಾ ಕೊಡಗಲ್ಲಿ ಇದ್ದಿದ್ರಿ. ಉರ್ದು ಅಷ್ಟು ಚೆನ್ನಾಗಿ ಬರಲ್ಲ, ನನ್ನ ಮದರ್ ಟಂಗ್ ಉರ್ದು. ತುಂಬಾ ಮಂದಿ ನನ್ನ ಜೊತೆ ಕಂಪಲ್ಸರಿಯಾಗಿ ಉರ್ದು ಮಾತಾಡಕ್ ಬರ್ತಾರೆ. ನಾ ಹೇಳ್ತೀನಿ ಉರ್ದು ಮಾತಾಡ್ಬೇಡಿ, ನನ್ನ ಮಾತೃಭಾಷೆ ಮಲಯಾಳಂ ಮತ್ತೆ ಕನ್ನಡದಲ್ಲಿ ಮಾತಾಡಿದ್ದು. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಅದಂಗೆ ಉರ್ದು ಬರಲ್ಲ. ಬೇರೆ ಬೇರೆ ದೇಶಗಳಲ್ಲಿ ಆಯಾ ಪ್ರದೇಶಗಳಲ್ಲಿ ಇರೋರು ಆಯಾ ಭಾಷೆ ಆಡ್ತಾರೆ. ಧರ್ಮಕ್ಕೂ ಭಾಷೆಗೂ ಸಂಬಂಧ ಇಲ್ಲ ಅನ್ನೋದು ನನ್ನ ತಿಳುವಳಿಕೆ. ಹಾಗಾಗಿ ಅಲ್ಲಿರುವಾಗ ನಾವು ಓಡಾಡಿದ್ದನ್ನೆಲ್ಲ ಬರಿತಾ ಇದ್ದೆ. ಕೆಂಡ್ ಸಂಪಿಗೆಗೆ ನಾನು ಸಂಪಾದಕ ಅಲ್ಲಿಗೆ ಬರಿತಿದ್ದೆ. ಆಮೇಲೆ ವಿಜಯ ಕರ್ನಾಟಕ ಪತ್ರಿಕೆಯವರು ಬರೀಕ್ ಶುರು ಮಾಡಿದ್ರು. ಸುಮಾರು 5 ವರ್ಷ ನಿರಂತರವಾಗಿ ವಿಜಯ ಕರ್ನಾಟಕಕ್ಕೆ ಕಾಲು ಚಕ್ರ ಅನ್ನುವ ಕಾಲಮ್ ಅನ್ನ ನಾನು ಬರೆದೆ. ಅದು ಬಹಳ ಒಳ್ಳೆ, ಅಂದ್ರೆ ನನ್ನ ತಿರುಗಾಟ, ಓಡಾಟ, ಜನ, ವಿಚಿತ್ರ ನಡವಳಿಕೆಗಳು, ಆಚರಣೆಗಳು, ಅವರ ಪ್ರೀತಿ, ಬೇರೆ ಬೇರೆ ಮಾನವ ಮುಖಗಳು, ಅದನ್ನೆಲ್ಲ ನಾ ಕಾಲು ಚಕ್ರ ಅಂಕಣದಲ್ಲಿ ಬರೆದೆ. ಹೀಗೆ ಬೇರೆ ಬೇರೆ ಭಾಷೆಗಳ ಬಗೆಗಿನ ಪರಿಚಯ ಇರಲಾಗಿ ತಾವು ಒಬ್ಬ ಉತ್ತಮ ಅನುವಾದಕ ಅನ್ನುವಂತಹ ಹೆಸರನ್ನು ಕೂಡ ಕನ್ನಡ ಸಾಹಿತ್ಯದಲ್ಲಿ ಗಳಿಸ್ಕೊಂಡಿದ್ದೀರಿ. ಮತ್ತೆ ಹೂವಿನ ಕೊಲ್ಲಿ ಅನ್ನುವಂಥದ್ದು ತಮ್ಮ ಒಂದು ಕಾದಂಬರಿ. ಹೂವಿನ ಕೊಲ್ಲಿ ಅಂದ್ರೆ ವ್ಯಾಲಿ ಅಂತ ಅಂದ್ರೆ ಕಣಿವೆ. ಹೂವನ್ನು ಕೊಲ್ಲಿ ಅಂತಲ್ಲ, ಅದು ಹೂವಿನ ಕಣಿವೆ ಅಂತ. ಆದ್ರೆ ಹೂವನ್ನು ಕೊಲ್ಲಿ ಅನ್ನೋ ಒಂದು ಅರ್ಥನೂ ಬರುತ್ತೆ. ಯಾಕೆಂದ್ರೆ ಆ ಮೃದುವಾಗಿರುವುದನ್ನ ಅದನ್ನ ಮುಗಿಸಿ ಬಿಡುವಂತಹ ಒಂದು ವಾತಾವರಣ ಇರುತ್ತದು. ಎಲ್ಲ ಕಡೆನೇ ಇರುತ್ತದು. ಮೃದುವಾಗಿರೋದನ್ನ ಜೀವನನೇ ಹಂಗೆ ಅಲ್ವಾ? ಗೌರವಿಸಬೇಕು, ಪ್ರೀತಿಸಬೇಕು, ಅದನ್ನ ಆಸ್ವಾದಿಸಬೇಕೇ ಹೊರತು ಅದನ್ನ ಅವಸಾನದತ್ತ ಅಲ್ಲ. ಆದ್ರೆ ಜೀವನ ಹಂಗೆ ಇರುತ್ತೆ. ಹೌದು. ನಮಗೆ ವಯಸ್ಸಾಗೋದು ಕೂಡ, ನಾವು ಮರಣ ಹೊಂದೋದು ಕೂಡ ಅದರದ್ದೇ ಒಂದು ಭಾಗ ಅಲ್ವಾ? ತುಂಬಾ ಸೂಕ್ಷ್ಮ ಆಗಿದ್ದು. ಕೊನೆಗೆ ಜಾತಸ್ಯ ಮರಣಂ ಧ್ರುವಂ ಅಂತ ಬರುತ್ತೆ. ಕರೆಕ್ಟ್? ಓಕೆ, ನಂಗೆ ಅಷ್ಟು ಚೆನ್ನಾಗಿ ಬರಲ್ಲ ಶ್ಲೋಕಗಳು. ಆ ತರ ಇರೋದ್ರಿಂದ ಪ್ರತಿಯೊಂದು ಕೂಡ ಕೊನೆ ಆಗುವುದು ಅದು ಪ್ರಕೃತಿಯ ಅನಿವಾರ್ಯ. ಅದು ನಾವಲಲ್ಲಿ ಬರುತ್ತೆ. ನನ್ನ 6ನೇ ವರ್ಷದವರೆಗಿನ ಬದುಕದು. ನಂದು 4ನೇ ವರ್ಷದಿಂದ 6ನೇ ವರ್ಷ, 3ನೇ ವರ್ಷದಿಂದ 6ನೇ ವರ್ಷದವರೆಗಿನ ಬದುಕು. ನಾನು ಏನು ಪ್ಲಾನ್ ಮಾಡಿದೆ ಅಂತಂದ್ರೆ ಆ ತರ ಬೇರೆ ಬೇರೆ ಘಟ್ಟಗಳು, ಬೇರೆ ಬೇರೆ ಘಟ್ಟಗಳು ಬರೆದು ಬೇರೆ ಬೇರೆ ಘಟ್ಟಗಳನ್ನ ಒಂದಿಷ್ಟು ಒಂದು 10 ಕಾದಂಬರಿ ಆಗ್ಬೋದು. ಆ ತರ ಬರೆದ್ರೆ ಬೇರೆ ಬೇರೆ ಘಟ್ಟಗಳು. ಆದ್ರೆ ಅದೇ 6 ವರ್ಷದ ಮಾತ್ರ ಬರೆದಿಟ್ಟಿದ್ದೀನಿ. ಇನ್ನು 60 ವರ್ಷ, 54 ವರ್ಷಗಳು ಯಾವಾಗ ಬರುತ್ತೆ? ಯಾರಿಗೂ ಬರೆಯಕ್ಕಾಗಲ್ಲ. ಅದೆಲ್ಲ ಸುಮ್ನೆ ಅನ್ಕೋತೀವಿ ಅಷ್ಟೇ. ನಾವು ಅನ್ಕೊಂಡಿದ್ದೆಲ್ಲ ಯಾರಿಗೂ ಬರೆಯಕ್ಕಾಗಲ್ಲ. ಬೇರೆ ಬೇರೆ ರೀತಿಯಲ್ಲಿ ಬರ್ಬೋದು. ಈ ರಶೀದ್ ಅವರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾನೆ
ಒಂದಷ್ಟು ಬದಲಾಗುವಂತಹ ತಂತ್ರಜ್ಞಾನಗಳ ಬಗ್ಗೆ ಕುತೂಹಲದಿಂದ ನೋಡ್ತಾ ಅದನ್ನು ನಾವು ಪಡ್ಕೊಳ್ಬೇಕು, ಆ ಒಂದು ಜ್ಞಾನವನ್ನು ನಮ್ದನ್ನಾಗಿ ಮಾಡ್ಕೋಬೇಕು ಅನ್ನುವಂತಹ ಈ ಒಂದು ತವಕ ತಮ್ಮ ಎಲ್ಲ ಕಡೆ ಕಂಡು ಬರ್ತದೆ. ಕೆಂಡ ಸಂಪಿಗೆ ಅದು ಒಂದು ಆನ್ಲೈನ್ ಮತ್ತೆ ಒಂದು ಬ್ಲಾಗ್, ಅದು ಅಲ್ಲಿ ತಾವು ಬರೀತಾ ಹೋಗ್ತೀರಿ. ಈ ಕಥೆಗಳನ್ನು ಬರೆಯುವ ಸಂದರ್ಭದಲ್ಲಿ ಒಂದು ಸಹಜವಾದಂತಹ ಒಂದು ನವಿರಾದಂತಹ ಭಾಷೆ ತಮ್ಮಲ್ಲಿ ಕಾಣುತ್ತೆ. ಮಾತಾಡಿದಷ್ಟು ಅಷ್ಟೇ ಅಲ್ಲ, ಅದೊಂದು ಕಾಂತಾ ಸಂಹಿತೆಯಾಗಿ ನಮ್ಮನ್ನ ಸೆಳೆಕೊಳ್ತದೆ. ಆ ಭಾಷೆಯ ಬಳಕೆ ಹೇಗೆ ಸಾಧ್ಯ ಆಯಿತು? ಅದನ್ನು ಹೇಗೆ ತಾವು ಕುದುರಿಸ್ಕೊಂಡ್ರಿ ಆ ಭಾಷೆಯನ್ನ? ಅಂದ್ರೆ ಒಳ್ಳೆ ಭಾಷೆ ಬರ್ಬೇಕಾದ್ರೆ ಕೊಡಗಲ್ಲಿ ಹುಟ್ಟಬೇಕು. ನಮ್ಮ ಊರಿನ ಅಭಿಮಾನದಿಂದ ಹೇಳ್ತೀನಿ. ಅಂದ್ರೆ ಅಲ್ಲಿರುವ ನದಿಗಳು, ಆ ಹಸಿರು, ಆ ಬೆಟ್ಟ, ಆ ಗುಡ್ಡ, ಆ ಸೌಂದರ್ಯ, ಅದ್ರ ಜೊತೆ ಮನುಷ್ಯರು, ಅವರ ಪ್ರೀತಿ, ಆ ಮಮತೆ, ಅದೆಲ್ಲ ಇದೆಯಲ್ಲ, ಅದೆಲ್ಲ ತುಂಬಾ ಒಂಥರ ಅಲ್ಲಿ ಎಲ್ಲ ಜುಳು ಜುಳು ಅಂತ ಹರಿತಾ ಇರುತ್ತೆ ಅಲ್ವಾ. ಗಾಳಿ ತುಂಬಾ ಮಂದವಾಗಿ ಬೀಸ್ತಾ ಇರುತ್ತೆ, ತೊರೆಗಳು ಸಣ್ಣ ಸಣ್ಣಕ್ಕೆ ಹರಿತಾ ಇರುತ್ತೆ, ಅಲ್ಲಿ ಮೀನುಗಳು ಓಡಾಡ್ತಾ ಇರುತ್ತೆ, ತುಂಬಾ ಪಕ್ಷಿಗಳು ಹಾರಾಡ್ತಾ ಇರುತ್ತೆ. ಬಹಳ ಮನೋಹರವಾದ ಆ ಪರಿಸರದಲ್ಲಿ ಏನಾದ್ರು ಯಾರು ಬೇಕಾದ್ರೂ ಆರಾಮಾಗಿ ಭಾಷೆಯನ್ನ ಒಲಿಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಅದಾಗಿ ನಂದೇನು ವಿಶೇಷ, ನಾನು ಹಂಗ್ ಮಾಡಿದೆ ಹಿಂಗ್ ಮಾಡಿದೆ ಏನಿಲ್ಲ. ನಾವು ಯಾವ ಪ್ರದೇಶದಲ್ಲಿ ಹುಟ್ಟಿರ್ತೀವೋ, ಈಗೊಂದು ಗಿಡ ಒಂದು ಪ್ರದೇಶದಲ್ಲಿ ಕಾಶ್ಮೀರದಲ್ಲಿ ಬೆಳೆಯುತ್ತೆ ಅಥವಾ ಎಲ್ಲೋ ಮರಳುಗಾಡಲ್ಲಿ ಬೆಳೆಯುತ್ತೆ. ಆ ಮರಳುಗಾಡಿನ ಎಲ್ಲ ಅತ್ಯುತ್ತಮ ಗುಣಗಳನ್ನ ಮರಳುಗಾಡಲ್ಲಿ ಬೆಳೆಯುವಂತ ಒಂದು ಖರ್ಜೂರದ ಗಿಡ ತಗೊಂಡ್ಬರುತ್ತೆ ಅಲ್ವಾ. ಅಥವಾ ಹಿಮಾಲಯದಲ್ಲಿ ಒಂದು ಎಲ್ಲ ಗುಣಗಳನ್ನ ಅಲ್ಲಿ ಬೆಳೆಯುವಂತ ಸೇಬಿನ ಗಿಡ ತಗೊಳ್ಳುತ್ತೆ. ಅದೇ ತರ ಕೊಡಗಿನಲ್ಲಿ ಒಂದು ಬೀಟೆಯ ಮರ ಅಥವಾ ಒಂದು ಕಾಫಿಯ ಗಿಡ, ಇದೆಲ್ಲ ಅಲ್ಲಿನ ಏಲಕ್ಕಿ, ಕರಿಮೆಣಸು, ಅದೆಲ್ಲ ಅಲ್ಲಲ್ಲಿ ಎಲ್ಲವನ್ನು ಸತ್ವವನ್ನು ಹೀರ್ಕೊಂಡು ಬೆಳೆಯುತ್ತೆ. ಸೊ ಅದನ್ನು ಹೀರ್ಕೊಂಡು ನಾನೇನಲ್ಲ ಅಲ್ವಾ. ಈಗ ಪಂಪ ಕೂಡ ನೆನಪು ಮಾಡ್ಕೊಳ್ಳೋದು ಯಾವುದು, ಕುಶವಿಟ್ಟಡಂ ನೆನೆವುದನ್ನ ಮನಂ ಬನವಾಸಿ ದೇಶ ಅಂತ ಹೇಳ್ತಾರೆ. ಸೊ ಆ ಬನವಾಸಿಯ ಆ ನೆಲದ ಗುಣ ಪಂಪನಿಗೆ ಬರುತ್ತೆ ಅಲ್ವಾ. ಅದೇ ತರ ಒಂದು ಸಣ್ಣ ಲೆವೆಲ್ ಅಲ್ಲಿ, ಒಂದು 0 ಲೆವೆಲ್ ಅಲ್ಲಿ ನಮಗೂ ಕೊಡಗಿನ ಗುಣ ನಮಗೂ ಬಂದಿರುತ್ತೆ. ಕೊಡಗಿನ ಭಾಷೆಯ ಬೆಡಗನ್ನ ತಮ್ಮ ಒಡಲಿಗೆ, ಕೊಡಗಿನ ಕನ್ನಡವನ್ನ ತಮ್ಮ ಒಡಲಿಗೆ ಹಾಕೊಂಡು ತಾವು ಅರಳ್ತಾ ಇದ್ರಿ. ಮತ್ತಷ್ಟು ಸಾಧನೆ ಮಾಡುವಂತಹ ಹಂಬಲ ತಮ್ಮ ಮಾತುಗಳಲ್ಲಿ ಕಾಣಿಸ್ತಾ ಇದೆ. ಈ ಅಂತಾರಾಷ್ಟ್ರೀಯ ಕುಂಬಳಕಾಯಿ ಎನ್ನುವಂತ ಒಂದು ಶೀರ್ಷಿಕೆ ಬಹಳ ಆಕರ್ಷಕವಾದಂಥದ್ದು. ಏನ್ ಸರ್ ಅದು? ಅಂದ್ರೆ ಅಂತಾರಾಷ್ಟ್ರೀಯ ಕುಂಬಳಕಾಯಿ ಅಂತಂದ್ರೆ ಅದು ಏನು ಅಂತಂದ್ರೆ ಕತೆ ಓದಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಏನಂತಂದ್ರೆ, ಒಂದು ಏನಾದ್ರೂ ಒಂದು ದೊಡ್ಡ ವಿಷಯ ಅಂದ್ರೆ ಈಗ ಒಂದು ಸಣ್ಣದಿರುತ್ತೆ, ಈಗ ನೀವೇನೋ ನಾನು ಮತ್ತೆ ಉಮೇಶ್ ಏನೋ ಸಣ್ಣ ವಿಷಯದಲ್ಲಿ ಜಗಳ ಆಗಿರುತ್ತೆ, ಅದು ಬರ್ತಾ ಅದಕ್ಕೆ ಅಂತಾರಾಷ್ಟ್ರೀಯ ಆಯಾಮಗಳೆಲ್ಲ ಸೇರ್ಕೊಂಡ್ಬಿಡುತ್ತೆ, ಇಂಟರ್ನ್ಯಾಷನಲ್ ಆಯಾಮಗಳು ಸೇರ್ಕೊಂಡ್ಬಿಡುತ್ತೆ. ಅದೇ ತರ ಅಲ್ಲಿ ಕೊಡಗಿನ ಒಂದು ಟಿಬೆಟನ್ ಕುಶಾಲನಗರದ ಬಳಿ ಇರುವ ಒಂದು ಕ್ಯಾಂಪ್ ಅಲ್ಲಿ ಒಂದು 3 ಲಾಮಾ ಮಕ್ಕಳು ಕಾಣೆಯಾಗ್ಬಿಡ್ತಾರೆ. ಅವರು ಅಲ್ಲಿನ ಹಿಂಸೆ ತಾಳ್ಲಿಕ್ಕೆ ಆಗದೆ ಕಾಡೊಳಗೆ ಓಡೋಗ್ಬಿಡ್ತಾರೆ, ಕಾಡು ತಪ್ಸ್ಕೊಂಡು ಹೋಗ್ಬಿಡ್ತಾರೆ. ಅವ್ರನ್ನ ಯಾರೊಬ್ರು ಸಾಕ್ತಾರೆ, ಆ ಮಕ್ಕಳನ್ನ ಒಂದಿನ ಮಟ್ಟಿಗೆ ಅವ್ರ ಮನೇಲಿ ಇಟ್ಕೋತಾರೆ. ಆದ್ರೆ ಅದು ಒಂದು ಅಂತಾರಾಷ್ಟ್ರೀಯ ವಿಷಯ ಅದು ಅಲ್ವಾ. ಚೈನಾ, ಟಿಬೆಟ್, ಭಾರತ ಇದಕ್ಕೆಲ್ಲ ಸಂಬಂಧಪಟ್ಟ ಒಂದು ವಿಷಯ. ಲಾಮಾ ಕ್ಯಾಂಪಿನ 3 ಮಕ್ಕಳು ಕಾಣೆಯಾಗೋದು, ಅದು ದೊಡ್ಡ ತಲೆನೋವು ಆಗ್ಬಿಡುತ್ತೆ ಅಲ್ಲಿ ಲೋಕಲ್ ಪೊಲೀಸ್ SIಗೆ. ಅವರು ಇದೊಂದು ದೊಡ್ಡ ಅಂತಾರಾಷ್ಟ್ರೀಯ ಕುಂಬಳಕಾಯಿ ಐತಲ್ಲ ಮರೆಯ ಅಂತ ಹೇಳ್ಬಿಟ್ಟು ಆ ಹುಡುಗನ ಹುಡ್ಕೊಂಡ್ ಬರ್ತಾರೆ. ಅದು ಕತೆ ಬಹಳ ಕ್ಯಾಚಿ ಆಗಿದೆ ಅಂತಾರಾಷ್ಟ್ರೀಯ ಕುಂಬಳಕಾಯಿ. ಈಗ ಮತ್ತೊಬ್ರು ತಮ್ಮ ಬಗ್ಗೆ ಮಾತಾಡಿದ್ದಾರೆ, ಯಾರು ಅಂತ ತಾವೇ ಗುರುತಿಸಿ ನಾವು ಕೇಳೋಣ. ಅಬ್ದುಲ್ ರಶೀದ್, ನನಗೆ ಅವರ ಬರಹಗಳು ಗೊತ್ತಿದ್ದು, ಅವ್ರ ಪರಿಚಯ ಅಂದ್ರೆ ಲೇಖನದ ಮೂಲಕ, ಬರಹದ ಮೂಲಕ ಪರಿಚಯ ಇದ್ರು. ಮೊದಲ ಬಾರಿಗೆ ನಾನು ಅವ್ರನ್ನ ನೋಡಿದ್ದು ಕೇರಳದ ಒಂದು ರಾಷ್ಟ್ರೀಯ ಸಾಹಿತ್ಯ ಸಮ್ಮೇಳನದಲ್ಲಿ. ಅಲ್ಲಿ ಅವರು ತಮ್ಮ ಒಂದು ಕಥೆನ ನರೇಟ್ ಮಾಡಿದ್ರು. ಅದು ಇಂಗ್ಲಿಷ್ ಅಲ್ಲಿತ್ತು, ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಹೇಳಿದ್ರು. ಆಮೇಲೆ ಒಂದ್ ಸ್ವಲ್ಪ ಮಲಯಾಳಂ ಅದೆಲ್ಲ ಗೊತ್ತಿತ್ತು ಅವ್ರಿಗೆ. ಆದ್ರೆ ಅದು ನನಗೆ ಮರೆಯಲಾಗದ ಒಂದು ಘಟನೆ ಯಾಕಾಗಿದೆ ಅಂದ್ರೆ, ಎಷ್ಟು ಚೆನ್ನಾಗಿ ಅವರು ಆಡಿಯನ್ಸ್ ನ ಹಿಡಿದಿಟ್ಟಿದ್ರು ಅಂದ್ರೆ, ಆ ಎಲೆಗಳ ಮೇಲೆ ಒಂದು ಮಣ್ಣಿನಲ್ಲಿ ಏನೋ ಮಾಡಿ ಬಿಟ್ಟಿದ್ದು, ಅದನ್ನ ನೀರಿನಲ್ಲಿ ಬಿಡೋದು, ಅದು ತಳಕ್ ಹೋಗೋದು, ಆ ಇಡೀ ಅವರ ಒಂದು ಮಾಂತ್ರಿಕವಾದ ಒಂದು ಕ್ಷಣವನ್ನ ಅವರು ಅಲ್ಲಿ ಸೃಷ್ಟಿ ಮಾಡಿದ್ರು. ಎಲ್ಲರೂ ಅವ್ರ ಕಡೆಗೆ ಗಮನ ಕೊಡೋ ಹಂಗೆ. ನನ್ಗೆ ಅವಾಗ ಅವ್ರನ್ನ ನಾನು ಸರಿಯಾಗಿ ಗಮನಿಸಿ, ಇವರು ಬಹಳ ಬೇರೆ ತರದ ರೈಟರ್ ಈತ, ಬೇರೆ ತರ ಯೋಚನೆ ಮಾಡುವಂತ ವ್ಯಕ್ತಿ ಅಂತ ನಾನು ಗಮನಿಸಿದ್ದು ಅವಾಗ್ಲೇನೆ. ಆಮೇಲಿಂದ ನಾವು ತುಂಬಾ ಸಲ ನನ್ನ ಬರಹವನ್ನ ಅವ್ರು ಓದ್ತಾ ಇದ್ದು, ಅವ್ರ ಬರಹವನ್ನ ನಾನು ಓದ್ತಾ ಇದ್ದೆ. ಆಮೇಲೆ ನಾವು ತುಂಬಾ ಸಲ ಒಡನಾಡಿದ್ವಿ. ಆಮೇಲೆ ನಾವು ಸ್ವೀಡನ್ಗೆ ಹೋದಾಗ ಅವರೂ ಇದ್ರು ಜೊತೆನಲ್ಲಿ.
ಆಮೇಲೆ ನನಗೆ ಯಾವಾಗ್ಲೂ ಅಬ್ದುಲ್ ರಶೀದ್ ಜರಾ ಹಟ್ಕೆ ಅಂತಾರಲ್ಲ, ಹಂಗೆ ಸಾಮಾನ್ಯರು ಯೋಚನೆ ಮಾಡೋ ಹಂಗ್ ಮಾಡಲ್ಲ, ಸ್ವಲ್ಪ ಬೇರೆ ತರ ಯೋಚನೆ ಮಾಡ್ತಾರೆ. ಅದೇ ಅವರ ವ್ಯಕ್ತಿತ್ವದ ಒಂದು ವಿಶಿಷ್ಟ ಗುಣ ಅಂತ ಅನ್ಸುತ್ತೆ ನನಗೆ. ಹಾಗಾಗಿನೇ ಅವರ ಕಥೆಗಳು, ಕವನಗಳು ಒಂದು ತಮ್ಮದೇ ಆದ ಒಂದು ಸ್ಲಾಟ್ ನ ಪಡ್ಕೊಂಡಿದೆ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ. ಅವ್ರನ್ನ ಅನುಕರಿಸುವುದು ಬಹಳ ಕಷ್ಟ. ಅವ್ರದ್ದೇ ಆ ತರ ಎಷ್ಟೋ ಜನ ಕಾಪಿ ಮಾಡಿರ್ಬೋದು ಅವ್ರನ್ನ. ಅವರು ಹಾಲು ಕುಡಿದ ಹುಡುಗ ಅಂತ ಬರ್ದಾಗ್ಲೇನೆ, ಅಲ್ಲಿಂದ ಶುರು ಆದಾಗ್ಲೇನೆ ಒಂಥರ ಒಂದು ವಿತ್ ಬ್ಯಾಂಗ್ ಬಂದಿದ್ದವ್ರು. ಬೇರೆಯವರು ಅವ್ರನ್ನ ಕಾಪಿ ಮಾಡಕ್ ಹೋದಾಗ ಅದು ಕಾಪಿ ಅಂತ ಗೊತ್ತಾಗ್ತದೆ ಹೊರತು ಆ ತರ ಬರೆಯುವಂತವ್ರು ನಮ್ಮಲ್ಲಿ ಸಿಕ್ಕಿಲ್ಲ. ಹಂಗಾಗಿನೇ ಅಬ್ದುಲ್ ರಶೀದ್ ತಮ್ಮ ಸ್ಥಾನದಲ್ಲಿ ಒಂದು ಭದ್ರವಾಗಿ ಕೂತಿದ್ದಾರೆ ಅಂತ ಒಂದದು. ಇನ್ನೊಂದು, ಅವರು ಆಕಾಶವಾಣಿಯಲ್ಲಿ ಅವರು ಕೆಲಸ ಮಾಡ್ಬೇಕಾಗಿದ್ದರಿಂದಾಗಿ ಸದಾ ಕಾಲ ಒಂದು ಹೊಸ ತರದನ್ನ ಯೋಚನೆ ಮಾಡಿ ಯಾರ್ಯಾರನೋ ಕರೆದು, ನನ್ನನ್ನೇ ಎಷ್ಟೋ ಸಲ ಕರೆದಿದ್ದಾರೆ ಅವ್ರು ಮಾತಾಡೋದಕ್ಕೆ. ನೀವು ಮಾತಾಡಿ ಅಂತ ಅಂದ್ಬಿಟ್ಟು, ಯಾವುದೇ ಒಂದು ಸೆನ್ಸಾರ್ಶಿಪ್ ಇನ್ ಕೋರ್ಟ್ಸ್ ಇಲ್ಲದೆ ನಿಮಗೇನ್ ಅನ್ಸುತ್ತೋ ಅದನ್ನ ಮಾತಾಡಿ ಅಂತ ಹೇಳಿ ಅದನ್ನ ಪ್ರಸಾರ ಮಾಡುವಂತಹ ಒಂದು ಭದ್ರ ನಿಷ್ಠೆಯನ್ನ ಅವರು ತೋರಿದ್ದಾರೆ ಅಂತ. ಮತ್ತೆ ಅವರು ಕೆಂಡ ಸಂಪಿಗೆ ಮಾಡಿದಾಗ ಅವಾಗ್ಲೂ ಕೂಡ ಎಂತೆಂತ ಅವ್ರ ಲೇಖನಗಳನ್ನ ಅವರು ಅಂತವ್ರನ್ನ ಹುಡುಕಿ ಬರ್ಸಿ ಎಷ್ಟು ಜನರನ್ನ ಅವರು ತಯಾರು ಮಾಡಿದ್ರು. ಅವ್ರು ತಾವಾಗಿ ಹೇಳದೇ ಇದ್ರು ನೀವು ಬರೀರಿ ಅಂತ ಹೇಳೋದ್ರ ಮೂಲಕ ಅಂಥವರಿಗೆ ಒಂದು ಪ್ರೋತ್ಸಾಹ ಕೊಟ್ಟು ಅವರು ಮುಂದೆ ಒಂದು ಗಟ್ಟಿ ಹೆಸರಾಗಿ ನಿಲ್ಲೋ ಹಂಗೆ ಮಾಡಿದ್ರು. ಆ ಪಟ್ಟಿ ಹೇಳಿದ್ರೆ ಹೆಸರುಗಳು ಹೇಳಿದ್ರೆ ಆ ಪಟ್ಟಿ ಬಹಳ ದೊಡ್ಡದಾಗುತ್ತೆ ಆಕ್ಚುಲಿ. ಮತ್ತೆ ನನಗೆ ರಶೀದ್ ಬಗ್ಗೆ ಒಂದು ವಿಚಿತ್ರವಾದ ಒಂದು ಸ್ನೇಹ ಮತ್ತು ವಿಶ್ವಾಸ ಇದೆ. ಅದು ಅವ್ರು ಯಾವಾಗ ಫೋನ್ ಮಾಡಿದ್ರು, ನಾವು ವರ್ಷಗಟ್ಲೆ ಮಾತಾಡದೇ ಇರ್ಬೋದು, ಆದ್ರೆ ಅವ್ರು ಫೋನ್ ಮಾಡಿದ ತಕ್ಷಣ ನಾವು ಅಲ್ಲಿಂದ ಟಕ್ ಅಂತ ವಿ ಪಿಕ್ ದ ಥ್ರೆಡ್ ಅಂತ. ಹಂಗಾಗಿ ನನಗೆ ಒಂಥರ ಅವ್ರನ್ನ ಕಾಣದೇ ಇದ್ರೆ, ಮಾತಾಡದೇ ಇದ್ರೆ ಆ ಫ್ರೆಂಡ್ಶಿಪ್ ಹೊಟ್ಟೋಯ್ತು ಅಂತಲ್ಲ. ಇದೆಲ್ಲದಕ್ಕೂ ಕಾರಣ ಅವ್ರಿಗಿರೋವಂತ ಒಂದು ಶುಭ್ರವಾದ ಮನಸ್ಸು ಅಂತ ನನ್ಗನ್ಸುತ್ತೆ. ಇನ್ನು ನೀವು ಟೈಮ್ ಕೊಟ್ರೆ ಅವರ ಸಾಹಿತ್ಯದ ಕುರಿತು ಎಲ್ಲ ಮಾತಾಡ್ಬೋದು. ಆದ್ರೆ ಅವರು ನಿವೃತ್ತಿ ಆಗ್ತಾ ಇದ್ದಾರೆ ಅಂತ ಕೇಳಿ ಅದು ಸಂಸ್ಥೆಗೆ ಒಂದು ದೊಡ್ಡ ಲಾಸ್ ಅದು ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರು ಇನ್ನೂ ಕೆಲಸ ಮಾಡುವಂತ ಮನಸ್ಥಿತಿನಲ್ಲೇ ಇರೋದ್ರಿಂದ. ಬಟ್ ನನಗೆ ಚೆನ್ನಾಗಿ ಗೊತ್ತು ಅವರು ಮುಂದೆ ಇನ್ನೊಂದು ದಿಕ್ಕಿನಲ್ಲಿ ತಮ್ಮನ್ನ ತೊಡಗಿಸಿಕೊಂಡು ಅವರು ಕ್ರಿಯಾಶೀಲರಾಗಿರ್ತಾರೆ ಅಂತ ನನಗೆ ಗೊತ್ತು. ಅವ್ರಿಗೆ ಎಲ್ಲ ಒಳ್ಳೇದನ್ನ ಹಾರೈಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಸರ್, ಈಗ ಪ್ರತಿಭಾ ನಂದಕುಮಾರ್ ಅವರು ಬಹಳ ಒಬ್ರನ್ನೊಬ್ರು ಇವತ್ತು ಸಿಕ್ಕಾಪಟ್ಟೆ ಹೊಗಳು ಬಿಟ್ಟಿದ್ದಾರೆ. ನಾರ್ಮಲಿ ನಾವು ಒಬ್ರನ್ನೊಬ್ರು ಜಾಸ್ತಿ ಹೊಗಳಕ್ ಹೋಗಲ್ಲ, ಸುಮ್ನೆ ಓದ್ಕೊಂಡು ಸುಮ್ನೆ ಇರ್ತೀವಿ. ಯಾವತ್ತೂ ಕೂಡ ಈ ತರ ಬಾಯ್ ಬಿಟ್ಟು ಹೊಗಳಕ್ ಹೋಗಲ್ಲ. ಇವತ್ತು ಅದೇನೋ ನಿವೃತ್ತಿ ಅಂತ ಹೇಳ್ಬಿಟ್ಟು ಎಲ್ಲ ಹೆಚ್ಚು ಕರುಣೆ ತೋರಿಸ್ತಾ ಇದಾರೆ ಅಂತ. ಯಾರು ಏನು ಜೋರ್ ಮಾಡ್ತಾ ಇಲ್ಲ, ಬೈತಾ ಇಲ್ಲ, ಎಲ್ಲ ಹೊಗಳ್ತಾ ಇದಾರೆ. ನಿವೃತ್ತಿ ಆದ್ರೆ ಅದೇ ಕಷ್ಟ. ಪ್ರತಿಭಾನಂದ ಕುಮಾರ್ ಅವರು ಮಾತಾಡ್ತಾ ಸ್ವೀಡನ್ ಹೋಗಿದ್ವಿ, ನಾವು ಅಲ್ಲಿ ಇದ್ವಿ ಒಂದಷ್ಟು ಕಾಲ ಅಂತಂದ್ರು. ಏನ್ ಕಾರಣಕ್ಕೋಸ್ಕರ ಅಂದ್ರೆ 40 ದಿನಗಳು ನಾವು ಸ್ವೀಡನ್ ಅಲ್ಲಿ ಇದ್ವು. ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತೆ ಸ್ವೀಡಿಶ್ ರೈಟರ್ಸ್ ಯೂನಿಯನ್ ಅಂತ, ಬಹುಶಃ ನನಗನ್ಸೋದು 1998ನೇ ಇಸ್ವಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ಇವರೆಲ್ಲ ಹಿರಿಯ ಸಾಹಿತಿಗಳು. ನಾನೊಬ್ಬ ಸಣ್ಣ ವಯಸ್ಸಲ್ಲಿ ತುಂಬಾ ಸಣ್ಣವನು. ಅಂದ್ರೆ ಆಗ ನನಗೆ ಒಂದು 35 ವರ್ಷ. ಆಗ ನಾನು ಸ್ವೀಡನ್ನಿಗೆ ಒಂದು ಅಂತಾರಾಷ್ಟ್ರೀಯ ನಿಯೋಗದಲ್ಲಿ ಭಾರತದ ಬರಹಗಾರನಾಗಿ ಹೋಗ್ಬಿಟ್ಟಿದೆ. ಹಂಗಾಗಿ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ತುಂಬಾ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ಆಮೇಲೆ ಸಂಸಾರದಲ್ಲಿ ಇದರಲ್ಲಿ ದೊಡ್ಡ ವಿಷಯ ಆಸಕ್ತಿನೇ ಕಳ್ಕೊಂಡ್ಬಿಡ್ತೀವಲ್ಲ. ಅದೇ ತರ ಈ ಸಣ್ಣ ವಯಸ್ಸಲ್ಲೇ ಎಲ್ಲ ಅವಾರ್ಡ್ಗಳೆಲ್ಲ ಬಂದ್ಬಿಟ್ರೆ ಆ ಅವಾರ್ಡ್ ಅದ್ರ ಬಗ್ಗೆನೇ ಏನು ಆಸಕ್ತಿನೇ ಕಳ್ಕೊಂಡ್ಬಿಡ್ತೀವಿ. ಅದೊಂದ್ ಲೆಕ್ಕದಲ್ಲಿ ಕೆಟ್ಟದು, ಒಂದ್ ಲೆಕ್ಕದಲ್ಲಿ ಸಣ್ಣ ವಯಸ್ಸಲ್ಲಿ ಮದುವೆ ಆಗೋದು ಒಳ್ಳೇದು ಅಂತಾರಲ್ಲ, ಕೆಲವೊಂದು ವಿಷಯದಲ್ಲಿ ಕೆಟ್ಟದು ಅಂತ. ಅದೇ ತರ ಪ್ರಶಸ್ತಿಗಳು ಅದೆಲ್ಲ ಮೊದಲು ಬಂದ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತೆ ಕಷ್ಟಗಳೆಲ್ಲ. ಅದಾದ್ಮೇಲೆ ಆರಾಮಾಗಿರ್ಬೋದು. ಹಂಗೆ 40 ದಿನ ಇದ್ವು. ಭಾರತ ದೇಶದ 4-5 ಜನ ಬರಹಗಾರರು ಬೇರೆ ಬೇರೆ ಕಡೆಯಿಂದ ಬಂದವರಿದ್ರು, ನಾವು ಕೂಡ ಇದ್ವು.
ರಶೀದ್ ಅವರೇ, ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಷಯಗಳನ್ನ ಮಾತಾಡ್ತಾ ಹೋಗ್ಬೋದು, ದಿನಗಟ್ಟಲೆ ಮಾತಾಡ್ಬೋದು. ಈ ಒಂದು ದೀರ್ಘಕಾಲೀನವಾದಂತಹ ಒಂದು ಸೇವಾನುಭವ ಇದೆ, ಮತ್ತೆ ಇಷ್ಟೊಂದು ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ತಾವು ಕೆಲಸವನ್ನ ಮಾಡಿದಿರಿ, ಅದ್ರ ಬಗ್ಗೆನೂ ಕೂಡ ಮಾತಾಡ್ಬೋದು. ಕಾರ್ಯಕ್ರಮವನ್ನ ಮುಗಿಸುವಂತಹ ಕಡೆಯಲ್ಲಿ ಆಕಾಶವಾಣಿ ಒಬ್ಬ ಸಾಹಿತಿಯ ಕಣ್ಣಲ್ಲಿ, ಒಬ್ಬ ಕವಿಯ ಕಣ್ಣಲ್ಲಿ ಹೇಗೆ ಕಾಣ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅಲ್ಲ, ಒಂದು ಕವಿತೆ ಬರ್ದಿದೆ. ಇದು ಬಹುಶಃ ಮಂಗಳೂರು ಆಕಾಶವಾಣಿ ತನ್ನ 25ನೇ ವರ್ಷ ಆ ಸಂದರ್ಭದಲ್ಲಿ ಒಂದು ಸ್ಮರಣ ಸಂಚಿಕೆ. ಆಗ ಸಿ.ಯು. ಬೆಳ್ಳಕ್ಕಿಯವರು ಅಲ್ಲಿನ ಕಾರ್ಯಕ್ರಮ ಮುಖ್ಯಸ್ಥರಾಗಿದ್ರು. ನೀವು ಒಂದು ಲೇಖನ ಬರ್ಕೊಡ್ಬೇಕು ಅಂತ ಹೇಳಿದ್ರು. ನಾಳೆ ನಾನು ಲೇಖನ ಎಲ್ಲ ಬರೆಯಲ್ಲ, ನಾನು ಕವಿತೆ ಬರಿತೀನಿ ಅಂತ ಹೇಳಿ ಒಂದು ಕವಿತೆ ಬರೆದಿದ್ದೆ. ಆ ಕವಿತೆಯನ್ನ ಸ್ಮರಣ ಸಂಚಿಕೆಯಲ್ಲಿ ಹಾಕಿದ್ರು. ಅದು ಈಗ ನನ್ನ ಎಲ್ಲ ಹುಡುಕದೆ ನೋಡಿ, ಎಷ್ಟು ಟೆಕ್ನಾಲಜಿ ಎಷ್ಟು ಒಳ್ಳೇದು ಅಂತಂದ್ರೆ, ತಂತ್ರಜ್ಞಾನ ಎಷ್ಟು ಒಳ್ಳೇದು ಅಂತಂದ್ರೆ, ಆ ಕವಿತೆ ನನಗೆ ನೆನಪೇ ಇರಲಿಲ್ಲ. ಈಗ ಸಡನ್ ಆಗಿ ಅದೊಂದು ಕವಿತೆ ಇದೆ ಅಂತ ಹೇಳಿ ಫೇಸ್ಬುಕ್ ಅಲ್ಲಿ ಹುಡುಕಿದಾಗ ಆ ಕವಿತೆ ಬಂತು. ಕವಿತೆಯನ್ನು ಮೊದಲಿಗೆ ಕೇಳಿಸ್ಬಿಡೋಣ. ಒಂದು ರೇಡಿಯೋ ಕವಿತೆ. ಕವಿತೆ ಹೆಸರು ಒಂದು ರೇಡಿಯೋ ಕವಿತೆ. ಆಗ ರೇಡಿಯೋ ಇರಲಿಲ್ಲ. ಅದರ ದೊಡ್ಡ ಬೀಟೆಯ ಮರದ ಪೆಟ್ಟಿಗೆ ಮಾತ್ರ ಉಳಿದಿತ್ತು. ಒಳಗೆ ಅಪ್ಪನ ಬೀಡಿ ಪೊಟ್ಟಣ, ಕುರಾನಿನ ಪುಸ್ತಕ, ಕೆಮ್ಮಿನ ಔಷಧಿ, ಮೊಲದ ಬೇಟೆಗೆ ತಂದು ಇಟ್ಟಿದ್ದ ನಾಡಕೋವಿಯ ತೋಟೆ, ಅವರ ಕನ್ನಡಕ, ಅಂಗಡಿಯ ಸಾಲದ ಪುಸ್ತಕ, ನಮಗೆ ಕದ್ದು ಮುಚ್ಚಿ ಮುದ್ದು ಮಾಡಲು ತಂದಿಟ್ಟಿದ್ದ ಮಿಠಾಯಿ ಮತ್ತು ಅವರು ಮೂಗು ಒರೆಸಿಟ್ಟ ಕರ್ಚೀಪು. ನಮ್ಮಷ್ಟಕ್ಕೆ ನಮಗೆ ಯಾವುದೂ ಎಟುಕುತ್ತಿರಲಿಲ್ಲ ಮತ್ತು ರೇಡಿಯೋ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಆಗ ರೇಡಿಯೋ ಅಂದರೆ ಏನು ಅಂತನೂ ಗೊತ್ತಿರಲಿಲ್ಲ. ಈಗ ರೇಡಿಯೋ ಕೈಗೆಡುಕುತ್ತಿದೆ. ಅಪ್ಪ ನೋಡಲು ಸಿಗುತ್ತಿಲ್ಲ. ಅವರ ಸದ್ದು, ಆಕಾರ, ರೇಡಿಯೋ ಪೆಟ್ಟಿಗೆಯಂತಿರುವ ಅವರ ನೆನಪುಗಳು ಎಲ್ಲ ಕೇಳಿಸುತ್ತಿದೆ. ಅವರ ಕೈ ಹಿಡಿದುಕೊಳ್ಳಲು ಸಿಗುತ್ತಿಲ್ಲ. ಆಗ ಆ ಹೇಗೆ, ಹಾ ಹೇಗೆ, ಕಾ ಹೇಗೆ, ಕಾ ಹೇಗೆ ಹೇಳಲಾಗದೆ ಪಂಡಿತರು ಒದೆಯುತ್ತಿದ್ದರು. ನಮ್ಮ ಮೇಷ್ಟ್ರು ನಾಟಕದಲ್ಲಿ ಆಕ್ಟ್ ಮಾಡಕ್ಕೆ ಸೆಲೆಕ್ಟ್ ಮಾಡಿದವರು ನಿನಗೆ ಸಾ ಶಾ ಆ ಹಾ ಯಾವ ಪಾತ್ರ ಪ್ರಾಣ 8ನೇ ಕ್ಲಾಸಲ್ಲಿ ಯಾವ ಪಾತ್ರ ಕೊಟ್ಟಿದ್ರು? ಒಂದು ಒಳ್ಳೆ ಹೀರೋ ರೋಲೇ ಕೊಟ್ಟಿದ್ರು. ಆದ್ರೆ ಅದನ್ನ ಕೊಡ್ಲಿಲ್ಲ, ಅದರಿಂದ ಕಿತ್ತು ಬಿಸಾಕ್ಬಿಟ್ರೆ. ಯಾಕೆಂದ್ರೆ ನನಗೆ ಅಕಾರ ಹಕಾರ ಸರಿಯಾಗಿ ಬರ್ತಾ ಇರ್ಲಿಲ್ಲ ಅಂತ. ಪಂಡಿತ್ ಅದೇ ಬೇಡ, ಅದಕ್ಕೇನೋ ಒಂದು ಲೈನ್ ಇದೆ, ಅದು ಓದಲ್ಲ ನಾನು. ಅವರ ಒದೆತಕ್ಕೆ ಕಾರಣ ಗೊತ್ತಾಗಿ ಅವರ ಮುಖ ನೋಡಿ ಅಳು ಬಂದಿತ್ತು. ಈಗ ಒಮ್ಮೊಮ್ಮೆ ಆ ಮತ್ತೆ ಹಾ ಕೆಟ್ಟು ಹೋದಾಗ ಸಣ್ಣಗೆ ಖುಷಿಯಾಗುತ್ತದೆ. ಪಂಡಿತರ ಓದು, ಭಾಗವತರ ಹಾಡು ಮತ್ತು ಓಡಿ ಹೋದವಳ ನೆಲೆಯಿಲ್ಲದ ಪ್ರಣಯ. ರೇಡಿಯೋ ಮಾತನಾಡುವುದು, ಹಾಡುವುದು, ದೊಡ್ಡ ದೊಡ್ಡ ಮಾತುಗಳ ಹೇಳುವುದು. ಯಾವ ದನಿಯೂ ಕೇಳಿಸದೆ ಸುಮ್ಮನೆ ಮುಖ ನೋಡುತ್ತಾ ನಿಂತು ಬಿಡುತ್ತೇನೆ. ಓಡಿ ಹೋಗುವ ಖುಷಿ ಇನ್ನೆಲ್ಲಿದೆ ಅನಿಸುತ್ತದೆ. ಆದರೆ ರೇಡಿಯೋ ಮಾತನಾಡುತ್ತಿರುತ್ತದೆ. ಈಗ ನೋಡಿದರೆ ಅನ್ನ, ಬಟ್ಟೆ, ಮಾಡು ಎಲ್ಲವೂ ರೇಡಿಯೋತೆ. ಅಂಗೈಯಲ್ಲಿರುವ ಚಂದದ ಪೆಟ್ಟಿಗೆಯಲ್ಲಿ ನನ್ನದೇ ಉಲಿಯುವಿಕೆ. ಕಣ್ಣು ತುಂಬುತ್ತದೆ ಮತ್ತು ಎಂತಹದೋ ಮಂದಹಾಸ. ಸಣ್ಣದಿರುವಾಗ ಖಾಲಿ ರೇಡಿಯೋ ಪೆಟ್ಟಿಗೆಯೊಳಗೆ ಕೈ ಇಟುಕುವುದು ಯಾವಾಗ, ಕಾಲುಗಳು, ಕೈಗಳು, ಬೆರಳುಗಳು ಬೆಳೆದು ದೊಡ್ಡದಾಗುವುದು ಯಾವಾಗ ಎಂದು ಅಪ್ಪನನ್ನು ನೋಡಿ ನೊಂದುಕೊಳ್ಳುತ್ತಿದ್ದುದು ನೆನಪಾಗುತ್ತಿದೆ. ಇದು ಸುಮಾರು 25 ವರ್ಷಗಳ ಹಿಂದೆ ಬರೆದ ಕವಿತೆ. ಕಡೆಯದಾಗಿ ಒಬ್ಬ ಕವಿತೆ ಇಷ್ಟ ಆಯ್ತಾ? ಖಂಡಿತ ಕವಿತೆ ಇಷ್ಟ ಆಗಿದೆ. ನಮ್ಮ ಕೇಳುಗರು ಮುಂದಿನ ದಿನಗಳಲ್ಲಿ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಹೇಳ್ಬೋದು, ಅದನ್ನು ನಿರೀಕ್ಷೆ ಮಾಡೋಣ. ರಶೀದ್ ಅವರೇ, ಕಡೆಯದಾಗಿ ಒಂದು ಪ್ರಶ್ನೆ. ಸರ್ಕಾರಿ ಉದ್ಯೋಗ ಅಂದ್ರೆ ನಮ್ಮ ಒಂದು ಸ್ವಾತಂತ್ರ್ಯಕ್ಕೆ ಎಲ್ಲೋ ಒಂದು ರೀತಿ ಕಟ್ಟುಪಾಡುಗಳು ಬಂದು ನಿಂತ್ಕೊಂಡು ಬಿಡ್ತವೆ. ಈಗ ಬಿಡುಗಡೆ ಸಿಕ್ಕಿದೆ ಅಂತ ಅನಿಸುತ್ತೋ, ಅಥವಾ ಏನಾದ್ರೂ ನಾನು ಆಕಾಶವಾಣಿಯನ್ನ ಬಿಟ್ಬಿಟ್ಟು ಹೋಗ್ತಾ ಇದೀನಲ್ಲ ಅನ್ನುವಂತ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಯಾವತ್ತೂ ಅನಿಸ್ಲಿಲ್ಲ. ನನಗೇನ್ ಮಾಡ್ಬೇಕು ಅದನ್ನ ಆರಾಮಾಗಿ ಮಾಡಿರೋದ್ರಿಂದ ನನಗೆ ಆಕಾಶವಾಣಿ ಆತರ ಸ್ವಾತಂತ್ರ್ಯ ಕೊಟ್ಟಿದೆ. ಹಾಗಾಗಿ ಬಹುಶಃ ಖಾಸಗಿ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ರೆ ಇದಕ್ಕಿಂತ ಹೆಚ್ಚು ನಿರ್ಬಂಧ ಇರ್ತಿತ್ತೋ ಏನೋ. ಆದ್ರೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಸ್ವಾತಂತ್ರ್ಯ ಇನ್ನು ಹೆಚ್ಚಾಗಿ ಸಿಕ್ಕಿದೆ. ಬಹಳ ಸಂತೋಷ ಸರ್. ನಿಮ್ಮ ನಿವೃತ್ತಿಯ ಬದುಕು ಚೆನ್ನಾಗಿರ್ಲಿ. ಇನ್ನು ಮುಂದೆ ಮತ್ತಷ್ಟು ಕೃತಿಗಳು ಹೊರಬಂದು ಕನ್ನಡ ಸಾರಸ್ವತ ಲೋಕಕ್ಕೆ ಅವು ಕೊಡುಗೆಗಳಾಗ್ಲಿ, ಮತ್ತೆ ಉತ್ತಮವಾದಂತಹ ಬರವಣಿಗೆ ತಮ್ಮಲ್ಲಿ ಇದೆ, ಅದು ಸರಾಗವಾಗಿ ಸಾಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ನಾನು ಮತ್ತೆ ಉಮೇಶ್ ನಾವಿಬ್ಬರು ಕೂಡ ಬಹಳ ಜೊತೆಲಿ ಬಹಳ ಕಾರ್ಯಕ್ರಮಗಳನ್ನ ನೋಡಿದೀವಿ. ಸೊ ಆ ಕಾರ್ಯಕ್ರಮ ಮತ್ತೆ ರೇಡಿಯೋದಲ್ಲಿ ಕೇಳಕ್ಕೆ ನಾನು ಖಂಡಿತ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಕೇಳುಗರೆ, ಇಂದು ಸಹಾಯಕ ನಿರ್ದೇಶಕರಾಗಿ ನಿವೃತ್ತಿ ಆಗ್ತಾ ಇರುವಂತಹ ಅಬ್ದುಲ್ ರಶೀದ್
ಅವರ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ. ಈ ಮಾತುಕತೆಯಲ್ಲಿ ಕೆಲವಷ್ಟು ಸಹಕಾರವನ್ನ ನೀಡಿದಂತವರು ಕೀರ್ತಿ ಎಸ್ ಬೈಂದೂರು ಹಾಗೂ ಶಭಾನ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ಇದು ಆಕಾಶವಾಣಿ ಮೈಸೂರು FM 100.6.